Okay, start. Recording start. Robo, Manjana, Deepak, Kesari. Okay, Omkar Swami, Manjunath Bhatt, Shanta Labaksh, Ravi Kumar, Rahul Chetana, Raju. ಗುರುಗಳೇ ನಮಸ್ತೆ. Namaste, Namaste, ನಮಸ್ತೆ ಗುರುಗಳೇ. Hey Manjunath. ನಮಸ್ತೆ ನಮಸ್ತೆ ಗುರುಗಳು. Namaste, Namaste. ಎಲ್ಲರಿಗೂ ನಮಸ್ತೆ. ನಂಜುಂಡ ಸ್ವಾಮಿ, ನಂಜುಂಡ ಸ್ವಾಮಿ, ದಿಲೀಪ್, ದಿಲೀಪ, ನಮಸ್ತೆ ಗುರುಗಳೇ. ನಮಸ್ತೆ. ಏನಿದು ಆರ್ಯವರ್ಧನ್ ಎಂಟರ್ಪ್ರೈಸಸ್. ಆರ್ಯವಿಹಾನ್ ಸರ್. ಓಕೆ, ಆರ್ಯವಿಹಾನ್. ಓಕೆ, ಹಾ. ಚೆನ್ನಾಯ್ತು ಹೆಸರು. ವಿಚಿತ್ರವಾಗಿದೆಯಲ್ಲ, ಅಲ್ಲ ವಿಶೇಷವಾಗಿದೆ. ಎರಡು ಐತಿ ವಿಚಿತ್ರ. ಆರ್ಯವರ್ಧನ್, ಆರ್ಯವಿಹಾನ್. ನಮಸ್ತೆ ಗುರುಗಳೇ. ಆರ್ಯವಿಹಾನ್. ಓಕೆ, ಹಾ ಗುರುಗಳೇ. ಹಾ ಗುರುಗಳೇ. ನಮಸ್ತೆ, ಆರ್ಯವಿಹಾನ್. ನಮಸ್ತೆ. ಸೊ ನೀವೇ ಇಟ್ಟಿದ್ದ, ಯಾರಾದರೂ ಇಟ್ಟಿದ್ದ? ಇಲ್ಲ, ನಾವೇ ಇಟ್ಟಿರೋದು ಗುರುಗಳೇ ಅದ ಹೆಸರು. ವಂಡರ್ಫುಲ್, ಸೂಪರ್, ಗುಡ್ ಸೆಲೆಕ್ಷನ್. ಐ ಲವ್ ಇಟ್. ಅದೇನೋ ಈಶ್ವರಂದ ಎರಡು ಮಿಕ್ಸ್ ಇದೆ ಅಂತೇನೋ ಕೇಳಿದೆ. ವಿಹಾನ್, ವಿಹಾನ್. ವಿಹಾನ್ ಅಂತ. ಹೌದು, ಸೂಪರ್. ನಮ್ಮ ಅಣ್ಣನ ಮಗಳ ಅಣ್ಣನ ಮೊಮ್ಮಗನ ಹೆಸರು ಅದೇನು. ವಿಹಾನ್ ಅಂತ ಇರ್ತಾರೆ. Nice. ಸಿದ್ದೇಶ್ವರ. ಗುರುಗಳೇ ನಮಸ್ತೆ. ನಮಸ್ತೆ. ಎಸ್ ವಿ ಕ್ರಿಯೇಷನ್. ಎಸ್ ಗುರುಗಳೇ, ಎಲ್ಲಿಂದ? ನಾ ಬೆಂಗಳೂರಿಂದ ಗುರುಗಳೇ. ಯಾವ ಏರಿಯಾ? ಸಾಕಾರ್ ನಗರ್. ಸಾಕಾರ್ ನಗರ್. ಓಕೆ, ನಮಗೆ ಬಹಳ ಹತ್ರದಲ್ಲಿದ್ದೀರಾ. ಕೃಷ್ಣ. ನಮಸ್ತೆ ಗುರುಜಿ. ನಮಸ್ತೆ. ರಾಯಲ್ ರಾಮು ಅಂತ. ಯಾರಪ್ಪ ಅದು? ಮುಖ ತೋರಿಸಯ್ಯ. ಹೆಸರುಗಳು ಸಖತ್ತಾಗಿರ್ತವೆ ಓದೋದಕ್ಕೆ ಆನ್ಲೈನಲ್ಲಿ. ರಾಯಲ್ ರಾಮು. ನಮಸ್ತೆ ಸ್ವಾಮೀಜಿಗಳೇ. ನಮಸ್ತೆ. ನಮಸ್ತೆ ಸರ್. ಸ್ವಾಮೀಜಿ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮಸ್ಕಾರ ಗುರುಗಳೇ. ನಮಸ್ತೆ. ಇದ್ಯಾರು? ರೋಬೋ ಮಂಜೇಗೌಡ. ಲೋಕೇಶ್. ನಮಸ್ತೆ ಗುರುಜಿ. ನಮಸ್ತೆ ಲೋಕೇಶ್. ಹಾ ನಮಸ್ತೆ. ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ದೆ. ವೆರಿ ಗುಡ್, ನೈಸ್ ಕ್ವಶನ್. ಥ್ಯಾಂಕ್ ಯು ಗುರುಜಿ. ವೆಲ್ಕಮ್. ಬಸವರಾಜ್ ಯಲಬುರ್ಗಿ. ಬಸವರಾಜ್ ಯಲಬುರ್ಗಿ. ಓಕೆ, ಬರಲಿ ಇನ್ನೊಂದು ಸ್ವಲ್ಪ ಜನ ಬರ್ತಾರೆ. ಸೊ ಯಾರು ಹೊಸಬ್ರು ಬಂದಿದ್ದೀರಾ? ಫಸ್ಟ್ ಟೈಮ್ ಬಂದಿರೋರು ಪರಿಚಯ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಪ್ಲೇ ನೇಮ್ ಒಂದಿರ್ತದೆ, ನಿಮ್ಮ ಒರಿಜಿನಲ್ ಹೆಸರಿರುತ್ತೆ. ಹಂಗಾಗಿ ಗುರುಗಳೇ ನಾವು ಪ್ರವೀಣ್ ಗೌಡ ಪಾಟ್ಲೆ ಅಂತಂದ್ರಿ, ಆರ್ಯವಿಹಾನ್ ಎಂಟರ್ಪ್ರೈಸಸ್ ಗದಗಿಂದ. ಓಕೆ. ಹಾ. ಏನ್ ಬಿಸ್ನೆಸ್? ಈಗ ನಮ್ದು CCTVದು ವಾಟರ್ ಪ್ಯೂರಿಫೈಯರ್, ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ ಗುರುಗಳೇ. ಓಕೆ, ಸೂಪರ್, ಗ್ರೇಟ್. ಗುರುಗಳ ಹೆಸರು ಕೃಷ್ಣ ಅಂತ ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೃಷ್ಣಾಜಿ ಕೇಳಿಸ್ತಾ ಇದೆ, ಹೇಳಿ. ಹೆಸರು ಕೃಷ್ಣ ಅಂತ ಹೇಳಿ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮೋದಿ ಕೇರ್ ಅಂತ ಹೇಳಿ ಭಾರತದ ಕಂಪನಿ, ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಾಲ ಚಿವರ್ ಆಗಿದ್ದೀನಿ. ನಿಯರ್ 50,000 ಇನ್ಕಮ್ ತಗೊಳ್ತಾ ಇದ್ದೀನಿ. ಸೂಪರ್. ನಿಮ್ಮ ವಾಯ್ಸ್ ಕೇಳಿದ್ರೆ ಮೋದಿ ಕೇರ್ದೊಂದು ಜೋಶ್ ಇದೆ. ಅದ್ರದ್ದೊಂದು ಪಂಚ ಎಲ್ಲರಿಗೂ ಬಂದೇ ಬರ್ತದೆ. ಎಂತ ಸಪ್ಪೆನ್ ತಗೊಂಡೋಗಿ ಹಾಕ್ಬಿಟ್ರು ಅಲ್ಲಿ ಖಾರ ಮಾಡಿ ಕಳಿಸ್ಬಿಡ್ತಾರೆ. ಖಂಡಿತ. ವಂಡರ್ಫುಲ್ ಜೋಶ್. ಐ ಲವ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಕೃಷ್ಣ. ನೆಕ್ಸ್ಟ್ ನಂಜುಂಡ ಸ್ವಾಮಿ. ಗುರುಗಳೇ ನಮಸ್ತೆ. SNS ಎಂಟರ್ಪ್ರೈಸಸ್ ಅಂತ ಗುರುಗಳೇ, ಮೈಸೂರಿಂದ. ಮೈಸೂರು. ಹೌದು ಗುರುಗಳೇ. ಓಕೆ, ಕಂಪ್ಯೂಟರ್ ಮತ್ತೆ ವೇನ್ ಸ್ಕೇಲ್ ಬಿಸ್ನೆಸ್ ಗುರುಗಳೇ. ಓಕೆ, ಸೂಪರ್. ಕಂಪ್ಯೂಟರ್ ಅಂದ್ರೆ ಸರ್ವಿಸಾ? ಸೇಲ್ಸ್ ಅಂಡ್ ಸರ್ವಿಸ್? ಸರ್ವಿಸ್ ಗುರುಗಳೇ, ಅಂಡ್ ವೇನ್ ಸ್ಕೇಲ್ ಬಿಸ್ನೆಸ್ ಮೇನ್. ವೇನ್ ಸ್ಕೇಲ್ CCTV. ಓಕೆ. ಟೆಕ್ನಾಲಜಿ ಹೆಚ್ಚು ಜನಗಳು ಮಾಡ್ತಾ ಇರ್ತಾರೆ, ಯಾಕೆಂದ್ರೆ ಬೆಳೀತಾ ಇರೋದೇ ಅದು ಆಗಿರೋದ್ರಿಂದ. ವೆಂಕಟೇಶ್ ವಾಸು, ಶ್ರೀನಿವಾಸ್, UM ಶ್ರೀನಿವಾಸ್.
ದೀಪಕ್. ನಮಸ್ತೆ ಗುರುಜಿ. ನಮಸ್ತೆ ದೀಪಕ್. ಸೊ ತನ್ವಿತಾ ಎಸ್, ತನ್ವಿತಾ ಚಿಕ್ಕಣ್ಣ, ತನ್ವಿತಾ ಸಿ ಚಿಕ್ಕಣ್ಣ. ಇನ್ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ? ಈಗ ಫ್ರೆಶ್ ಆಗಿ ಜಾಯ್ನ್ ಆದರು. ಗುರುಗಳೇ ನಮಸ್ತೆ. ನನ್ನ ಹೆಸರು ಸಂತೋಷ್ ಅಂತ, ಸಂತೋಷ್, ಎಲ್ಲಿಂದ? ಬೆಂಗಳೂರು ಸಾಕಾರ ನಗರದಿಂದ. ಓಕೆ, ಸಾಕರ್ ನಗರ. ಏನ್ ಹೆಸರು? ಸಂತೋಷ್ ಅಂತ. ನಂದು ನ್ಯೂಸ್ ಪೇಪರ್ ಏಜೆನ್ಸಿ ಇದೆ, ಪ್ಲಸ್ ಬಟ್ಟೆ ಬಿಸ್ನೆಸ್ ಇದೆ ಗುರುಗಳೇ. ಗ್ರೇಟ್. ಮುಂಚೆ ಅಟೆಂಡ್ ಆಗಿದ್ರಾ ಸಂತೋಷ್? ಇಲ್ಲ ಗುರುಗಳೇ, ಇವತ್ತೇ ಫಸ್ಟ್. ಇವತ್ತೇ first. ಗುರುಗಳೇ ನಮಸ್ಕಾರ. ನಮಸ್ತೆ. ನಾನು ಮಹತೇಶ್ ಅಂತ ಹೇಳಿ ರಾಯಚೂರಿಂದ. ರಾಯಚೂರಿಂದ. ಏನ್ ಕೆಲಸ ಮಹಂತೇಶ್? ಹೌದ್ರಿ ಹೌದ್ರಿ. ಓಕೆ, ಇದು ಜನರಲ್ ಸ್ಟೋರ್ ಮತ್ತು ಇದು ಬುಕ್ ಸ್ಟಾಲ್ ಇದೆ ನಂದು. ಬುಕ್ ಸ್ಟಾಲ್. ಓಕೆ, ಟೆಕ್ಸ್ಟ್ ಬುಕ್ ಅಥವಾ ನೋಟ್ ಬುಕ್? ನೋಟ್ಬುಕ್ ರೀ, ನೋಟ್ಬುಕ್ ಸ್ಟೇಷನರಿ. ಸೊ ಯಾರು? ಶೋಭಾ ಓಂಕಾರ್. ಶೋಭಕ್ಕ, ಎಲ್ಲಿದ್ಯಕ್ಕ? ಶೋಭಕ್ಕ, ಶೋಭಾ ಓಂಕಾರ್. ಸುಜಯ್ ಹೋಮ್ ನೀಡ್ಸ್. ಸುಜಯ್ ಹೋಮ್ ನೀಡ್ಸ್. ಗುರುಗಳೇ ನಮಸ್ತೆ. ಹಲೋ, ನಮಸ್ತೆ. ಶಿವಪ್ರಸಾದ್ ಅಂತ ಗುರುಗಳೇ. ಶಿವಪ್ರಸಾದ್. ಹಾ, ಸುಜಾ ಮಿಟ್ಸ್ ಮುದ್ದೆ ಬೇಡ. ಓಕೆ, ಶಿವಪ್ರಸಾದ್. ಏನ್ ಕೆಲಸ ಶಿವಪ್ರಸಾದ್? ನಮ್ದು ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಐತಿ ಗುರುಗಳೇ. ಎಲೆಕ್ಟ್ರಾನಿಕ್. ಹಾ, ಬಸವರಾಜ್. ನಮಸ್ತೆ ಗುರುಗಳೇ. ನಮಸ್ತೆ. ಯಲಬುರ್ಗಿ ಅಂದ್ರೆ ಕಲಬುರ್ಗಿನಾ? ಅದೇ ಬೇರೆ ಇದೇ ಬೇರೆ? ಯಲಬುರ್ಗಿ. ಯಲಬುರ್ಗಿ. ಹೌದೌದು, ಕೊಪ್ಪಳ ಡಿಸ್ಟಿಕ್. ಇದು ಸರ್ ನೇಮ್ ಗುರುಗಳೇ. ಓಕೆ ಓಕೆ, ಫೈನ್. ನಾವಿರೋದು ಹಡಗಲಿಯಲ್ಲಿ, ಹೂವಿನ ಹಡಗಲಿಯಲ್ಲಿ. ಓಕೆ, ಹೆಸರು ಮಾತ್ರ ಸೂಪರ್ ಆಗಿದೆಯಪ್ಪ, ಹೂವಿನ ಹಡಗಲಿ. ನಮಸ್ಕಾರ. ನಮಸ್ತೆ. ವೆಂಕಟೇಶ್ ವೆಂಕಟೇಶ್ ವಾಸು. Yeah. ಎಲ್ಲಿಂದ? ಅಮೆರಿಕೆಯಿಂದ, ಓ, ಅಟ್ಲಾಂಟಾ ಇಂದ. ಸೊ ಜಾಯ್ನ್ ಆಗಿದ್ದೀರಲ್ಲ ನೀವು? ಜಾಯ್ನ್ ಆಗಿದ್ದೀವಿ ಸರ್ ಅವಲೇ. ಈಗ ಟೈಮ್ ಎಷ್ಟಲ್ಲಿ? ಇಲ್ಲಿ ಈಗ 9, ನೈಟ್ 9:30. 9:30 ರಾತ್ರಿ? ಇಲ್ಲ, ಬೆಳಿಗ್ಗೆ ನಮ್ದು. ಬೆಳಿಗ್ಗೆನಾ? ಓಕೆ, ಇಲ್ಲಿ ಸಂಜೆ ಆಗಿದೆ. ಕರೆಕ್ಟ್, ಅಲ್ಲಿ ಬೆಳಿಗ್ಗೆ. ಹಂಗಾದ್ರೆ ನೀವು ಡ್ಯೂಟಿಗೆ ಹೋಗ್ಬೇಕು ಅನ್ಸುತ್ತೆ ಈಗ? ಇಲ್ಲ, ಡ್ಯೂಟಿನಲ್ಲಿ ಪಿಂಗ್ ಮಾಡಿದೀನಿ. ಪ್ಯಾರಲಲ್ ಆಗಿ ನಾನು ಜಾಯ್ನ್ ಆಗ್ತೀನಿ ಅಂತ ಮೀಟಿಂಗ್ ಇದ್ದಾಗ ಮಾಡ್ತೀನಿ. ಸೊ ಇಟ್ಸ್ ಮಲ್ಟಿ ಟಾಸ್ಕಿಂಗ್. ಪ್ರವೃತ್ತಿ. ಗುಡ್, ಸೂಪರ್. ಕಲಿಬೇಕು ಅಂದಾಗ ಸರ್ಕಸ್ಗಳು ಮಾಡಬೇಕಾಗುತ್ತೆ. ಹೌದಾ ಸರ್? ವಂಡರ್ಫುಲ್. ಓಕೆ, ಇನ್ನೂ ಒಂದಷ್ಟು ಜನ ಬರಲಿ, ಶುರು ಮಾಡ್ತೀನಿ. ನಮಸ್ತೆ ಸ್ನೇಹಿತರೆ. ಸೊ ವ್ಯಾಪಾರದ ಬ್ರಹ್ಮರಹಸ್ಯ ಉಚಿತ ವೆಬಿನಾರ್, ಪರಿಚಯಾತ್ಮಕ ವೆಬಿನಾರ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಒಂದು ಕಾಲದಲ್ಲಿ ಅದಿತ್ತು. ಈಗ ಹೆಣ್ಮಕ್ಳು ಕೂಡ ಉದ್ಯೋಗ ಮಾಡ್ತಾರೆ. ಹಾಗಾಗಿ ಎಲ್ಲರೂ ದುಡಿಲೇಬೇಕು. ಒಬ್ಬ ಮನುಷ್ಯ ದುಡಿದು 4-5 ಜನ ಅಥವಾ 7-8 ಜನನ ಸಾಕೋದು ಬಹಳ ಕಷ್ಟ. ಆದ್ದರಿಂದ ಈಗಿನ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಾರೆ. ಸೊ ಉದ್ಯೋಗ ಅಂತಂದರೆ ಕೆಲವರು ಕೆಲಸ ಮಾಡೋವಂಥವ್ರು, ಕೆಲವರು ಸೆಲ್ಫ್ ಎಂಪ್ಲಾಯ್, ಕೆಲವರು ವ್ಯಾಪಾರಿಗಳು, ಬಿಸ್ನೆಸ್ ಮಾಡೋರು, ಮತ್ತು ಕೆಲವರು ತಂದು ಮಾರುವಂಥವ್ರು. ಸೊ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ, ಇನ್ಶೂರೆನ್ಸ್ ಮಾಡ್ತಾ ಇರ್ತಾರೆ, ಇಂಟ್ರೆಸ್ಟ್ಗೆ ಬಡ್ಡಿಗೆ ಕೊಡೋವಂಥವ್ರು ಇರ್ತಾರೆ. ಎಷ್ಟೊಂದು ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಸಿಕ್ಕಾಬಟ್ಟೆ. ಅದೆಲ್ಲವೂ ಕೂಡ ಕೇವಲ ದುಡಿಮೆ ಮತ್ತು ಸಂಪಾದನೆಗೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ದುಡಿಲೇಬೇಕು. ಈಗಿನ ಒಂದು ಯುಗದಲ್ಲಿ ಎಷ್ಟು ದುಡಿದ್ರೂ ಅದು ಕಡಿಮೆನೇ ಅಂತ ಅನಿಸುತ್ತೆ. ಯಾಕೆಂದರೆ ಖರ್ಚು ವೆಚ್ಚಗಳು ಆ ಮಟ್ಟದಲ್ಲಿ ಬೆಳೆದೋಗ್ಬಿಟ್ಟಿದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ದುಡಿಲೇಬೇಕು. ಸೊ ದುಡಿಯೋದ್ರ ಜೊತೆಗೆ ನಾವೆಷ್ಟು ಈಗ ದುಡಿತಾ ಇದ್ದಾರೆ ಅದಕ್ಕಿಂತ ಒಂದು 3 ಪಟ್ಟು ಸಂಪಾದನೆ ಹೆಚ್ಚಾದರೆ ಸೊ ನಮಗೆ ಏನೇನು ಬೇಕು ಬೇಡಗಳಿದೆ ಪೂರೈಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ವ್ಯಾಪಾರದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡವನು ಸ್ವಲ್ಪ ಅಧಿಕವಾಗಿ ಹಣ ಗಳಿಸ್ತಾನೆ. ಬೇರೆ ರೀತಿ
ಕೆಲಸ ಮಾಡುವಂಥವರಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ಅದರಲ್ಲೂ ಸಕ್ಸಸ್ ಇದೆ ಇಲ್ಲ ಅಂತಿಲ್ಲ, ಪರ್ಸೆಂಟೇಜ್ ಕಡಿಮೆ, ಒಂದು 10% ಅಷ್ಟು ಇರ್ಬೋದು. 90% ಅಷ್ಟು ಸಕ್ಸಸ್ ಅದರಲ್ಲಿ ತುಂಬ ತುಂಬ ಕಡಿಮೆ ಇರುತ್ತೆ. ಆದ್ದರಿಂದ ವ್ಯಾಪಾರ ಮಾಡೋದ್ರಲ್ಲಿ ಸಾಕಷ್ಟು ಹಣ ಗಳಿಸ್ತಾರೆ. ಅದರಲ್ಲಿ ಕೆಲವೊಂದು ಬೇಸಿಕ್ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. 20-30-50 ಪ್ರಿನ್ಸಿಪಲ್ ಅಂತ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಎ ಟು ಝೆಡ್ ಈ ಒಂದು 20-30-50 50% ನಾರ್ಮಲ್ ಆಗಿ ಯಾರ್ಯಾರು ಇರ್ತಾರೋ ಇವರೆಲ್ಲ ಆವ್ರೇಜಲ್ಲಿ ವ್ಯಾಪಾರಸ್ಥರು, ಅಂದರೆ ದುಡಿತಾ ಇರ್ತಾರೆ, ಅಂದರೆ ಊಟ ಬಟ್ಟೆ ಸೂರ್ಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಇನ್ನು 30% ಏನು ಜನ ಇದೆ, ಇವರು ಬಿಸ್ನೆಸ್ಸಿಗೆ ಬಂದು ಕ್ಲೋಸ್ ಮಾಡಿಬಿಡ್ತಾರೆ, ಅಂದರೆ ಅಡ್ರೆಸ್ಗಿರಲ್ಲ. ಇವರು ಬರ್ತಾರೆ ಬಿಸ್ನೆಸ್ಗೆ, ಏನೋ ಮಾಡ್ತೀನಿ ಹಾಗೆ ಹೀಗೆ ಅಂತ ಏನೋ ಮಾಡ್ತಾರೆ, ಬಟ್ ಅದು ಯಾವುದೂ ಇರಲ್ಲ, ಅದು ಕಂಪ್ಲೀಟ್ ಅಲ್ಲಿಂದ ಮುಚ್ಕೊಂಡು ಹೋಗ್ಬಿಡ್ತಾರೆ, ಲಾಸ್ ಆಗಿಬಿಡುತ್ತೆ, ಅಡ್ರೆಸ್ಗಿಲ್ದೇನಂಗೆ ಹೋಗ್ಬಿಡ್ತಾರೆ. ಇನ್ನು 20% ಯಾರಿದ್ದಾರೆ ಇವ್ರು ಮಾತ್ರ ವ್ಯಾಪಾರದಲ್ಲೂ ಅತ್ಯದ್ಭುತವಾದ ಲಾಭವನ್ನು ಗಳಿಸುವಂಥವ್ರು. ಸೊ ಇವ್ರು ಯಾಕೆ ಲಾಭ ಗಳಿಸ್ತಾರೆ, ಇವರು 30% ಯಾಕೆ ಮುಚ್ಕೊಂಡು ಹೋಗ್ತಾರೆ, 50% ಮಾತ್ರ ಯಾಕೆ ಇರ್ತಾರೆ, ಅದೇ ಇವತ್ತು ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ಒಂದು 4-5 ಎಕ್ಸಾಂಪಲ್ಗಳನ್ನು ಕೊಡ್ತೀನಿ. ಮೊದಲು ಯಾರ್ಯಾರು ಇವತ್ತು ಜಾಯ್ನ್ ಆಗಿದ್ದೀರಾ ಇವ್ರಿಗೆ ಪ್ರಶ್ನೆ, ವ್ಯಾಪಾರ ಅಂದರೆ ಏನು ಅಂತ ನೀವು ಹೇಳಿದ್ರೆ ನಾನು ಅದ್ರ ಬಗ್ಗೆ ನಿಮಗೆ ಬಿಡಿಸಿ ಹೇಳ್ತೀನಿ. ವಾಟ್ ಈಸ್ ಬಿಸ್ನೆಸ್? ಆರ್ಯವರ್ಧನ್ ಎಂಟರ್ಪ್ರೈಸಸ್ ಏನೇನೋ ಓದುತ್ತಾ ಇರೋದ್ರಿಂದ ಇಲ್ಲಿ ಸ್ಕ್ರೀನಲ್ಲಿ ಸ್ವಲ್ಪ ಸುನಾಮಿ ನಡೀತಾ ಇದೆ, ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಯಾರು ಹೇಳ್ತೀರಾ ಹೊಸ್ದಾಗಿ ಫಸ್ಟ್ ಟೈಮ್ ಜಾಯ್ನ್ ಆದವರು? ವಾಟ್ ಈಸ್ ಬಿಸ್ನೆಸ್, ವ್ಯಾಪಾರ ಅಂದರೆ ಏನು? ದುಡ್ಡು ಮಾಡೋದು. ಶಬಾಷ್, ದೀಪಕ್ಕೆ ಚಪ್ಪಾಳೆ ಹೊಡಿರಿ, ಚಪ್ಪಾಳೆ. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ಫ್ರೀಡಮ್ ಸರ್. ಎಸ್, ಇನ್ಯಾರು ಹೇಳ್ತೀರಾ? ವ್ಯಾಪಾರ ಅಂದ್ರೆ ನಾವು ವ್ಯಾಪಾರ ಅಂದ್ರೆ ಮಾಂತೇಶ್ ಹೇಳಿ ನೀವು. ಹಣ ಗಳಿಕೆ ಜೊತೆಗೆ ಸಮಾಜ ಸೇವೆ. ವೆರಿ ಗುಡ್, ಹಣ ಗಳಿಕೆ ಜೊತೆ ಸಮಾಜ ಸೇವೆ. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ನಾವು ಸೇಲ್ ಮಾಡಿರೋ ಪ್ರಾಡಕ್ಟ್ಗೆ ಒಳ್ಳೆ ಸರ್ವಿಸ್ ಕೊಡೋ ಗುರುಗಳೇ, ಒಳ್ಳೆ ಅದ್ರ ತಕ್ಕಂಗೆ ನಾವು ಸರ್ವಿಸ್ ಚಾರ್ಜ್ ಮಾಡಿ ನಾವು ಅವ್ರಿಗೆ ಒಳ್ಳೆ ತರದಾಗಿ ಬಿಹೇವಿಯರ್ಸ್ ಇಟ್ಕೋಬೇಕು. ಓಕೆ, ಸರ್ವಿಸ್, ಗುಡ್ ಸರ್ವಿಸ್, ಕ್ವಾಲಿಟಿ ಸರ್ವಿಸ್, ಕ್ವಾಲಿಟಿ ಸರ್ವಿಸ್. ಸೊ ಸೂಪರ್ ಸರ್ವಿಸ್ ಅಂತ ಆರ್ಯ ವಿಹಾನ್ ಹೇಳ್ತಾ ಇರೋದು. ನೆಕ್ಸ್ಟ್ ಗುರುಗಳೇ, ಜನಗಳ ಅಗತ್ಯತೆಗಳನ್ನ ಪೂರೈಸಿ ಹಣ ಸಂಪಾದನೆ ಮಾಡುವುದು. ಶಬಾಷ್, ಜನಗಳ ಹಣ ಅವ್ರಿಗೆ ಅಗತ್ಯತೆ. ಬೇಕಾದಂಥವನ್ನೆಲ್ಲ ಅಗತ್ಯತೆಗಳನ್ನ ನೀಡಿ ಹಣ ಸಂಪಾದನೆ ಮಾಡೋದು. ವೆರಿ ಗುಡ್. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ಪ್ರಾಫಿಟ್ಸ್, ಸೂಪರ್ ಪ್ರಾಫಿಟ್ಸ್, ಸೂಪರ್, ಮೋರ್ ಅಂಡ್ ಮೋರ್ ಪ್ರಾಫಿಟ್ಸ್. ಓಕೆ, ಗ್ರೇಟ್, ವಂಡರ್ಫುಲ್. ನೆಕ್ಸ್ಟ್ ಪ್ರಾಫಿಟ್ಸ್, ಮತ್ತೆ ಗುರುತಿಸ್ಕೊಳ್ಬೇಕು. ಐಡೆಂಟಿಫಿಕೇಶನ್, ವೆರಿ ಗುಡ್. ಇನ್ಯಾರು ಹೇಳ್ತೀರಾ? ಹೇಳ್ದವರು ಹೇಳ್ಬೋದು, ಪರವಾಗಿಲ್ಲ. ನಿಮಗೆ ವ್ಯಾಪಾರ ಅನ್ನೋದು ಒಂದು ಉತ್ತರ ಕೊಟ್ರಿ, ಎರಡನೇದು ಬೇಕಾದ್ರೆ ಕೊಡಿ, ಮೂರನೇದು ಬೇಕಾದ್ರೆ ಕೊಡಿ. ಲೆಸ್ ವರ್ಕ್ ಲೆಸ್ ಪ್ರಾಫಿಟ್, ಮೋರ್ ವರ್ಕ್ ಮೋರ್ ಪ್ರಾಫಿಟ್. ಓಕೆ, ಲೆಸ್ ವರ್ಕ್ ಲೆಸ್ ಪ್ರಾಫಿಟ್, ಮೋರ್ ವರ್ಕ್ ಮೋರ್ ಪ್ರಾಫಿಟ್. ಗುಡ್, ಸೂಪರ್ ಸ್ಲೋಗನ್ಗಳು ಸಿಕ್ತು. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? Buy for less and sell for more with customer satisfaction. ವಾ, ಸೂಪರ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ವಂಡರ್ಫುಲ್. ನೆಕ್ಸ್ಟ್ ಬರ್ತಾ ಇದೆ ಆನ್ಸರ್ಗಳು, ಸೂಪರಾಗಿ ಬರ್ತಾ ಇದೆ. ವೆರಿ ಗುಡ್. ಇನ್ಯಾರು ಹೇಳ್ತೀರಾ? ವಾಟ್ ಈಸ್ ಬಿಸ್ನೆಸ್, ವ್ಯಾಪಾರ ಅಂದ್ರೇನು? ಓಕೆ, ಸಾಕಷ್ಟು ಜನ ಆನ್ಸರ್ ಕೊಟ್ರಿ, ಬಹಳ ಸಂತೋಷ ಆಯಿತು ಮಾತಾಡಿದ್ದಕ್ಕೆ. ಸೊ ವ್ಯಾಪಾರದಲ್ಲಿ 3 ದುಶ್ಮನ್ಗಳು, 3 ಅಲ್ಲ 4 ದುಶ್ಮನ್ಗಳು, ಬಹಳ ಅತ್ಯದ್ಭುತವಾದ ದುಶ್ಮನ್ ಅಂದರೆ ಈ 4. ಇವ್ರಿಗೆ ವ್ಯಾಪಾರ ಮಾಡೋದಕ್ಕೆ ಅರ್ಹತೆ ಯೋಗ್ಯತೆ ಇರೋದಿಲ್ಲ. ಇಂಥವ್ರು ಬೇಕಾದರೆ ಬಂದು ಮುಚ್ಕೊಂಡು ಹೋಗ್ಬಿಡ್ತಾರೆ. ಯಾರ್ಯಾರು ಅಂತಂದರೆ, ಯಾರಿಗೆ ಸಂಕೋಚ, ನಾಚಿಕೆ, ಮುಜುಗರ, ಸೋಮಾರಿತನ ಇದೆ, ಆಲಸ್ಯ, ಜಡತ್ವ ಇದೆಲ್ಲ ಒಂದೇನೆ. ಸೊ ಹಂಗಿರೋದ್ರಿಂದ ಈ 4 ಇರೋರು ಖಂಡಿತವಾಗ್ಲೂ ಬಿಸ್ನೆಸ್ಗೆ ಲಾಯಕ್ಕಲ್ಲ. ಇಂಥವ್ರು ಬಂದು ವಾಪಸ್ ಹೋಗ್ಬಿಡ್ತಾರೆ, ಅಥವಾ ಬಂದು ಇರ್ತೀನಿ ಅಂದರೆ ಅವರೇಜಲ್ಲಿ ಇರ್ತಾರೆ ಹೊರತು ಅವರು ಲಾಭ ಗಳಿಸೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮುಕ್ತವಾಗಿ ಯಾರ್ಯಾರು ಮಾತಾಡ್ತಾರೆ ಇವರೆಲ್ಲರೂ ಅದ್ಭುತವಾಗಿ ಸಿಕ್ಕಾಬಟ್ಟೆ ಅವರು ಬೇಕಾಗಿರೋದು ಒಂದು ಗೋಲ್ ಸೆಟ್ಟಿಂಗ್ ಏನಿರುತ್ತೆ ಅದನ್ನು ರೀಚ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ 4 ವ್ಯಾಪಾರಿಗಳಿಗೆ ಪರಮಶತ್ರುಗಳಿದೆ. 4 ಮತ್ತೊಮ್ಮೆ ಹೇಳ್ತೀನಿ: ಸಂಕೋಚ, ನಾಚಿಕೆ, ಮುಜುಗರ, ಆಲಸ್ಯ. ಇದನ್ನು ಬಿಟ್ಟು ಯಾವಾಗ ನೀವು ಧುಮುಕ್ತೀರಾ ಸಮುದ್ರಕ್ಕೆ, ಅದ್ಭುತವಾಗಿ ಈಜಾಡಬಹುದು.
ಸೊ ವ್ಯಾಪಾರ ಅಂದರೆ ಏನು ಅಂತ ನೀವೇನೇನು ಹೇಳಿದ್ರಿ ಎಲ್ಲವೂ ಕೂಡ ನಿಜಾನೇ, ಖಂಡಿತವಾಗ್ಲೂ ನೀವು ಹೇಳಿದ್ದು ಯಾವುದು ಸುಳ್ಳಲ್ಲ. ಅದರ ಜೊತೆಗೆ ಮೂಲ ಸತ್ವವನ್ನು ತಿಳಿಸ್ತೀನಿ ನಿಮಗೆ. ವ್ಯಾಪಾರ ಅಂದರೆ ಸತ್ವ ಅಂದರೆ ಮರನ ಮಹತ್ವ ಅಂತ ಕರೀತಾರೆ. ಆ ಮರ ಅಷ್ಟು ಅದ್ಭುತವಾಗಿ ಬೆಳಿಬೇಕಾದ್ರೆ ಬೇರೆ ಕಾರಣ, ಬೇರನ್ನು ಸತ್ವ ಅಂತ ಕರೀತಾರೆ. ಅದಕ್ಕೆ ಮಹತ್ವಕ್ಕಿಂತ ಹೆಚ್ಚಾಗಿ ನಮ್ಮ ಗಮನ, ದೃಷ್ಟಿಕೋನ ಬೇರೆ ಬಗ್ಗೆ ಇರಬೇಕು. ಅಂದರೆ ಫ್ರೂಟ್ಸ್ ಚೆನ್ನಾಗಿ ಬರಬೇಕಂದ್ರೆ ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಈ ವ್ಯಾಪಾರದ ಬ್ರಹ್ಮ ರಹಸ್ಯದಲ್ಲಿ ಮೂಲವಾಗಿ ರೂಟ್ಗೆ ಟ್ರೀಟ್ಮೆಂಟ್ ಕೊಡುವಂತಹ ಅತ್ಯದ್ಭುತವಾದ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಹೇಳ್ಕೊಡ್ತೀನಿ. ಇಲ್ಲಿ ವ್ಯಾಪಾರ ಅಂದರೆ ಸತ್ವ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲು ವ್ಯಾಪಾರ ಅಂತಂದ್ರೆ ಏನು ಅಂದರೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡೋದೇ ವ್ಯಾಪಾರ. ಇದನ್ನ ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಹೇಳಿದ್ದೆಲ್ಲವೂ ನಿಜ. ಒಂದೊಂದು 10 ಪಾಯಿಂಟ್ ಬೇಕಾದ್ರೆ ಬರ್ಕೊಳ್ಳಿ, ಇಲ್ಲ 30 ಬರ್ಕೊಳ್ಳಿ, ಇಲ್ಲ 100 ಬರ್ಕೊಳ್ಳಿ, ತೊಂದರೆ ಇಲ್ಲ. ಅದೆಲ್ಲವೂ ವ್ಯಾಪಾರಕ್ಕೆ ಅನುಗುಣವಾಗಿರ್ತದೆ. ಅವೆಲ್ಲವೂ ನಿಮಗೆ ಉಪಯೋಗ ಬಂದೇ ಬರ್ತದೆ. ಆದರೆ ಬೇರೆ ಯಾವುದು ಅಂತಂದರೆ ವ್ಯಾಪಾರದ ತಿರುಳು ಅಥವಾ ಸತ್ವ, ಅದರ ಮೂಲ ಮುಖ್ಯ ಇದು ಯಾವುದು ಅಂತಂದರೆ ವ್ಯಾಪಾರ ಅಂತಂದರೆ ಸೊಲ್ಯೂಷನ್. ಸೊ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಟ್ಟಾಕದೆ ವ್ಯಾಪಾರ. ಯಾರು ಈ ರೀತಿ ಕ್ರಿಯಾತ್ಮಕವಾಗಿ ಚಿಂತನೆ ಮಾಡ್ತಾರೆ, ಕ್ರಿಯಾತ್ಮಕವಾಗಿ ಅವರ ಆಲೋಚನೆಗಳಿರುತ್ತೆ, ದೃಷ್ಟಿಕೋನ ಇರುತ್ತೆ, ಅಂಥವ್ರು ವ್ಯಾಪಾರದಲ್ಲಿ ಬಹಳ ಎತ್ತರಕ್ಕೆ ಬೆಳೀತಾರೆ, ಅತ್ಯದ್ಭುತವಾಗಿ ಬರೀತಾರೆ. ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಿ, ಯಾರೋ ಆವಿಷ್ಕಾರ ಮಾಡಿದ್ದನ್ನು ಮಾರಾಟ ಮಾಡ್ತಾ ಇದ್ದೀವಿ. ಆವಿಷ್ಕಾರ ಮಾಡಿದಂಥವ್ರು ಇದರಲ್ಲ, ಇವರು ಎಲ್ಲ ಬ್ರಹ್ಮರಾಕ್ಷಸರು. ನನ್ನ ಒಂದು ವೈಯಕ್ತಿಕ ವಿಚಾರ. ಯಾರ್ಯಾರು ಆವಿಷ್ಕಾರ ಮಾಡಿದ್ರು, ಈ ಮೌಸ್ ಯಾರು ಕಂಡು ಹಿಡಿದ್ರು, ಲ್ಯಾಪ್ಟಾಪ್ ಯಾರು ಕಂಡು ಹಿಡಿದ್ರು, ಮೊಬೈಲ್ ಯಾರು ಕಂಡು ಹಿಡಿದ್ರು, ಟೇಬಲ್ಲು, ಕುರ್ಚಿ, ಇದು ಗಾಡಿಗಳು, ಕಾರು, ಇಯರ್ಫೋನು, ಹೆಡ್ಫೋನು, ಲೈಟಿಂಗು, ಪ್ರತಿಯೊಬ್ಬರು ಯಾರ್ಯಾರು ಕಂಡಿಡಿದ್ರಲ್ಲ, ಇವರು ಮೊದಲು ಕಂಡಿಡಿದಂಥವ್ರು. ಇವರು ಖಂಡಿತವಾಗ್ಲೂ ನನ್ನ ಪ್ರಕಾರ ಬ್ರಹ್ಮರಾಕ್ಷಸರು ಇವರೆಲ್ಲ. ಆದ್ದರಿಂದ ಅವರು ತಯಾರು ಮಾಡಿರೋದನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ, ತಗೊಂಡು ಬಂದು ಮಾರ್ತಾ ಇದ್ದೀವಿ. ಆದರೆ ನಮಗೂ ಕೂಡ ಆವಿಷ್ಕಾರಗೊಳಿಸುವಂತಹ ಶಕ್ತಿ ಚೈತನ್ಯ ಇದೆ. ಅದನ್ನು ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಮಾಡೋಕ್ಕೆ ಹೋಗಲ್ಲ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಾಗೋದು ಹೆಂಗೆ ಅಂತಂದರೆ ಕಲಿಕೆಯಿಂದ ಮಾತ್ರ ಸಿಗುತ್ತೆ. ಯಾರ್ಯಾರು ಕಲಿಕೆಯಲ್ಲಿ ಆಸಕ್ತಿ ಇಟ್ಟಿರ್ತಾರೆ, ಕಲಿಕೆಯಲ್ಲಿ ನಂಬಿಕೆ ಇಟ್ಟಿರ್ತಾರೆ, ಇಂಥವ್ರು ಮಾತ್ರ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಹೊರತು ಯಶಸ್ಸು, ಕೀರ್ತಿ, ಗುರಿ, ಸಾಧನೆಯನ್ನು ಮುಟ್ಟಕ್ಕೆ ಖಂಡಿತವಾಗ್ಲೂ ಇವರಿಂದ ಸಾಧ್ಯ. ಯಾರು ಕಲಿಯೋದಿಲ್ವೋ ಇವ್ರು ಯಾರು ಖಂಡಿತವಾಗ್ಲೂ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಲಿಕೆಯಿಂದ ಮಾತ್ರ ಜಗತ್ತು ಏನಾದರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ, ಬದಲಾವಣೆ ಆಗೋದಕ್ಕೆ ಸಾಧ್ಯ. ಬದಲಾವಣೆ ಆದರೆ ಪರಿವರ್ತನೆ ಆಗುತ್ತೆ, ಪರಿವರ್ತನೆ ಆದರೆ ರೂಪಾಂತರಣಗೊಳ್ಳುತ್ತೆ. ಈ ಮೂರಕ್ಕೂ ವ್ಯತ್ಯಾಸ ಇದೆ. ಸೊ ಬದಲಾವಣೆಯನ್ನು ನೀವು ಮಗ ಅಂತ ತಿಳ್ಕೊಳ್ಳಿ, ಪರಿವರ್ತನೆಯನ್ನು ಅಪ್ಪ ಅಂತ ತಿಳ್ಕೊಳ್ಳಿ, ರೂಪಾಂತರಣನ ತಾತ ಅಂತ ತಿಳ್ಕೊಳ್ಳಿ. ಅಂದರೆ 1,000, 10,000, 1,00,000, ಅಥವಾ 1,00,000, 10,00,000, 1 ಕೋಟಿ. ರೂಪಾಂತರಣಕ್ಕೆ 1 ಕೋಟಿ. ಆದ್ದರಿಂದ ಯಾರ್ಯಾರು ರೂಪಾಂತರಣಗೊಳ್ಬೇಕು, ಮೊದಲು ಕಲಿಕೆಯಲ್ಲಿ ಆಸಕ್ತಿ ಇರಬೇಕು. ಸೊ ಸ್ನೇಹಿತರೆ, ವ್ಯಾಪಾರ ಅಂದರೆ ನಿಜವಾಗ್ಲೂ ಸಮಸ್ಯೆಗಳನ್ನು ಬಗೆಹರಿಸೋದು. ಈಗ ನಾನು ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅಂತಂದರೆ ಕುದುರೆ ಗಾಡಿ, ಎತ್ತಿನ ಗಾಡಿ ಇದೆ, ನನ್ನ ಹತ್ರ ಏನು ವ್ಯವಸ್ಥೆಗಳಿಲ್ಲ. ಅದಕ್ಕೆ ಸೈಕಲಲ್ಲಿ ಹೋದರೂ ಹೆಚ್ಚು ಕಡಿಮೆ ದಿನಗಟ್ಟಲೆ ಕಳೆದೋಗ್ಬಿಡುತ್ತೆ. ಅದಕ್ಕೆ ಒಂದು ಗಾಡಿ ತುಳಿಯೋಕ್ಕಾಗಲ್ಲ, ಸೈಕಲ್ನ ಅಷ್ಟು ದೂರ ತುಳಿಬೋದು, ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ಅದಕ್ಕೆ ಕುಂತ್ಕೊಂಡು ಏನಾದರೂ ಆರಾಮಾಗಿ ಹೋಗೋ ಥರ ಏನಾದರೂ ಕಂಡುಹಿಡಿಬೇಕು ಅಂತೇಳಿ ಗಾಡಿ ಕಂಡುಹಿಡಿದ್ರು. ಸೊ ಇದು ನೋಡಿ, ಅದೊಂದು ಸಮಸ್ಯೆಗೆ ಇದು ಪರಿಹಾರ ಆಯಿತು. ಗಾಡೀಲಿ ಏನು ಒಬ್ಬರೋ ಇಬ್ಬರು ಕುಂತ್ಕೊಂಡು ಹೋಗ್ಬೋದು, 4 ಜನ ಕುಂತ್ಕೊಂಡು ಹೋಗ್ಬೇಕಂದ್ರೆ ಏನು ಮಾಡಬೇಕು, ಅದಕ್ಕೆ ಕಾರ್ ಕಂಡುಹಿಡಿದ್ರು. ಸೊ ಕಾರು ಸಮಸ್ಯೆಗೆ ಪರಿಹಾರ ಆಯಿತು. ಅದೇ ರೀತಿ ಈಗ ನಾನೇನಾದರೂ ಫಿಂಗರಲ್ಲಿ ಲ್ಯಾಪ್ಟಾಪ್ನ ಮಾಡ್ಕೊಂಡಿದ್ದಿದ್ರೆ ಬೆರಳು ನೋವು ಬಂದ್ಬಿಡ್ತಾ ಇತ್ತು. ಅದಕ್ಕೋಸ್ಕರ ವೈರ್ಲೆಸ್ ಮೌಸು ಅಥವಾ ವೈರ್ ವಿತ್ ವೈರ್ ಮೌಸ್ಗಳಿರುತ್ತೆ. ಇದು ಸಮಸ್ಯೆಗೆ ಪರಿಹಾರ. ಇದು ಇವತ್ತು ನೀವೆಲ್ಲ ಮತ್ತೆ ತಿರ್ಗಾ ನಾನು ಟೌನಲ್ಲೋ ಅಥವಾ ವೈಯಾಲಿಕಾವಲಲ್ಲೋ ಈ ಥರ ಫ್ರೀ ವೆಬಿನಾರ್ ಇದೆ ಅಂತಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನೀವು ಬಸ್ ಹತ್ತಿ, ಗಾಡಿಲೋ, ಕಾರಲ್ಲೋ ಅಲ್ಲಿಗೆ ಬರಬೇಕಾಯ್ತು. ಈಗ ನೋಡಿ, ಕುಂತಿದ್ದ ಜಾಗದಲ್ಲಿ ನೀವು ಎಲ್ಲೆಲ್ಲಿದ್ದೀರಾ ಅಲ್ಲೇ ಕುಂತ್ಕೊಂಡು ಅಟೆಂಡ್ ಮಾಡ್ತಾ ಇದ್ದೀರಾ. ಆ ಒಂದು ಸಮಸ್ಯೆಗೆ ಇದೊಂದು ಪರಿಹಾರ. ಸೊ ಗೂಗಲ್ ಮೀಟ್ ಅನ್ನೋದು, ಅಥವಾ ಜಿಯೋ ಮೀಟ್ ಅಂತಿದೆ, ಝೂಮ್ ಇದೆ, ಎಷ್ಟೊಂದು ಈ ಥರ ಸ್ಕೈಪ್ ಅಂತಿದೆ, ಸೊ ಕ್ಲೌಡ್ ಅಂತ, ಗೂಗಲ್ ಕ್ಲೌಡ್ಸ್ ಅಂತಿದೆ, ಎಷ್ಟೊಂದು ಮಾಧ್ಯಮಗಳಿದ್ದಾವೆ. ಇದೆಲ್ಲವೂ ಪರಿಹಾರ. ಆದ್ದರಿಂದ ವಾಟ್ ಈಸ್ ಬಿಸ್ನೆಸ್ ಅಂದರೆ, ಬಿಸ್ನೆಸ್ ಇದು ಸೊಲ್ಯೂಷನ್ನ ಹುಡುಕೋದು, ಸೊಲ್ಯೂಷನನ್ನು ಕೊಡೋದು, ಸೊಲ್ಯೂಷನನ್ನು ಮಾರೋದು. ಇದೇ ವ್ಯಾಪಾರ. ನೀವು ಏನು ಮಾಡ್ತಿರೋ, ಲಾಭ ಗಳಿಸ್ತಿರೋ, ಹೆಚ್ಚು ಲಾಭನೋ ಕಡಿಮೆ ಲಾಭನೋ ಅದೆಲ್ಲ ಸೆಕೆಂಡ್ರಿ. ನೀವು ಏನನ್ನು ಮಾರಾಟ ಮಾಡ್ತಾ ಇದ್ದೀರಾ ಅಂದರೆ ಪರಿಹಾರಗಳನ್ನು ಮಾರಾಟ ಮಾಡ್ತಾ ಇದ್ದೀರಾ. ಅದು ಯಾವಾಗ ನಿಮಗೆ ಈ ಒಂದು ಸತ್ವ ಗೊತ್ತಾಗುತ್ತೆ, ಕೆಲಸ ಮಾಡೋದಕ್ಕೆ ಇನ್ನೊಂದಷ್ಟು ಉತ್ಸಾಹ ಬರ್ತದೆ,
ಪ್ರೋತ್ಸಾಹ ಬರ್ತದೆ, ನೀವು ಎನರ್ಜೆಟಿಕ್ ಆಗಿರ್ತೀರ, ಅದ್ಭುತವಾಗಿ ಲಾಭ ಕೂಡ ಗಳಿಸ್ತೀರ. ಅದಕ್ಕೆ ಪ್ರತಿಯೊಂದನ್ನು ನಮ್ಮ ವೈಯಕ್ತಿಕವಾಗಿ ನಾವು ಬೆಳವಣಿಗೆ ಆಗೋದಕ್ಕೆ ಅದನ್ನು ಪಕ್ಕಕ್ಕಿಟ್ಟು ಮರೆತು, ಯಾರು ಎದುರುಗಡೆ ಅಂದರೆ ಅದರಲ್ಲಿ ಲಾಭ ತೊಗೊಂಡಂಥವ್ರು, ಅಂದರೆ ಈಗ ಮೌಸ್ ತೊಗೊಂಡ, ಊಬರ್ ಬಂತು ಹತ್ತದ ತೊಗೊಂಬಂದು ಹೇಳ್ದ, ಸೊ ಮಾಡೋನಿಗಿಂತನೂ ಕೂಡ ಅದನ್ನು ಪಡ್ಕೊಂಡಂಥವ್ನು ಇದನ್ನೆಲ್ಲ ಇವನಿಗೆ ನಾವು ಲಾಭ ಗಳಿಸ್ಬೇಕು, ಅವನ ಸಮಸ್ಯೆನ ಪರಿಹಾರ ಮಾಡಬೇಕು. ಆಗ ಮಾತ್ರ ವ್ಯಾಪಾರದಲ್ಲಿ ಬೆಳೆಯೋದಕ್ಕೆ ಖಂಡಿತವಾಗ್ಲೂ ಆಗಬಾರ್ದು. ಸೊ ಇವತ್ತು ಸಾಕಷ್ಟು ಆ್ಯಪ್ಗಳು ಬಂದಿದೆ, ನೋಡಿರಬಹುದು. ಸೊ ಅದು ಒಂದು ಆ್ಯಪ್ ಇಲ್ಲ ಅಂತಂದರೆ ಪ್ರತಿ ಸಲ ನೀವು ವೆಬ್ಸೈಟ್ಗೆ ಹೋಗಬೇಕು. ಸೊ ಈಗ ವೆಬ್ಸೈಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಆ್ಯಪಲ್ಲೇ ಎಲ್ಲ A to Z ಸಿಕ್ಬಿಡುತ್ತೆ. ಸೊ ನಿಮಗೆ ಒಂದು ಕಾಲದಲ್ಲೆಲ್ಲ ಬರೀ ಟಿ ವಿ ನೋಡ್ತಾ ಇದ್ರಿ, ಈಗೆಲ್ಲ ಟಿ ವಿಯಿಂದ ಶಿಫ್ಟ್ ಆಗ್ಬಿಟ್ಟವ್ರು, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟವ್ರೆ. ಈಗಲೂ ಟಿ ವಿ ನೋಡ್ತಾರೆ, ಲೈವ್ ಪ್ರೋಗ್ರಾಮು ಅದು ಇದು ನೋಡ್ತಾರೆ. ಬಟ್ ಎಲ್ಲರೂ ಕೂಡ ಅದೊಂದು ದಿವಸ ಟಿ ವಿ ಮಾಯ ಆಗ್ಬಿಡ್ತದೆ, ಇನ್ನು ಟಿ ವಿ ಇರಲ್ಲ. ಟಿ ವಿ ಇರುತ್ತೆ, ಟಿ ವಿಲಿ ಚಾನಲ್ಗಳಿರಲ್ಲ, ಅದ್ರ ಬದಲು ಎಲ್ಲ ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ತಂತ್ರಜ್ಞಾನ ಮುಂದುವರಿತಾ ಚೇಂಜ್ ಆಗ್ಬಿಟ್ಟಿದೆ. ಅದಕ್ಕೆ ವಾಟ್ ಈಸ್ ಬಿಸ್ನೆಸ್ ಅಂದರೆ, ರಿಯಲ್ ಫ್ಯಾಕ್ಟಲ್ಲಿ ಬಿಸ್ನೆಸ್ ಅಂದರೆ ಸಮಸ್ಯೆಗಳಿಗೆ ಪರಿಹಾರ. ಇದು ಅತ್ಯದ್ಭುತವಾದಂತಹ, ಮೊದಲು ನೀವು ಅಳವಡಿಸ್ಕೊಳ್ಬೇಕಾಗಿರುವಂಥ ವಿಚಾರ. ಮನ ಮಸ್ತಿಷ್ಕದಲ್ಲಿ ಇದನ್ನು ಶಾಶ್ವತವಾಗಿ ಅಳವಡಿಸ್ಕೊಳ್ಬಿಡಿ. ಯಾರ್ಯಾರು ಬಂದಿದ್ದೀರಾ ಈ ವ್ಯಾಪಾರದ ಬ್ರಹ್ಮರಹಸ್ಯ ಪರಿಚಯಾತ್ಮಕ ವೆಬಿನಾರ್ಗೆ, ದಯಮಾಡಿ ಗಮನ ಕೊಟ್ಟು ಆಲಿಸಿ. ಅನ್ಡಿವೈಡೆಡ್ ಫೋಕಸ್ಡ್ ಆಗಿರಬೇಕು. ನಿಮ್ಮ ಒಂದು ಲರ್ನಿಂಗ್ ಕೆಪಾಸಿಟಿ ಎಷ್ಟು ಚೆನ್ನಾಗಿರುತ್ತೋ, ಗ್ರಹಿಸುವಂಥ ಕೆಪಾಸಿಟಿ ಎಷ್ಟಿರುತ್ತೋ, ನಿಮಗೆ ಬದುಕಲ್ಲಿ ಲಾಭ ಕೂಡ ಅಷ್ಟರ ಮಟ್ಟಿಗಿರುತ್ತದೆ. ಆದ್ದರಿಂದ ಕೇಳಿಸ್ಕೊಳ್ಳೋದು ಬೇರೆ, ಆಲಿಸೋದು ಬೇರೆ. ಕೇಳಿಸ್ಕೊಂಡ್ರೆ ಈ ಕಿವಿಯಿಂದ ಈ ಕಿವಿಗೆ ಹೋಗ್ಬಿಡ್ತದೆ, ಆಲಿಸಿದ್ದೆಲ್ಲ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿರುತ್ತೆ. ಲಿಸನಿಂಗ್ ಆ್ಯಂಡ್ ಹಿಯರಿಂಗ್ ಇದೆರಡು ವ್ಯತ್ಯಾಸ ಇದೆ. ಆದ್ದರಿಂದ ಗಮನ ಕೊಟ್ಟು ಆಲಿಸಿ ಏನೇನನ್ನ ಹೇಳ್ತಾ ಇದ್ದೀನಿ ಅಂತ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಅಂತಿಮದಲ್ಲಿ ನಾನು ನಿಮಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ವ್ಯಾಪಾರ ಮೂಲವಾಗಿ ಸಮಸ್ಯೆಗಳನ್ನು ಪರಿಹಾರ ಕೊಡೋದೇ ವ್ಯಾಪಾರ. ಈ ರೀತಿ ನೀವು ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಹುಡುಕಿ ಐಡೆಂಟಿಫೈ ಮಾಡಿ ಆ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಎಲ್ಲ ಒಂದು ಕಡೆ ಕಳ್ತನ ನಡೀತಾ ಇರುತ್ತೆ. ಈಗ ಎಷ್ಟೊಂದು ಜನ, ಇಲ್ಲಿ 3 ಜನ ಹೇಳಿದ್ರು CCTV ಕ್ಯಾಮ್ರಾಗಳನ್ನು ಮಾಡ್ತೀರಿ ಅಥವಾ ಸರ್ವಿಸ್ ಮಾಡ್ತೀರಿ ಅಂತ. ಅದನ್ನು ತೊಗೊಂಡೋಗಿಟ್ರೆ ಕಳ್ತನ ಮಾಡೋರನ್ನು ಕೂಡ ಕ್ಯಾಮ್ರಾ ನೋಡಿ ನಮಸ್ಕಾರ ಮಾಡ್ತಾನೆ. ಓ ಹಿಡಿದ್ಬಿಟ್ಟು ತಪ್ಪಾಯ್ತಣ್ಣ ಅಂತ ಕ್ಯಾಮ್ರಾ ಕೇಳ್ತಾವನು. ಎಷ್ಟೊಂದು ಅದು ರೀಲ್ಸ್ಗಳೆಲ್ಲ ಇರ್ತವೆ. ಆ ರೀತಿಯಿಂದ ಕ್ಯಾಮ್ರಾನೇ ಭಗವಂತ ಇವಾಗ, ಹಂಗೋಸ್ಕರ ನಮಸ್ಕಾರ ಮಾಡ್ಕೊಂಡು ಮುಂದುವರಿತಾರೆ. ಸೊ ಅದೊಂದು ಸಮಸ್ಯೆ. ಒಬ್ಬ ವಾಚ್ಮೆನ್ನ ರೀಪ್ಲೇಸ್ ಮಾಡಿ ಒಂದು ಕ್ಯಾಮ್ರಾ ಬರುತ್ತೆ ಅಂತಂದರೆ ರಿಯಲಿ ಅದ್ಭುತವಾದ ಸೊಲ್ಯೂಷನ್ ಅದು. ಕ್ಯಾಮ್ರಾ ವಾಚ್ಮೆನ್ಗೆ ನಾವು 10,000 15,000 ಸ್ಯಾಲ್ರಿ ಕೊಡಬೇಕು, ಅದು ಒಂದು ಕ್ಯಾಮ್ರಾ ಮಾಡ್ಬಿಡುತ್ತೆ. 10-15 ಸಾವಿರ ಕೊಟ್ಟರೆ ಒಂದು 4-5 ಕ್ಯಾಮ್ರಾ ಫಿಕ್ಸ್ ಆಗ್ಬಿಡ್ತದೆ. ವಾಚ್ಮೆನ್ಗಿಂತನೂ ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಸೊ ಸಮಸ್ಯೆಗಳನ್ನು ಬಗೆಹರಿಸೋದೇ ಬಿಸ್ನೆಸ್. ಆದ್ದರಿಂದ ಮೂಲವಾಗಿ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳೋರು ಅದರಲ್ಲಿ ಬೆಳೀತಾರೆ. ಬಿಸ್ನೆಸ್ಸಿನ ಸತ್ವ ಮಹತ್ವಗಳನ್ನು ತಿಳಿದರಿತು ಜನಗಳಿಗೆ ಏನು ಬೇಕು ಅನ್ನೋದನ್ನು ಕೊಡ್ತಾರಲ್ಲ, ಇಂಥವ್ರು ಮಾತ್ರ ವ್ಯಾಪಾರದಲ್ಲಿ ಅದ್ಭುತವಾಗಿ ಬೆಳೀತಾರೆ. ಆದ್ದರಿಂದ ಒಂದು ಕಡೆಯಿಂದ ಬರೋ 100 ರೂಪಾಯಿಗಿಂತ 100 ಕಡೆಯಿಂದ ಬರುವಂಥ 11 ರೂಪಾಯಿ ಇದು ಬಹಳ ಬಹಳ ಮುಖ್ಯ. ಅಯ್ಯೋ 100 ರೂಪಾಯಿ ಸಿಗ್ತಲ್ಲ ಅಂತ ಕೈ ಚಾಚಿ ಇಸ್ಕೊಂಡ್ಬಿಡ್ತೀರಿ. ಬಟ್ 1 ರೂಪಾಯಿ ಬರ್ತದಲ್ಲ 100 ಕಡೆಯಿಂದ, ಇದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಎಲ್ಲರೂ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡ್ಕೊಳ್ಳಿ, ಇಳಿಸ್ಕೊಳ್ಳಿ. ಒಳಗಡೆ ಹೇಳೋವಂಥದ್ದೆಲ್ಲ ಪ್ರತಿಯೊಬ್ಬ ವೃತ್ತಿಪರ ವ್ಯಕ್ತಿಗೆ ಟೂಲ್ಸ್ ಬೇಕು. ಟೂಲ್ಸ್ಗಳಿಲ್ಲದಿದ್ದರೆ ಅವನು ವೃತ್ತಿಪರ ವ್ಯಕ್ತಿನೇ ಅಲ್ಲ, ಅವನು ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವುದೇ ಟೈಲರ್ ಅಂಗಡಿಲಿ ಹೋದರೆ ಅವ್ರದ್ದೊಂದು ಟೂಲ್ಸ್ಗಳಿರ್ತದೆ. ಕತ್ರಿ, ಟೇಪು, ಮಾರ್ಕರು, ಮಿಷಿನು, ಬಾಬಿನು, ಒಳಗಡೆ ಹಾಕೋದು ದಾರಗಳು, ಈ ಕೋನ್ ಅಂತ ಬರ್ತದೆ, ಓವರ್ಲಾಕ್ ಮಿಷಿನು, ಇದೆಲ್ಲವೂ ಕೂಡ ಅವ್ರಿಗೆ ಟೂಲ್ಸ್ ಅದು. ಹಾಗೆ ಮೆಕ್ಯಾನಿಕ್ ಶಾಪ್ಗೆ ಹೋದರೆ ನೀವು ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ಆಲಂಕಿ, ರಿಂಗ್ ಸ್ಪಾನರ್, ಏನೇನೋ ಸ್ಪಾನರ್, 108 ಸ್ಪಾನರ್ಗಳಿರ್ತಾರೆ. ಡಾಕ್ಟ್ರ್ ಹತ್ರ ಹೋಗಿ ಅವ್ರ ಟೂಲ್ಸ್ಗಳು ನೋಡಿ ಏನೇನು ಅಂತ. ಸೊ ಸ್ಟೆಥೋಸ್ಕೋಪ್ ಇಟ್ಕೊಂಡಿರ್ತಾರೆ, ಇಂಜೆಕ್ಷನ್ ಇಟ್ಕೊಂಡಿರ್ತಾರೆ, BP ಚೆಕ್ ಮಾಡೋದು ಇಟ್ಕೊಂಡಿರ್ತಾರೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ನೀವು ನೋಡಿದ್ರೆ ಪ್ರತಿಯೊಬ್ಬ ವೃತ್ತಿಪರ ವ್ಯಕ್ತಿಗಳು ಅವರವರ ಒಂದು ಟೂಲ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಮನೇಲಿ ಹೆಣ್ಣುಮಕ್ಳು ಹೇಳ್ಬೇಕಾದ್ರೆ ಹೆಣ್ಮಕ್ಳು ಟೂಲ್ಸು ಕಿಚನಲ್ಲಿರುವಂಥ ಸೌಟು, ಸ್ಪೂನು, ಕತ್ರಿ, ಚಾಕು, ಕಟ್ ಮಾಡೋದಕ್ಕೆ ಬಾಣಲಿ, ಟೀ ಮಾಡೋದಕ್ಕೆ ಬೇರೆ ಕುಕ್ಕರು, ಪಾತ್ರೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಇಟ್ಟಿರ್ತಾರೆ. ಇವೆಲ್ಲ ಇದು ಟೂಲ್ಸು. ಈ ಟೂಲ್ಸ್ಗಳಿಲ್ಲದೆ ಇದ್ದರೆ ಕಿಚನ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಆ ಟೂಲ್ಸ್ಗಳಿಲ್ಲದೆ ಇದ್ದರೆ ಅಡುಗೆನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ವೃತ್ತಿಪರ ಇಂಥವನು ಅಂತಿಲ್ಲ, ನೀವು ಯಾರ ಹತ್ರ ಬೇಕಾದರೂ ಹೋಗಿ. ಒಂದು ವಸ್ತುಗಳಾಯಿತು, ಇನ್ನೊಂದು ವಿಚಾರಗಳು.
ಅಂದರೆ ಸರ್ವಿಸ್ ಕೊಡುವಂಥವ್ರು ಕೆಲವರು ಇರ್ತಾರೆ. ಫಾರ್ ಎಕ್ಸಾಂಪಲ್ ನಂದು ಸರ್ವಿಸ್ ಬಿಸ್ನೆಸ್, ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ. ಲಾಯರು ಏನು ಮಾಡ್ತಾರೆ? ಏನು ಮಾಡಲ್ಲ, ಅವ್ರು ಓದಿರೋದನ್ನು ಅಧ್ಯಯನ ಮಾಡಿ ಕೇಸ್ಗಳನ್ನು ಸ್ಟಡಿ ಮಾಡಿ ಹೇಳ್ತಾ ಹೋಗ್ತಾರೆ. ಇವರದೆಲ್ಲ ಸರ್ವಿಸ್. ಶಿಕ್ಷಕರು, ಸ್ಕೂಲ್ ಟೀಚರ್ಸ್ ಯಾರು ಇರ್ತಾರೆ ಇವರೆಲ್ಲ ಸರ್ವಿಸ್ ಕೊಡ್ತಾರೆ. ಸೊ ಮೋಟಿವೇಟರ್ ಅವ್ರು ಏನು ಮಾಡ್ತಾರೆ? ಏನು ಮಾಡಲ್ಲ, ಜಸ್ಟ್ ಮೋಟಿವೇಟ್ ಮಾಡ್ತಾರೆ. ಅಂದರೆ ಮಾತನ್ನು ಕಲ್ತಿರೋದನ್ನು ಕೊಡ್ತಾರೆ. ಆದ್ದರಿಂದ ಒಂದು ವಸ್ತುಗಳ ರೂಪದಲ್ಲಿ ವ್ಯಾಪಾರ ಮಾಡ್ಬೋದು, ಇನ್ನೊಂದು ಸೇವೆ ರೂಪದಲ್ಲಿ ವ್ಯಾಪಾರ ಮಾಡ್ಬೋದು. ಸೊ ಸೇವೆ ರೂಪದಲ್ಲಿ ಕೆಲವರು ಏನನ್ನು ಮಾಡ್ತಾರೆ ಅಂದರೆ ಅವ್ರಿಗೂ ಟೂಲ್ಗಳು ಬೇಕು. ಇವಾಗ ವ್ಯಾಪಾರದ ಬ್ರಹ್ಮ ರಹಸ್ಯ, ಅದರಲ್ಲೂ ಒಂದಷ್ಟು ಟೂಲ್ಗಳನ್ನು ಇಟ್ಟಿದ್ದೀನಿ, 108 ಟೂಲ್ಗಳು ಇಟ್ಟಿದ್ದೀನಿ. ಆ ಟೂಲ್ಗಳನ್ನೆಲ್ಲ ನಿಮಗೆ ಕೊಡ್ತಾ ಹೋದರೆ ಆ ಟೂಲ್ಗಳನ್ನು ಇಟ್ಕೊಂಡು ನೀವು ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಅಧಿಕವಾದಂತಹ ಲಾಭ ಗಳಿಸೋದ್ರ ಜೊತೆಗೆ ಸಮಾಜಕ್ಕೂ ಒಂದು ಅದ್ಭುತವಾದಂಥ ಸೇವೆ ಸಲ್ಲಿಸ್ಬೋದು. ಆದ್ದರಿಂದ ವ್ಯಾಪಾರದ ಬ್ರಹ್ಮರಹಸ್ಯದಲ್ಲೂ ಕೂಡ ಟೂಲ್ಗಳು ಬಹಳ ಬಹಳ ಮುಖ್ಯ. ಅದೇ ರೀತಿ ಮನುಷ್ಯನಿಗೆ ಜೀವನವನ್ನು ಮಾಡೋದಕ್ಕೆ, ಈ ಜೀವನ ಅನ್ನೋದು ಒಂದು ವ್ಯಾಪಾರ ಅಂತಲೇ ಇಟ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ, ಪರವಾಗಿಲ್ಲ, ಜೀವನ ಒಂದು ವ್ಯಾಪಾರ. ಈ ವ್ಯಾಪಾರವನ್ನು ನಾವು ಪರಿಪೂರ್ಣಗೊಳಿಸೋದಕ್ಕೆ ನಮಗೆ ಟೂಲ್ ಬೇಕು. ಏನು ಟೂಲ್ ಅಂದರೆ ಜ್ಞಾನದ ಟೂಲ್ಗಳು ಬೇಕು. ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಯಾರು ಕಲಿಯೋದಕ್ಕೆ ಮಾನ್ಯತೆ ಆದ್ಯತೆಯನ್ನು ನೀಡೋದಿಲ್ವೋ ಖಂಡಿತವಾಗ್ಲೂ ಇವನು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ, ಬದುಕಬಹುದು. ಪ್ರತಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾರನ್ನ ಇರ್ಬೋದು ಅಥವಾ ಅವನು ವ್ಯಾಪಾರ ಮಾಡ್ತಾರನ್ನ ಇರ್ಬೋದು, ಯಾವುದೇ ರೀತಿ ಅವನು ಬಿಸ್ನೆಸ್ ಮಾಡ್ತಾ ಇರಲಿ, ಎಲ್ಲರಿಗೂ ಅನ್ವಯ. ಪ್ರತಿಯೊಬ್ಬ ಮಾಡೋದು ಮೂರೇ ರೀತಿ ರಿಸಲ್ಟ್ ಕೊಡೋದು ಪ್ರಪಂಚದಲ್ಲಿ. ಅಲ್ಟಿಮೇಟ್ ರಿಸಲ್ಟ್ ಇದು ಬಿಟ್ಟು ಬೇರೆ ಇದಕ್ಕಿಂತ ಹೊರಗಡೆ ಏನಿಲ್ಲ. ನೀವು ಮಾಡೋ ಎಲ್ಲ ಕೆಲಸಗಳು, ಕರ್ಮಗಳು, ಕ್ರಿಯೆಗಳು, ಚಟುವಟಿಕೆಗಳು, ಚಲನವಲನಗಳು, ವ್ಯಾಪಾರ, ಮಾರಾಟ, ಇದೆಲ್ಲವೂ ನಿಮಗೆ ಒಂದು ನಿಮ್ಮನ್ನು ಬೆಳೆಸುತ್ತೆ, ಉಳಿಸುತ್ತೆ, ಇಲ್ಲ ಅಳಿಸುತ್ತೆ. ಇಷ್ಟೇ ಅಲ್ಟಿಮೇಟ್ ಆನ್ಸರ್ ಇದು. ನಿಮ್ಮನ್ನು ಬೆಳೆಸುತ್ತೆ, ಉಳಿಸುತ್ತೆ, ಅಳಿಸುತ್ತೆ. ಆದ್ದರಿಂದ ಬೆಳೆಯೋಕ್ಕೆ ಯಾರ್ಯಾರು ಮುಂದುವರೆದಿದ್ದಾರೆ ಅಥವಾ ಯಾರ್ಯಾರು ಬೆಳೆದಿದ್ದಾರೆ, ಇವರು ಯಾಕೆ ಬೆಳೆದಿದ್ದಾರೆ? ಬರೀ ಉಳಿದಿದ್ದಾರೆ ಅಂದರೆ ಯಾಕೆ ಉಳಿದಿದ್ದಾರೆ? ಅಳಿದೋಗ್ಬಿಟ್ರು ಅಂದರೆ ಯಾಕೆ ಅಳಿದಿದ್ದಾರೆ? ಈ ಮೂರಕ್ಕೂ ಕಾರಣ ಇದೆ. ಆ ಕಾರಣನ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಅದ್ಭುತವಾಗಿ ನೀವು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಆ ಬೆಳೆಯುವಂಥ ಕಾರಣಗಳನ್ನು ನಿಮಗೆ ಕಾರಣ ಮಾತ್ರ ಅಲ್ಲ, ಸೊ ಪ್ರಾಕ್ಟಿಕಲ್ ಆಗಿ ನಿಮ್ಮ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ. ಅದನ್ನು ವ್ಯಾಪಾರದ ಬ್ರಹ್ಮರಹಸ್ಯ ಅದು ಸಂಪೂರ್ಣವಾಗಿ ಹೇಳ್ಕೊಡುತ್ತೆ. ನಮ್ಮ ಜಗತ್ತಲ್ಲಿ ನೀವು 4 ಜನ ವರ್ಗದವ್ರನ್ನ ನೋಡ್ಬೋದು. ಇಡೀ ನೀವು ಯಾವುದೇ ನಾಡಿರಲಿ, ಯಾವುದೇ ದೇಶ ಇರಲಿ. ಮೊದಲನೇವ್ರು ಯಾರು ಅಂದರೆ ಇವ್ರಿಗೆ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಕುಂದುಕೊರತೆಗಳು, ಅಡೆತಡೆಗಳು ಮೈ ತುಂಬ ಇದೆ. ಇವ್ರಿಗೆ ಅದಕ್ಕೆ ಪರಿಹಾರನೇ ಬೇಕಾಗಿಲ್ಲ. ಅದನ್ನೇ ಒತ್ಕೋತಾರೆ, ಅದನ್ನೇ ಹಾಸ್ಕೋತಾರೆ, ಅದರಲ್ಲೇ ಇದ್ದು ಬಿಡ್ತಾರೆ. ಇದೋ ಒಂದು ಜೀವನ 3 ಹೊತ್ತು ಊಟ ಬಟ್ಟೆ ಸೂರು ಸಿಕ್ಕಿದ್ರೆ ಸಾಕು, ಎಲ್ಲ ಒಂದು ಕಡೆ ಕೆಲಸ ಮಾಡಿದ್ರೆ ಸಾಕು, ಇವತ್ತು ಬದುಕಿದ್ರೆ ಸಾಕು, ನಾಳೆ ನೋಡ್ಕೊಳ್ಳೋಣ ಬಿಡುವಂಥದ್ದು. ಇವ್ರಿಗೆ ಸಮಸ್ಯೆಗಳನ್ನು ಪರಿಹಾರ ಬೇಕಾಗಿಲ್ಲ, ಪರಿಹರಿಸ್ಕೊಳ್ಳೋದು ಇಲ್ಲ. ಯಾರಾದರೂ ಪರಿಹಾರ ಮಾಡ್ತೀನಿ ಅಂತ ಬಂದರೆ ತಲೆ ಮೇಲೆ ಹೊಡೆದು ಕಳಿಸ್ತಾರೆ. ಅಂಥ ವರ್ಗದ ಜನಗಳು ಇವರು ಮೊದಲನೇ ವರ್ಗದವರು. ಎರಡನೇ ವರ್ಗದವ್ರು ಯಾರು ಅಂತಂದರೆ ಇವರು ಎಲ್ಲ ಗೊತ್ತು, ಬುದ್ಧಿವಂತಿಕೆ ಇದೆ, ಜ್ಞಾನ ಇದೆ, ಅವ್ರಿಗೆ ಏನು ಮಾಡಿದ್ರೆ ಏನಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಎಲ್ಲವೂ ಗೊತ್ತಿದೆ. ಆದರೆ ಇವರು ಸೋಮಾರಿಗಳು, ಆಲಸ್ಯ, ಜಡತ್ವ, ಆಗಲೇ ಹೇಳ್ದಂಗೆ ಸಂಕೋಚ, ಮುಜುಗರ, ನಾಚಿಕೆ ಉಳ್ಳಂತಹ ವ್ಯಕ್ತಿಗಳು. ಇವರು ಖಂಡಿತವಾಗ್ಲೂ ಎಲ್ಲ ಇದ್ದು ಕೂಡ ನಯಾ ಪೈಸದ ಉಪಯೋಗ ಇಲ್ಲ. ಆದರೆ ಇವ್ರಿಗೆ ಅದ್ಭುತವಾದಂತಹ ಜ್ಞಾನ ಇದೆ, ಇದನ್ನು ಮಾತ್ರ ತಿಳಿಬೋದು. ಆದರೆ ಜ್ಞಾನ ಇದ್ದೇನು ಪ್ರಯೋಜನ? ಯಾರೋ ಒಬ್ಬ ಕಾರ್ ತೊಗೊಂಡು ಬಂದಂತೆ, ಸ್ಯಾಲ್ರಿ ಜಾಸ್ತಿ ಆಯಿತು, ಪ್ರಮೋಷನ್ ಸಿಕ್ತು ಅಂತ ಕಾರ್ ಓಡ್ಸೋಕ್ಕೆ ಬರಲ್ಲ. ವಾರ ರಜಾ ಇರ್ತದೆ, ಭಾನುವಾರ ಬಕೆಟಲ್ಲಿ ನೀರು ತಗೋತಾನೆ, ಕಾರ್ ಓಡಿಸ್ತಾನೆ. ಎಷ್ಟು ಚೆನ್ನಾಗಿ ಮಡ್ಕೊಂಡಿದ್ದಾನೆ ಅಂತಂದರೆ 1.5 ವರ್ಷದಲ್ಲಿ ಆ ಕಲ್ಲರ್ ಫೇಡ್ ಆಗ್ಬಿಟ್ಟೈತೆ ಕಾರ್ದು. ಒಂದು ದಿವಸಕ್ಕೂ ಸ್ಟಾರ್ಟ್ ಮಾಡಿಲ್ಲ, ಅದೆಲ್ಲ ಬ್ಯಾಟ್ರಿ ಎಲ್ಲ ಹೋಗ್ಬಿಟ್ಟೈತಿ. ಈಗ ಸ್ಟಾರ್ಟ್ ಮಾಡಿದ್ರು ಅದು ಹತ್ಕೊಳ್ಳಲ್ಲ, ಆ ಮಟ್ಟದಲ್ಲಿದೆ. ಸೊ ಯಾಕೆ ಇವರು ಅಂತಂದರೆ ಇವರೆಲ್ಲ ಏನು ಅಂತಂದರೆ ಬುದ್ಧಿ ಜ್ಞಾನವನ್ನು ಇಟ್ಕೊಂಡು ಈ ಆಲಸ್ಯ, ಸೋಮಾರಿತನ, ಸೊ ಜಡತ್ವ, ನಾಚಿಕೆ, ಸಂಕೋಚ ಸ್ವಭಾವ ಇವ್ರದನ್ನೆಲ್ಲ ಇರೋದ್ರಿಂದ ಇವರು ಬದುಕಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇವರು ಎರಡನೇ ವರ್ಗದ ಜನರು. ಮೂರನೇ ವರ್ಗದ ಜನರು ಯಾರು ಅಂತಂದರೆ ಇವರು ಎಷ್ಟು ಒಂದು ಚೂರು ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತಾರೆ. ಕೆಲವರು ಅದರಲ್ಲಿ ಬಾಡಿ ನುಂಗುವಂಥವ್ರು ಇರ್ತಾರೆ. ಇಂಥವ್ರಿಗೆ ಏನಂದರೆ ಮಾರ್ಗದರ್ಶನದ ಕೊರತೆ. ಇವ್ರಿಗೆ ಮಾರ್ಗದರ್ಶನನೇ ಇಲ್ಲ. ಇವ್ರಿಗೇನಾದರೂ ಅಪ್ಪಿತಪ್ಪಿ ಒಂದು ಸ್ವಲ್ಪ ಮಾರ್ಗದರ್ಶನ ಸಿಕ್ಕಿಬಿಟ್ರೆ ರಾಕೆಟ್ ಬೆಳೆದಂಗೆ ಹೋಗ್ಬಿಡ್ತಾರೆ, ಅದ್ಭುತವಾಗಿ ಬೆಳೆದೋಗ್ಬಿಡ್ತಾರೆ. ಆದರೆ ಇವ್ರಿಗೆ ಮಾರ್ಗದರ್ಶಕರು ಬೇಕು. ನಾನು ಹೋಗಿ ಅವ್ರನ್ನ ಕೇಳಬೇಕು, ಅವ್ರಿಗೆ ಹೇಳಿದ್ರೆ ನನಗೆ ಅದರಿಂದ ಲಾಭ ಸಿಗ್ತದೆ, ನಾನು ಇದನ್ನು ಕಲ್ತ್ಕೊಳ್ಬೇಕು ಅಂತಿಲ್ಲ. ಇವ್ರಿಗೆ ಹೆಂಗೆ ಅಂದರೆ ಎಷ್ಟು ಇವರಲ್ಲೂ ಒಂದು ರೀತಿ ಸೋಮಾರಿತನ ಇರ್ತಾರೆ. ಯಾರಾದರೂ ಮಾರ್ಗದರ್ಶಕರೇ ಹುಡ್ಕೊಂಡು ಬಂದು
ಅವ್ರಿಗೆ ನೋಡಪ್ಪ ನೀನು ಹಿಂಗಿಂಗೆ ಮಾಡ್ಬೇಕು ಹಿಂಗಿಂಗೆ ಮಾಡಬೇಕು ಅಂತ ಹೇಳೋವರೆಗೂ ಕೂಡ ಇವ್ರು ಅಲ್ಲಿಂದ ಒಂದೇ ಮುಂದಿಡಲ್ಲ. ಯಾಕೆಂದರೆ ಮಾರ್ಗದರ್ಶಕರು ಹೇಳಿದ್ರೆ ನಾನು ಬೆಳಿತೀನಿ ಅಂತ ಇವ್ರಿಗೆ ಗೊತ್ತು. ಆದರೆ ಮಾರ್ಗದರ್ಶಕರು ಯಾರು ಅಂತ ಗೊತ್ತಿಲ್ಲ, ಎಲ್ಲಿ ಹುಡ್ಕೊಂಡು ಹೋಗ್ಬೇಕು, ಯಾರು ಕೇಳ್ಬೇಕು ಗೊತ್ತಿಲ್ಲ. ಆದ್ದರಿಂದ ಇವ್ರಿಗೆ ಒಂದು ರೀತಿ ಕೆಪಾಸಿಟಿ ಇದ್ದರೂ ಕೂಡ ಇವರು ಬೆಳೆಯಲ್ಲ. ಯಾಕೆಂದರೆ ಮಾರ್ಗದರ್ಶನವನ್ನು ಪಡ್ಕೊಳ್ಳದೇ ಇರುವಂತಹ ಇವರು ಶ್ರೀಮಂತರೇ. ಇನ್ನೂ ಕೈಗೆ ಬಂದಿಲ್ಲ, ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಇವ್ರಿಗೆ ಕೈಗೆ ಬಂದಿದೆ ಇನ್ನೂ ಬಾಯಿಗೆ ಹೋಗಿಲ್ಲ. ಯಾಕೆಂದರೆ ಎಲ್ಲಿವರೆಗೂ ಮಾರ್ಗದರ್ಶನ ಸಿಗಲ್ಲ ಅಲ್ಲಿವರೆಗೂ ಇವ್ರಿಗೆ ಬಾಯಿಗೆ ಹೋಗಲ್ಲ. ಇವರು 3ನೇ ವರ್ಗದ ಜನಗಳು. ಇನ್ನು 4ನೇ ವರ್ಗದ ಜನಗಳಿರ್ತಾರೆ. ಇವ್ರು ಯಾರು ಅಂದರೆ ಇವ್ರಿಗೆ ಯಾವುದು ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ. ಸ್ವಂತ ಪ್ರಯತ್ನದಿಂದ ಶತಪ್ರಯತ್ನ ಮಾಡಿ ಯಾರ್ದೋ ರೆಕಮೆಂಡೇಶನ್ ತಗೊಂಡು ಏನೋ ಮಾಡಿ ಒಂದು 90% ಹೋಗಿ ರೀಚ್ ಆಗ್ತಾರೆ. ಅಲ್ಲಿ ಹೋಗಿ ದಬಾಕೊಂಡ್ಬಿಡ್ತಾರೆ. ಕೆಲವರು 95%, 99% ಹೋಗಿ ವಾಪಸ್ ಬಂದವರಿದ್ದಾರೆ. ಸುಮಾರು ಜನ ನೋಡಿದ್ದೀನಿ 99% ಇನ್ನು 1% ಸಕ್ಸಸ್ಗಿರೋದು. ಬಟ್ ಅಲ್ಲಿಂದ ವಾಪಸ್ ಬಂದ್ಬಿಟ್ರು, ನನ್ನ ಕೈಲಾಗಲ್ಲ ಅಂತ ಕ್ವಿಟ್ ಆಗ್ಬಿಟ್ರು. ಡೋಂಟ್ ಗಿವ್ ಅಪ್ ಅಂತಾರಲ್ಲ, ಆ ರೀತಿ ಅವರು ನನ್ನ ಕೈಲಿ ನಾಗಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ರು. ಈ ರೀತಿ 4 ವರ್ಗದ ಜನಗಳು ಇರ್ತಾರೆ. ಈ 4ರಲ್ಲಿ ನೀವು ಯಾರ್ಯಾರು ಅಂತ ಹೇಳಿ. ಇನ್ನು 5ನೇ ವರ್ಗದ ಜನರು ಇರ್ತಾರೆ. ಈಸ್ ಎ ಕಿಂಗ್. ಇವ್ರು ಯಾರು ಅಂತಂದರೆ ಯಶಸ್ಸು ಕೀರ್ತಿ ಗಳಿಸಿರೋರು, ಗುರಿ ಸಾಧನೆಯನ್ನು ಮಾಡಿರೋರು, ಅವರಿಗೆ ಬೇಕಾದಂತಹ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಅವ್ರ ಲೈಫ್ ಸ್ಟೈಲನ್ನು ಎಲ್ಲವೂ ಕೂಡ ಅದ್ಭುತವಾಗಿ ಮಾಡ್ಕೊಂಡಂಥವ್ರು. ಇವ್ರು ಯಾಕೆ ಮಾಡ್ಕೊಂಡಿದ್ದಾರೆ ಅಂದರೆ ಈ 4 ಜನಕ್ಕೂ ಮತ್ತು ಇವರೊಬ್ಬರಿಗೆ ಯಶಸ್ಸು ಕೀರ್ತಿ ಗುರಿ ಸಾಧನೆ ಗಳಿಸಿರುವಂತಹ ವ್ಯಕ್ತಿಗಳಿಗೆ ಏನು ವ್ಯತ್ಯಾಸ ಅಂದರೆ ಇವರೆಲ್ಲರೂ ಕಲಿಕೆಯಲ್ಲಿ ಆದ್ಯತೆ ಮಾನ್ಯತೆಯನ್ನು ನೀಡಿದವರು. ಮೊದಲ ಆದ್ಯತೆ ಮಾನ್ಯತೆ ಕಲಿಕೆ. ಎರಡನೇದು ಮಾರ್ಗದರ್ಶಕರು. ಕಲ್ತಿದ್ದೀನಿ ಅಂತ ಅಹಂಕಾರ ಇಲ್ಲ, ಕಲಿತ ನಂತರವೂ ಕೂಡ ಪ್ರೆಸೆಂಟು ಕೂಡ. ನೀವೆಲ್ಲ ಅಂಬಾನಿನ ಕೇಳಿದರೆ, ಅಂಬಾನಿ ಒಂದು ಸಣ್ಣ ಮಗು ಹೇಳ್ತದೆ, ಯಾವುದೋ ಲಾಸ್ಟ್ ಟೈಮ್ ಇದು ಕ್ಲಾಸಲ್ಲಿ ಹೇಳಿದೆ, ಚಿಕ್ಕ ಮಗು, ಅದು ಒಂದು 13-14 ತಿಂಗಳು ಇರ್ಬೋದು ಅದಕ್ಕೆ. ಅಂಬಾನಿ ಅಂಬಾನಿ ಅಂತ ಇದೆ ಮಗುಗೆ ಅಂಬಾನಿ ಹೆಸರು ಗೊತ್ತು. ಬಟ್ ಅಂಥ ಕೋಟ್ಯಾಧೀಶ್ವರ ಅಂಬಾನಿ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಅಡ್ವೈಸರ್ ಇರ್ತಾರೆ. ಮಾರ್ಕೆಟಿಂಗ್ ಅಡ್ವೈಸರ್ ಇರ್ತಾರೆ, ಪ್ರಾಡಕ್ಟ್ ಅಡ್ವೈಸರ್ ಇರ್ತಾರೆ, ಸೊ ಅಡ್ವರ್ಟೈಸ್ಮೆಂಟ್ ಅಡ್ವೈಸರ್ ಇರ್ತಾರೆ, ಪ್ರತಿಯೊಂದಕ್ಕೂ ಅಡ್ವೈಸರ್ ಇರ್ತಾರೆ. ಅಂದರೆ ಮಾರ್ಗದರ್ಶನ ಇಲ್ಲದೇ ಯಾರೂ ದೊಡ್ಡ ವ್ಯಕ್ತಿಗಳು, ಟಾಟಾ ಬಿರ್ಲಾ ಆಗಿರ್ಬೋದು, ಸೊ ವಿಪ್ರೋ ಆಗಿರ್ಬೋದು, ಯಾವುದೇ ಕಂಪ್ನಿಗಳಾಗಿರ್ಬೋದು ನಾವು ತಗೊಳ್ಳಿ, ಅಲ್ಲಿ ಮಾರ್ಗದರ್ಶಕರು ಅಂತ ಇದ್ದೇ ಇರ್ತಾರೆ. ಆ ಅಡ್ವೈಸ್ ತಗೊಂಡು ಮಾಡ್ತಾರೆ. ಅಂದರೆ ಅಂಥ ಎತ್ತರಕ್ಕೆ ಬೆಳೆದ ಮೇಲೂ ಕೂಡ ಯಾಕೆ ಅಡ್ವೈಸರ್ಗೆ ಸಂಬಳ ಕೊಡ್ತಾರೆ, ಯಾಕೆ ಅಡ್ವೈಸರ್ನ ಕರೆಸ್ತಾರೆ, ಅದನ್ನು ನೀವು ತಿಳ್ಕೊಳ್ಬೇಕು. ಆದ್ದರಿಂದ ಈ ಬೆಳೆದಂಥ ವ್ಯಕ್ತಿಗಳು ಯಾರ್ಯಾರು ಇರ್ತಾರಲ್ಲ, ಶ್ರೀಮಂತರು ಅಂತ ಇಟ್ಕೊಳ್ಳಿ ಅಥವಾ ಆಗರ್ಭ ಶ್ರೀಮಂತರು ಅಂತ ಬೇಕಾದ್ರೂ ಇವ್ರನ್ನ ಕರ್ಕೊಳ್ಳಿ. ಇವರೆಲ್ಲರೂ ಕೂಡ ಪ್ರಸ್ತುತ ಪ್ರೆಸೆಂಟಲ್ಲೂ ಕೂಡ ಅಡ್ವೈಸರ್ ಮಾರ್ಗದರ್ಶನವನ್ನು ತಗೊಳ್ಳದೇ ಮುಂದೆ ಹೆಜ್ಜೆ ಇಡಲ್ಲ. ಆದರೆ ಈ 4 ಜನ ಕ್ಯಾಟಗರಿ ಯಾರು ಇರ್ತಾರೆ, ಇವ್ರಿಗೆ ಮಾರ್ಗದರ್ಶಕರು ಒಬ್ಬರು ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಇದು ವಿಪರ್ಯಾಸ. ಯಾರಿಗೋ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಬರ್ತದೆ ಅಂತ ಅವ್ರಿಗೆ ಆ ವಿಚಾರನೇ ಗೊತ್ತಿಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ ಪಾಪ, ದವಾಕೊಳ್ತಾರೆ, ಬೆಳೆಯೋದಿಲ್ಲ, ಕಷ್ಟಪಡ್ತಾರೆ, ಓಡ್ತಾರೆ, ಓಡಿ ಬೆವರು ಬಂದಿದೆ, ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ, ಬಟ್ ಒಂದು ಹೆಜ್ಜೆ ಮುಂದೆ ಇಟ್ಟಿಲ್ಲ. ಆದರೆ ಕಷ್ಟಪಡ್ತಾ ಇದ್ದೀನಿ, ಬೆವರು ನೋಡಿ ಹೆಂಗೆ ಹರಿತಾ ಇದೆ, ಸುರಿತಾ ಇದೆ, ಒಳ್ಳೆ ಸ್ನಾನ ಮಾಡ್ದಂಗೆ ಆಗ್ತಾ ಇದೆ ಅಂತ. ಏನೇ ಕಷ್ಟಪಟ್ಟರು ಏನು ಪ್ರಯೋಜನ? ನಿಂತಿದ್ದ ಜಾಗದಲ್ಲಿ ಓಡೋದನ್ನು ಓಡು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ನಡ್ಕೊಂಡು ಹೋದರೆ ನಾನು ಇಲ್ಲಿಂದ ಇಲ್ಲಿಗೆ 1 ಗಂಟೆ ತಲುಪ್ತೀನಿ, ಓಡೋದ್ರೆ ಅರ್ಧ ಗಂಟೆಲಿ ತಲುಪ್ತೀನಿ, ಅದಕ್ಕೋಸ್ಕರ ಓಡೋಗ್ಬೇಕು. ಸೊ ಇಲ್ಲೇ ನಿಂತ್ಕೊಂಡು ಓಡ್ತಾ ಇದ್ದು ನೀವು 1 ಹೆಜ್ಜೆನೂ ಮುಂದಿಟ್ಟಿಲ್ಲ ಅಂದರೆ ಓಡೋದ್ರಲ್ಲಿ ಅರ್ಥನೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಯಾರಿಗೆ ಮಾರ್ಗದರ್ಶನ ಇದೆ, ಇಂಥವರು ಅದ್ಭುತವಾಗಿ ಬೆಳೀತಾರೆ. ಈ ಯಶಸ್ಸು ಕೀರ್ತಿ ಗುರಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಕಲಿಕೆಯಲ್ಲಿ ಮೊದಲ ಆದ್ಯತೆ ಮಾನ್ಯತೆ ಕಲಿಕೆಗಾಗಿ. ಅದಾದ ನಂತರ ನೆಕ್ಸ್ಟ್ ಲೆವೆಲಲ್ಲಿ ಯಾವುದೇ ನೀವು ಕಲೆಗಳನ್ನು ವಿದ್ಯೆಗಳನ್ನು ಕಲಿಬೇಕಾದರೆ ಮೊದಲು ಮಾಡಬೇಕಾಗಿರೋದೇನು ಅಂದರೆ ನೀವು ಅದನ್ನು ಸೂತ್ರಗಳನ್ನು ತಿಳಿದು ಆ ಕೆಲಸಗಳನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿರೋ ರೀತಿ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್ ಅಂತ. ಅಂದರೆ ನೀವು ಯಾವುದೇ ಆಟಗಳನ್ನು ಆಡಬೇಕಾದ್ರೆ ಮೊದಲು ಆಟದ ನಿಯಮಗಳನ್ನು ತಿಳ್ಕೊಳ್ಬೇಕು. ಆಟದ ನಿಯಮ ಏನು? ಕ್ಯಾರಮ್ ಆಡೋದಕ್ಕೊಂದು ನಿಯಮ ಇದೆ, ಚೆಸ್ ಆಡೋದಕ್ಕೊಂದು ನಿಯಮ ಇದೆ, ಕ್ರಿಕೆಟ್ಗೊಂದು ನಿಯಮ, ಫುಟ್ಬಾಲು, ಹಾಕಿ, ಎಷ್ಟು ಸ್ಪೋರ್ಟ್ಸ್ಗಳಿದೆಯೋ ಎಲ್ಲ ರೀತಿಯ ಆಟಗಳಿಗೂ ಒಂದೊಂದು ನಿಯಮ ಇದೆ. ನಮ್ಮ ಕಬಡ್ಡಿ ಇರಬಹುದು, ಖೋಖೋ ಇರಬಹುದು, ಸೊ ವಾಲಿಬಾಲ್, ಸೊ ಥ್ರೋಬಾಲ್, ಏನೇನೋ ಇದೆಯಲ್ಲ, ಜಿಮ್ನಾಸ್ಟಿಕ್, ಪ್ರತಿಯೊಂದಕ್ಕೂ ಕೂಡ ನಿಯಮಗಳಿದೆ. ಆ ನಿಯಮಗಳನ್ನು ತಿಳ್ಕೊಂಡ್ರೆ ನಾವು ಆಟ ಆಡೋದಕ್ಕೆ ಅದ್ಭುತವಾಗಿ ಮಜಾ ಬರ್ತದೆ. ಯಾರು ಯಾವುದೇ ಕೆಲಸಗಳನ್ನು ವಿದ್ಯೆಗಳನ್ನು
ನೀವು ಕಲೆಗಳನ್ನು ಕಲಿಬೇಕಾದ್ರೆ ಈ ಸೂತ್ರಗಳಿಲ್ಲದೇ ಇದು ಯಾವುದನ್ನು ಕಲಿಯೋಕ್ಕೆ ಸಾಧ್ಯವೇ ಇಲ್ಲ. ನೀವು ಎಲ್ಲರೂ ಇವಾಗ ಆಲ್ರೆಡಿ ದುಡಿತಾ ಇದ್ದೀರಾ, ತಿಂಗಳಿಗೊಂದಷ್ಟು ಬದುಕ್ತಾ ಇದ್ದೀರಾ ಅಂದರೆ ನಿಮ್ಗೆಲ್ಲರಿಗೂ ಸೂತ್ರಗಳು ಗೊತ್ತಿರುತ್ತೆ. ಬಟ್ ಯಾಕೆ ಯಶಸ್ಸು, ಕೀರ್ತಿ, ಗುರಿ ಸಾಧನೆ ಗಳಿಸೋದಿಲ್ಲ, ನೀವು ಯಾಕೆ ಅಭಿವೃದ್ಧಿ ಆಗೋದಿಲ್ಲ, ನೀವು ಯಾಕೆ ಬೆಳೀತಾ ಇಲ್ಲ, ನೀವು ಯಾಕೆ ಅಧಿಕವಾಗಿ ಲಾಭ ಗಳಿಸ್ತಾ ಇಲ್ಲ ಅಂತಂದರೆ ನಿಮ್ಮ ಹತ್ರ ಸೂತ್ರಗಳು ತಿಳ್ಕೊಂಡು ಕಲೆಗಳನ್ನು, ವಿದ್ಯೆಗಳನ್ನು ಕಲ್ತಿದ್ದೀರಾ, ವ್ಯಾಪಾರಸ್ಥರಾಗಿದ್ದೀರಾ, ಮಾರಾಟ ಮಾಡೋದು ಗೊತ್ತಿದೆ. ಆದರೆ ನಿಮ್ಮ ಒಳಗಡೆ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು ಯಾರು ನಿಮ್ಮ ಕಲಿಕೆಯಲ್ಲಿ ಇದನ್ನು ಮಿಶ್ರಣ ಮಾಡೋದಿಲ್ಲೋ ಇವ್ರು ಯಾರು ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಬದುಕ್ತಾರೆ ಬಟ್ ಬೆಳವಣಿಗೆ ಇರಲ್ಲ, ಅಭಿವೃದ್ಧಿ ಆಗ್ತಾರೆ, ಸಮೃದ್ಧಿ ಆಗಲ್ಲ. ಬದುಕೋದು ಅಂದರೆ ಏನು, ಜೀವನ ಅಂದರೆ ಏನು, ಅದಕ್ಕೆ ವ್ಯತ್ಯಾಸ ತಿಳಿಸ್ಬಿಡ್ತೀನಿ. ಬದುಕೋದು ಅಂತಂದರೆ ಊಟ, ಬಟ್ಟೆ, ಸೂರು. ಅಂದರೆ ಮನಸ್ಥಿತಿ, ಪರಿಸ್ಥಿತಿಗಳು ಹೆಂಗೆ ಬರ್ತಾವೋ ಅದ್ರ ತಕ್ಕನಂಗೆ ಅನುಗುಣವಾಗಿ ಎಲ್ಲೋ ಯಾವುದೋ ಒಂದು ಸ್ಥಳದಲ್ಲಿ, ಯಾವುದೋ ಒಂದು ಜಿಲ್ಲೆಯಲ್ಲಿ, ಯಾವುದೋ ಒಂದು ಗಲ್ಲಿಲಿ ಹೆಂಗೋ ಒಟ್ನಲ್ಲಿ ಬದುಕ್ತಾ ಇದ್ದೀರಿ. ಇದಕ್ಕೇನು ಕೊರತೆ ಇಲ್ಲ, ಊಟ, ಬಟ್ಟೆ, ಸೂರು, ಗಾಳಿ ಬಂದ ಕಡೆ ತೂರ್ಪು ಅನ್ನಂಗೆ ಎಲ್ಲೋ ಒಂಥರ ಬದುಕ್ತಾ ಇರ್ತೀವಿ. ಇದನ್ನು ಬದುಕು ಅಂತಾರೆ. ಜೀವನ ಅಂದರೆ ನನಗೆ ಬೇಕಾಗಿರೋ ರೀತಿಯಲ್ಲಿ ಸೃಷ್ಟಿಸ್ಕೊಳ್ಳೋದು. ನನಗೆ ಬೇಕಾಗಿರುವಂಥ ಮನೆ, ನನಗೆ ಬೇಕಾಗಿರುವಂಥ ಕಾರು, ನನಗೆ ಬೇಕಾಗಿರುವಂಥ ವಸ್ತುಗಳು, ನನಗೆ ಬೇಕಾಗಿರುವಂಥ ಉಡುಗೆ ತೊಡುಗೆಗಳು, ನನಗೆ ಬೇಕಾಗಿರುವಂಥ ಲೈಫ್ ಸ್ಟೈಲ್, ಬದುಕನ್ನು ರೂಪಿಸ್ಕೊಳ್ಳೋದು, ನಿರ್ಮಿಸ್ಕೊಳ್ಳೋದು, ಸೃಷ್ಟಿಸ್ಕೊಳ್ಳೋದನ್ನು ಜೀವನ ಅಂತ ಕರೀತಾರೆ. ಅಭಿವೃದ್ಧಿ ಅಂದರೆ ಏನು ಅಂತಂದರೆ 10 ವರ್ಷದ ಹಿಂದೆ ನನ್ನ ಹತ್ರ ಸೈಕಲ್ ಇತ್ತು, 7 ವರ್ಷದ ಹಿಂದೆ ನಾನು ಅದನ್ನು ಒಂದು 2 ವೀಲರ್ ಗಾಡಿ ತೊಗೊಂಡೆ, 5 ವರ್ಷದ ಹಿಂದೆ ದೊಡ್ಡ ಗಾಡಿ ತೊಗೊಂಡೆ ಹೀರೋ ಹೋಂಡಾ, 7 ವರ್ಷದ ಹಿಂದೆ ಕಾರ್ ತೊಗೊಂಡೆ, ಈಗ ದೊಡ್ಡ ಕಾರ್ ತೊಗೊಂಡಿದ್ದೀನಿ. ಬಟ್ ಅವಾಗಲೂ ನನ್ನ ಜೋಬಲ್ ಝೀರೋ, ಈಗಲೂ ನನ್ನ ಜೋಬಲ್ ಝೀರೋ. ಇದನ್ನು ಅಭಿವೃದ್ಧಿ ಅಂತಾರೆ. ಅಂದರೆ ಲೈಫ್ ಸ್ಟೈಲ್ ಬದಲಾಗಿದೆ, ಸಂಪಾದನೆ ಹೆಚ್ಚಾಗಿಲ್ಲ. ಆವಾಗ ಖರ್ಚು ವೆಚ್ಚಗಳು 1,000 ರೂಪಾಯಿ ಇದ್ದರೆ ಈಗ 1,00,000 ರೂಪಾಯಿ ಇದೆ. ಬಟ್ ಅವಾಗಲೂ ಝೀರೋ, ಇವಾಗಲೂ ಝೀರೋ. ಇದನ್ನು ಅಭಿವೃದ್ಧಿ ಅಂತಾರೆ. ಸಮೃದ್ಧಿ ಅಂದರೆ ಏನು ಅಂತಂದರೆ 1 ವರ್ಷಕ್ಕಾಗೋಷ್ಟು, 2 ವರ್ಷಕ್ಕಾಗೋಷ್ಟು, ಅಥವಾ 3 ವರ್ಷಕ್ಕಾಗೋಷ್ಟು ತಿಂಗಳ ಖರ್ಚು ವೆಚ್ಚಗಳು ಏನೇನಿರ್ತವೆ ಇದೆಲ್ಲವನ್ನು 1 ವರ್ಷ, 2 ವರ್ಷ, 3 ವರ್ಷಕ್ಕಾಗಲಿ ಇಡೋಷ್ಟು ಇಟ್ಟಿರ್ತಾರಲ್ಲ, ಇದನ್ನು ಸಮೃದ್ಧಿ ಅಂತ ಕರೀತಾರೆ. ಇನ್ನೂ ನಿಮಗೆ ಬಿಡಿಸಿ ಹೇಳಬೇಕು ಅಂದರೆ ನಿಮ್ಮ ಹತ್ರ ಬದುಕೋದಕ್ಕೆ ಬೇಕಾಗಿರುವಂಥ ಜೀವನಕ್ಕೆ ಎಲ್ಲ ವಸ್ತುಗಳು, ಮನೆ ಇದೆ, ಸ್ವಂತ ಕಾರಿದೆ, ಜಮೀನಿದೆ, ಸೈಟ್ ಇದೆ, ಏನೇನು ಬೇಕು ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿರ್ತಾರೆ. ಇದನ್ನು ಸಮೃದ್ಧಿ ಅಂತ ಕರೀತಾರೆ. ಸಮೃದ್ಧವಾಗೂ ಇನ್ನೂ ಅಧಿಕವಾಗಿದ್ದರೆ ಅವನ್ನ ಶ್ರೀಮಂತ ಅಂತ ಕರೀತಾರೆ. ಅವನಿಗಿಂತನೂ ಮೇಲ್ಪಟ್ಟಿದ್ರೆ ಆಗರ್ಭ ಶ್ರೀಮಂತ ಅಂತ ಕರೀತಾರೆ. ಸೊ ಪ್ರಪಂಚದ 10 ಶ್ರೀಮಂತ ವ್ಯಕ್ತಿಗಳು, ಅದೇ ಥರ ನಮ್ಮ ಭಾರತದ 10 ಶ್ರೀಮಂತ ವ್ಯಕ್ತಿಗಳು, ಅಥವಾ ಕರ್ನಾಟಕದ 10 ಶ್ರೀಮಂತ ವ್ಯಕ್ತಿಗಳು. ಹಾಗೆ ನೀವು 10 ಡಿವೈಡ್ ಮಾಡ್ಕೊಳ್ತಾ ಬಂದರೆ ನಿಮ್ಮ ಊರಲ್ಲಿ ಕೂಡ ಸಿಗ್ತಾರೆ. ಊರಲ್ಲಿ ಬಿಟ್ಬಿಡಿ, ನಿಮ್ಮ ಮನೆಗಳಲ್ಲೇ ಯಾರು ಹೆಚ್ಚಾಗಿ ದುಡಿತಾ ಇದ್ದಾರೆ, ಗಂಡನ, ಹೆಂಡ್ತಿನ, ಅಥವಾ ಅಣ್ಣನ, ತಮ್ಮನ, ಇದನ್ನು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಹೆಚ್ಚು ಯಾರು, ಕಡಿಮೆ ಯಾರು ಅಂತ. ಸೊ ಆದ್ದರಿಂದ ಮೊದಲು ನಿಮಗೆ ಯಾವುದೇ ವಿದ್ಯೆಗಳನ್ನು, ಕಲೆಗಳನ್ನು ಕಲಿಬೇಕಾದ್ರೆ ಸೂತ್ರಗಳು ಬೇಕು. ಸೂತ್ರಗಳಿದ್ದರೆ ನೀವು ಖಂಡಿತವಾಗ್ಲೂ ಕಲ್ತಿರ್ತೀರ, ಆದರೆ ನೀವು ಲಾಭ ಗಳಿಸೋಕ್ಕಾಗೋದಿಲ್ಲ. ಕಲ್ತಿರೋದ್ರಲ್ಲಿ ನೀವು ಎಕ್ಸ್ಪರ್ಟ್, ಸ್ಪೆಷಲಿಸ್ಟ್ ಕೂಡ ಆಗಿರ್ತೀರ ನಿರಂತರವಾಗಿ ಅಭ್ಯಾಸ ಮಾಡಿ. ಆದರೆ ಯಾವಾಗ ಇದರಲ್ಲಿ 3 ಮಿಶ್ರಣ ಆಗೋದಿಲ್ಲ, ಸೊ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು, ನೀವು ಬೆಳೆಯೋದು ಬಹಳ ಬಹಳ ಕಷ್ಟ. ಆದ್ದರಿಂದ ವ್ಯಾಪಾರ ಅಂದರೆ ನಿಮಗೆ ಸತ್ವವನ್ನು ಹೇಳ್ಕೊಟ್ಟೆ, ಮತ್ತೊಂದು ಹೇಳ್ತೀನಿ. ವ್ಯಾಪಾರ ಅಂದರೆ ಮಾರಾಟ ಮಾಡೋದು ಅಂತ. ಇದೊಂದು ಅದ್ಭುತವಾದಂತಹ ಕಲೆ. ಪ್ರತಿಯೊಬ್ಬ ಮನುಷ್ಯನಿಗೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಕಲೀಲೇಬೇಕು. ವ್ಯಾಪಾರ, ಮಾರಾಟ ಮಾಡೋದನ್ನು ಕಲಿಬೇಕು. ವ್ಯಾಪಾರ ಅಂದರೆ ಸೆಕೆಂಡ್ ನಾನು ಮಹತ್ವ ಹೇಳ್ತಾ ಇದ್ದೀನಿ. ವ್ಯಾಪಾರ ಅಂತಂದರೆ ಮಾರಾಟ, ಅದು ವಸ್ತುಗಳಿರ್ಬೋದು ಅಥವಾ ಸೇವೆ ಇರ್ಬೋದು, ಎನಿಥಿಂಗ್. ಅದನ್ನು ನೀವು ಮಾರಾಟ ಮಾಡುವಂಥದ್ದನ್ನು, ಮಾರಾಟ ಮಾಡುವ ಅತ್ಯದ್ಭುತವಾದ ಕಲೆ ಕಲ್ತ್ಕೊಂಡ್ಬಿಡ್ಬೇಕು ಪ್ರತಿಯೊಬ್ಬ. ಕಲ್ತ್ಕೊಂಡಾಗ ನಿಜವಾಗ್ಲೂ ಬದುಕು ಕೂಡ ಬಂಗಾರವಾಗುತ್ತೆ, ಸಮಾಜ ಕೂಡ ಬಂಗಾರವಾಗುತ್ತೆ, ನಿಸರ್ಗ ಕೂಡ ಅತ್ಯದ್ಭುತವಾದ ಕನಕ ಅಂದರೆ ಸುವರ್ಣ ಆಗುತ್ತೆ. ನಿಸರ್ಗಕ್ಕೂ ಅದು ನಾವು ವಾಪಸ್ ತಿರುಗಿ ಕೊಡುವಂಥದ್ದು. ಆದ್ದರಿಂದ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಕಲ್ತ್ಕೊಳ್ಬೇಕು. ಮಾರಾಟ ಮಾಡೋದನ್ನು ಕಲ್ತ್ಕೊಳ್ಳಿ. ಕೆಲವರಿಗೆ ಪಾಪ ಪ್ರಜ್ಞೆ ಇದೆ ಮಾರಾಟದಲ್ಲಿ. ನಾನು ಇದನ್ನು 100 ರೂಪಾಯಿಗೆ ತಂದು 200 ರೂಪಾಯಿಗೆ ಮಾರಬೇಕು, ಇದು ಕರ್ಮ ಅಲ್ವಾ, ಪಾಪ ಕರ್ಮ ಅಲ್ವಾ ಅಂತ. ಮೊನ್ನೆ ಯಾರೋ ಫಸ್ಟ್ ಟೈಮ್ ಮಾಡಿದಾಗ ಬಂದಿದ್ದ, ಅವನು ಬರಲೇ ಇಲ್ಲ ಮತ್ತೆ ತಿರ್ಗಾ. ನಾನು ಇದನ್ನು ಸೇರ್ಕೊಳ್ಬೋದಾ, ಮಾಡ್ಬೋದಾ ಅದನ್ನು ಕೇಳ್ತಾ ಇದ್ದ. ಒಂದು ಎಕ್ಸಾಂಪಲ್ ಹೇಳಿದ್ದೆ, ನಿಮಗೂ ಕೂಡ ಹೇಳ್ತೀನಿ. ಹೊಸಬ್ರು ಸಾಕಷ್ಟು ಜನ ಬಂದಿದ್ದೀರಾ. ಸ್ನೇಹಿತರೆ, ಮಾರಾಟ ಮಾಡೋದ್ರಲ್ಲಿ ಅದರ ಒಂದು ಈ ರಹಸ್ಯಗಳು, ತಂತ್ರಗಳು, ಯುಕ್ತಿ ಬಳಸ್ಕೊಂಡು ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಅಧಿಕವಾದ ಲಾಭ ಮಾಡಬಹುದು ಅನ್ನೋದು ಈ ಒಂದು ನೈಜ ಘಟನೆಯ ನಿಮ್ಮ ಹಿನ್ನೆಲೆಯಾಗಿ ಹೇಳ್ತೀನಿ ನಿಮಗೆ. ಒಬ್ಬ ಫುಟ್ಬಾಲ್ ಪ್ಲೇಯರ್, ಚಿಕ್ಕ ಹುಡುಗ, ಈಗ ಅವನು ಫುಟ್ಬಾಲ್ ಪ್ಲೇಯರ್. ಬಟ್ ಅವನಿಗೆ ಫುಟ್ಬಾಲ್ ಆಡಬೇಕು ಅಂತ ಆಸೆ. ಒಂದು 12 ವರ್ಷ ವಯಸ್ಸು, 12-13 ವರ್ಷ ವಯಸ್ಸು. ಅವ್ರ ಅಪ್ಪನಿಗೆ ಹೋಗ್ಬಿಟ್ಟು ಫುಟ್ಬಾಲ್ಗೆ ನನಗೆ ಹಾಕಪ್ಪ ಅಂತ ಕೇಳ್ತಾನೆ. ಅಯ್ಯೋ ನಾವೆಲ್ಲ ಬಡವರಪ್ಪ, ಅಷ್ಟೊಂದೆಲ್ಲ ದುಡ್ಡಿಲ್ಲ.
ಖಂಡಿತವಾಗ್ಲೂ ನೀನೇನಾದರೂ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂದರೆ ನಾನು ನಿನಗೆ ಒಂದು ಟೀ ಶರ್ಟ್ ತೊಗೊಂಡು ಕೊಡ್ತೀನಿ, ಅದನ್ನು ಹೆಚ್ಚು ಬೆಲೆಗೆ ಮಾರ್ಕೊಂಬ, ಖಂಡಿತವಾಗ್ಲೂ ಸೇರಿಸ್ತೀನಿ. ₹100 ಕೊಟ್ಟು ಮಾರ್ಕೆಟಿಂದ ಒಂದು ವೈಟ್ ಟೀ ಶರ್ಟ್ ತಂದು ಕೊಡ್ತಾನೆ. ಆ ಟೀ ಶರ್ಟ್ಗೆ ಮಗನಿಗೆ ಕೊಟ್ಬಿಟ್ಟು ಇದನ್ನು ಹೆಂಗಾದ್ರೂ ಮಾಡಿ ₹1000 ಮಾರ್ಕೊಂಬ, ನಾನು ಅವಾಗ ಸೇರಿಸ್ತೀನಿ ಅಂತ. ₹100 ಟೀ ಶರ್ಟ್ನ ₹1000 ಹೆಂಗೆ ಮಾರೋದು, ಹೆಂಗೆ ಮಾರ್ಬೇಕಪ್ಪ ಅಂತ ಕೇಳ್ತಾನೆ. ಅಪ್ಪ ಹೇಳಲ್ಲ, ಅದು ನಿನ್ನ ಹಣೆ ಬರ, ತಗೋ ನೀನು ಹೆಂಗಾದ್ರೂ ಮಾಡ್ಕೊ ಅಂತ. ಅದನ್ನು ತೊಗೊಂಡೋಗಿ ಮನೇಲಿ ಹ್ಯಾಂಗರ್ಗೆ ಹಾಕ್ತಾನೆ. 3 ದಿವಸ ಯೋಚನೆ ಮಾಡ್ತಾನೆ, ನಿದ್ದೆ ಬರಲ್ಲ, ತಲೆ ಕೆಡಿಸ್ಕೊಳ್ತಾನೆ, ಹೆಂಗೆ ಮಾರೋದು ಅಂತ ಯೋಚನೆ ಮಾಡ್ತಾನೆ ಇರ್ತಾನೆ. 4ನೇ ದಿವಸಕ್ಕೆ ಐಡಿಯಾ ಹೊಳಿತದೆ. ಸೀದಾ ಅದನ್ನು ತೊಗೊಂಡೋಗಿ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಟ್ಟು ಈ ಕಲ್ಲರು, ಎಂಬ್ರಾಯ್ಡ್ರಿ ಏನೇನು ಮಾಡ್ತಾರೋ ಅದನ್ನೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಹಾಕ್ಬಿಡ್ತಾನೆ. ಅದ್ರ ಮೇಲೆ ಪೇಂಟ್ ಮಾಡಿಬಿಡ್ತಾನೆ, ಮಿಕ್ಕಿ ಮೌಸ್ ಅದನ್ನೆಲ್ಲ ಪೇಂಟ್ ಮಾಡಿ ಸ್ಕೂಲ್ ಹತ್ರ ತೊಗೊಂಡೋಗಿ ಟೀ ಶರ್ಟ್, ಮಿಕ್ಕಿ ಮೌಸ್ ಟೀ ಶರ್ಟ್ ಅಂತ ಮಾಡ್ತಾ ಇರ್ತಾನೆ. ಯಾಕೆಂದರೆ ಹ್ಯಾಂಡ್ಮೇಡ್ ಪೇಂಟಿಂಗ್ ಮಾಡಿರೋದಕ್ಕೆ ಬೆಲೆ ಜಾಸ್ತಿ. ಇಲ್ಲೆಲ್ಲೋ ಮಲ್ಲೇಶ್ವರಮಲ್ಲಿ ಆ ಚೂಡಿದಾರ್ಗೆಲ್ಲ ಹಿಂಗೊಂದು ಪೇಂಟಿಂಗ್ ಮಾಡ್ತಾರೆ, ಹ್ಯಾಂಡ್ಮೇಡ್ ಪೇಂಟಿಂಗ್, ವರ್ಲಿ ಪೇಂಟಿಂಗ್. ಸೊ ಒಂದು ವೇಲ್ ಮಾಡೋದಕ್ಕೆ ₹12,000 ಅಂತೆ. ವೇಲ್ಗೆ 1,000, ಆ ಡಿಸೈನ್ ಮಾಡೋಕೆ $12,000. ಸೊ ಆ ರೀತಿ ಅದ್ಭುತವಾಗಿ ಪೇಂಟಿಂಗ್ ಮಾಡಿ ಅದನ್ನು ತೊಗೊಂಡೋಗಿ ಮಾರ್ತಾನೆ. ಮಕ್ಕಳು ನನಗದು ಬೇಕು ಅಂತೇಳಿ ಈಸ್ಕೊಂಡು ಬಲವಂತ ಮಾಡ್ತಾರೆ. ಅವನು ಎಷ್ಟಪ್ಪ ಅಂದರೆ ₹1,000 ಅಂತಾನೆ. ₹700 ಮಾಡ್ಕೊ ಅಂತ ₹700 ಕೊಡ್ತಾನೆ. ಮನೆಗೆ ಬಂದು ಅಪ್ಪಂಗೆ ಕೊಡ್ತಾನೆ. ಫುಲ್ ಖುಷಿ ಆಗ್ಬಿಡ್ತಾನಪ್ಪ, ₹700 ಮಾರ್ಬಿಟ್ಟ ನನಗೆ. ಖಂಡಿತವಾಗ್ಲೂ ನೀನು ಫುಟ್ಬಾಲ್ ಸೇರಿಸ್ತೀನಪ್ಪ, ನಿನಗೆ 3 ಟಾಸ್ಕ್ ಕೊಡ್ತೀನಿ, ಈಗ 1 ಮಾಡಿದೆ, 2ನೇದು ತಗೋ ಅಂತಾನೆ. ಮತ್ತೆ ತಿರ್ಗಾ ಕೊಡ್ತಾನೆ. ತಿರ್ಗಾ 2ನೇದು, ಇದನ್ನು ಹಿಂಗಾದ್ರೂ ಮಾಡಿ ₹10,000 ಮಾರ್ಕಮ್ಮ ಅಂತ. ಅದೇ ₹100 ಟೀ ಶರ್ಟ್. ಮತ್ತೆ ಇವನು ಹೆಂಗೆ ಅಂತ ಕೇಳಿದ್ರೆ ಅಪ್ಪ ಹೇಳಲ್ಲ ಅಂದ್ಬಿಟ್ಟು ಮನೆಗೆ ಹೋಗಿ ರೂಮಲ್ಲಿ ಹಾಕ್ಕೊಂಡು ಯೋಚನೆ ಮಾಡ್ತಾನೆ, ಹೆಂಗೆ ಮಾರಬೇಕು ಅಂತ. ಅದಾದ ನಂತರ 4ನೇ ದಿವಸ ಐಡಿಯಾ ಹೊಳಿತು. ತಿರ್ಗಾ ಅದನ್ನೆಲ್ಲ ತೊಗೊಂಡೋಗಿ ಅದಕ್ಕೆ ಚಮಕಿ ಅವು ಇವೆಲ್ಲ ಹಾಕಿ ಎಂಬ್ರಾಯ್ಡ್ರಿ ಮಾಡ್ತಾನೆ. ಮಿಣಮಿಣ ಪಳಪಳ ಅಂತ ಹೊಳಿತಾ ಇರ್ತದೆ. ಆ ರೀತಿ ಎಂಬ್ರಾಯ್ಡ್ರಿ ಮಾಡಿ ಅದರೊಳಗಡೆ ಏನೋ ಅದು ಇದೆಲ್ಲ ಹಾಕಿ ಫೈನಲ್ಲಾಗಿ ಅದನ್ನು ತೊಗೊಂಡೋಗಿ ಯಾವುದೋ ಒಂದು ಬೀಚ್ ಹತ್ರ ಬರ್ತಾರೆ. ಸುಮಾರು ಜನ ಪಬ್ಲಿಕ್ ಇರ್ತಾರೆ. ಇದು ಟೀ ಶರ್ಟ್, ಅದ್ಭುತವಾಗಿರುವಂಥ ಟೀ ಶರ್ಟ್, ಎಂಬ್ರಾಯ್ಡ್ರಿ ಮಾಡಿರೋ ಟೀ ಶರ್ಟ್, 10,000 ಅಂತ. ₹7,000 ಕೊಡ್ತೀಯ ಅಂತ ಕೊಟ್ಬಿಡ್ತಾನೆ. ₹7,000 ತೊಗೊಂಬಂದು ಕೊಡ್ತಾನೆ ಅಪ್ಪನಿಗೆ ಬಹಳ ಖುಷಿ ಆಗ್ಬಿಡ್ತದೆ. ಖಂಡಿತವಾಗ್ಲೂ ನೀನು ಒಬ್ಬನಲ್ಲ ಕಣೋ, ನೀನು 3-4 ಜನನ ನಾನು ಫುಟ್ಬಾಲ್ ಪ್ಲೇಯರ್ ಮಾಡಿಸ್ತೀನಿ, ತಗೋ ಇದು ಲಾಸ್ಟ್ ಟಾಸ್ಕ್, ಇದನ್ನು ಹೆಂಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ಕೊಂಬ ಅಂತ. ಆ 3ನೇ ಟೀ ಶರ್ಟ್ ಅದು ₹100, ₹1,00,000 ಮಾರ್ಕಮ್ಮ ಅಂತ. ಬಟ್ ಈಗ ದೊಡ್ಡ ಟಾಸ್ಕ್ ಇದು. ಟೀ ಶರ್ಟ್ ₹100 ಇದೆ, ಇದು 1,00,000 ಹೆಂಗೆ ಮಾಡೋದು? ಆ 1,00,000ನ ತಗೊಂಡು ಬಂದು ಮತ್ತೆ ತಿರ್ಗಾ ರೂಮಲ್ಲಿ ಹಾಕ್ಬಿಟ್ಟು ಹ್ಯಾಂಗರಲ್ಲಿ ಯೋಚನೆ ಮಾಡಿ ಹೆಂಗೆ ಮಾಡೋದು ಒಂದು ಐಡಿಯಾ ಬಿಡ್ತದೆ. 4ನೇ ದಿವಸಕ್ಕೆ ಐಡಿಯಾ ಬಳಿತು. ಸೀದಾ ಎದ್ಗಂಡ ಆ ಒಂದು ಸ್ಥಳದಲ್ಲಿ ಮೈಕಲ್ ಜಾಕ್ಸನ್, ಆತ ಬಂದಿರ್ತಾನೆ. ಆ ಬ್ಯಾರಿಗೇಟೆಲ್ಲ ಹಾಕಿರ್ತಾರೆ, ಬಾಡಿ ಗಾರ್ಡ್ಸ್ ಇರ್ತಾರೆ, ಗನ್ಮೆನ್ಗಳು. ಹೆಂಗೋ ನುಗ್ಗಿ ಹೋಗಿ ಅವನ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಬಂತ. ಮೈಕಲ್ ಜಾಕ್ಸನ್ ಒರಿಜಿನಲ್ ಸಿಗ್ನೇಚರ್ ಅದನ್ನು ತಗೊಂಬಂದು ಹರಾಜಾಗ್ತಾನೆ. ದೊಡ್ಡ ಸ್ಥಳದಲ್ಲಿ ಮಾಲ್ಗಳಲ್ಲಿ ತಗೊಂಬಂದು ಹರಾಜಾಗ್ತಾನೆ. ಇದು ಮೈಕಲ್ ಜಾಕ್ಸನ್ ಒರಿಜಿನಲ್ ಸಿಗ್ನೇಚರ್ ಇರೋದು. ಸೊ 1,00,000 ಒಂದು ಸಲ, 2,00,000 3 ಸಲ, 4,00,000 ಅಂತ 7,00,000ಕ್ಕೆ ಮಾರ್ತಾನೆ. 7,00,000ಕ್ಕೆ ಅವನು ಮಾರಿ ಅದನ್ನು ತಗೊಂಬಂದು ಕೊಡ್ತಾನೆ. ಇವಾಗ 3 ಜನ ಫುಟ್ಬಾಲ್, 300 ಜನ ಫುಟ್ಬಾಲ್ ಪ್ಲೇಯರ್ ಮಾಡ್ಬೋದು ಬೇಕಾದ್ರೆ. ಅಂದರೆ ₹100 ಟೀ ಶರ್ಟನ್ನು ಮಾರುವಂತಹ ವಿಧಾನ ಬೇರೆ ಬೇರೆ. ಈ 3 ದಿವಸನೇ ಯಾಕೆ ಯೋಚನೆ ಮಾಡ್ತಾನೆ ಅಂದರೆ ಅದರಲ್ಲೊಂದು ಸತ್ವ ಅಡಗಿದೆ, ಫಿಲಾಸಫಿ ಅಡಗಿದೆ. ಏನು ಅಂತಂದರೆ, ಮರ ಕಟ್ ಮಾಡೋದಕ್ಕೆ 10 ನಿಮಿಷ ಅಂತಂದರೆ ಅದನ್ನು ಶಾರ್ಪ್ ಮಾಡೋದಕ್ಕೆ 20 ನಿಮಿಷ ಅಂತ. ಆದ್ದರಿಂದ 3 ದಿವಸ ಯೋಚನೆ ಮಾಡಬೇಕು. ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಯೋಚನೆ ಮಾಡಿ, ಆಳವಾಗಿ ಥಿಂಕ್ ಮಾಡಿ, ಅದರದ್ದು ಪ್ಲಸ್ಸು ಮೈನಸ್ಗಳನ್ನೆಲ್ಲ ನೋಡಬೇಕು. ನೋಡಿ ಹೆಂಗೆ ಅದನ್ನು ಅಧಿಕವಾಗಿ ಮಾಡಬೇಕು ಅಂತ 3 ದಿವಸ ಯೋಚನೆ ಮಾಡಿ ಅಂದರೆ ನಿದ್ದೆಗೆಡಿಸ್ಕೊಂಡು, ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿದಾಗ 4ನೇ ದಿವಸಕ್ಕೆ ಐಡಿಯಾ ಹೊಳಿತು. ₹100 ಬೆಲೆ ಬಾಳುವಂಥ ಒಂದು ಟೀ ಶರ್ಟ್ನ 7,00,000ಕ್ಕೆ ಮಾರ್ತಾನೆ ಅಂತಂದರೆ ರಿಯಲಿ ಗ್ರೇಟ್. ಅಂದರೆ ಪರ್ಸೆಂಟೇಜ್ ಲೆಕ್ಕ ಎಷ್ಟಾಯಿತು? ಮೊದಲನೇ ದಿವಸನೇ ಅವನು 700%ಗೆ ಮಾರ್ಬಿಟ್ಟ. 100 ಬಿಟ್ಬಿಡಿ, 600 ಲಾಭ ಬಂತು. ಮತ್ತೆ ತಿರ್ಗಿ ಅದಾದಮೇಲೆ, ಆದ್ದರಿಂದ ಮಾರಾಟ ಮಾಡುವಂತಹ ಅತ್ಯದ್ಭುತವಾದ ಕಲೆ ಯಾರಿಗೆ ಗೊತ್ತು, ಇವರು ಅಧಿಕವಾಗಿ ಲಾಭ ಗಳಿಸ್ತಾರೆ. ಈಗ ನಾನಿಲ್ಲಿ ನಿಮಗಿದೊಂದು ಕೈಗೆ ಹಾಕ್ಕೊಂಡಿರೋಂಥ ಮಣಿ ಇದು. ಸೊ ಇಲ್ಲಿ ಬಂದವರಿಗೆ ದೃಷ್ಟಿಗೋಸ್ಕರ ಹಾಕ್ಕೊಳ್ತೀನಿ. ಇದು ₹1,000, ₹999 ನಾನು ಇಲ್ಲಿ ಬರೋರಿಗೆ ಕೊಡುವಂಥದ್ದು. ಇದನ್ನೇನಾದರೂ ನೀವು ಸಂಡೇ ಬಜಾರ್ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ದೇವಸ್ಥಾನದ ಹತ್ರ ಫುಟ್ಪಾತಲ್ಲಿದ್ದರೆ ಒಂದು ₹500 ಕೊಟ್ಬಿಡ್ತಾರೆ. ಅದನ್ನೇ ಏನಾದರೂ ಇದನ್ನು ನಾನು ಪ್ಯಾಕ್ ಮಾಡಿ ನೀಟಾಗಿ ಅದಕ್ಕೊಂದು ಬಾಕ್ಸ್ ಮಾಡಿ ಅಮೆಝಾನಲ್ಲಿ ಏನಾದರೂ ಕೊಟ್ಟರೆ ₹3,000 ಮಾಡ್ಬೋದು, ₹2,999 ಮಾಡ್ಬೋದು. ಇದೇ ಮಣಿನ ನಾನು ಸ್ವಲ್ಪ ವಿಡಿಯೋ ಮಾಡಿ, ಫೋಟೋ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಒಂಚೂರು ಅದಕ್ಕೆ ಮಸಾಲೆ ಗಿಸಾಲೆ ಎಲ್ಲ ಹಾಕಿ
ಅದ್ಭುತವಾಗಿರುವಂಥ ಬರೀ ಈ ಮಾಲ್ಗಳ ಹತ್ರ ತೊಗೊಂಡೋಗ್ಬಿಟ್ಟು ಅದೆಲ್ಲ ಬಾಡಿಗೆ ಎಲ್ಲ 1 ಲಕ್ಷ 2 ಲಕ್ಷ ಬಾಡಿಗೆ ಇರ್ತದೆ. ಅಲ್ಲಿ ತೊಗೊಂಡೋಗ್ಬಿಟ್ಟು ವಂಡರ್ಫುಲ್ ಪ್ಯಾಕೇಜ್ ಅದನ್ನು ಮಾಡಿ ಮಾರಿದ್ರೆ ಇದು ನನಗೆ ಒಂದು 15,000 20,000 ರೂಪಾಯಿಗೆ ಮಾರ್ಬೋದು. ಇದನ್ನೇನಾದರೂ ನಾನು ತೊಗೊಂಡೋಗಿ ಸ್ವಲ್ಪ ದೊಡ್ಡ ದೊಡ್ಡವ್ರ ಸಹಾಯ ತಗೊಂಡು ಎಲ್ಲಾದರೂ ಹೋಗಿ ಬರೀ ಶ್ರೀಮಂತರಿಗೆ ಮಾತ್ರ ಹರಾಜು ಹಾಕಿದ್ರೆ ಇದು ನಾನು 1 ಕೋಟಿಗೆ ಬೇಕಾದ್ರೂ ಮಾರ್ಬೋದು. 1 ಕೋಟಿ 500 ರೂಪಾಯಿ ಸಂಡೆ ಬಜಾರಲ್ಲಿ ಸಿಗುವಂಥ ವಸ್ತು 1 ಕೋಟಿ ಶ್ರೀಮಂತರ ಕೈಗೆ ಹೋಗಿ ತಲುಪ್ತದೆ ಇದೇ ವಸ್ತು. ಆದ್ದರಿಂದ ಮಾರಾಟ ಮಾಡುವ ಕಲೆ ಇದೆಯಲ್ಲ, ಇದು ಅದ್ಭುತ. ಯಾರ್ಯಾರಿಗೆ ಮಾರಾಟ ಮಾಡೋ ಕಲೆ ಕಲ್ತು ಬಿಡ್ತಾರೆ ಇಂಥವ್ರು ಏನನ್ನ ಬೇಕಾದರೂ ಮಾರ್ತಾರೆ, ಎಷ್ಟಕ್ಕೆ ಬೇಕಾದರೂ ಮಾರ್ತಾರೆ, ಅದ್ಭುತವಾಗಿ ಮಾರ್ತಾರೆ. ಸೊ ಇದರಲ್ಲಿ ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಈ ರೀತಿ ಸತ್ವಭರಿತ ವಿಚಾರಗಳನ್ನು ನೀವು ಮಾಡ್ತಾ ಇರೋಂಥ ಆಯ್ಕೆ ಮಾಡಿಕೊಂಡಂತಹ ವೃತ್ತಿ ಅಥವಾ ಕೆಲಸ, ಮಾರಾಟ, ವ್ಯಾಪಾರ ಇದರಲ್ಲೆಲ್ಲವೂ ಕೂಡ ಎಲ್ಲದರಲ್ಲೂ ಕೂಡ ಅದ್ಭುತವಾಗಿ ಅಧಿಕವಾಗಿ ಲಾಭ ಗಳಿಸ್ಬೋದು. ಆ ಒಂದು ಮೊದಲು ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಸಿಸ್ಟಮನ್ನು ಅರ್ಥ ಮಾಡಿಕೊಂಡು ಪ್ರೋಸೆಸ್ಗಳನ್ನು ಫಾಲೋ ಮಾಡಬೇಕು. ಆಗ ಮಾತ್ರ ಇಲ್ಲಿ ಸಕ್ಸಸ್ ಸಿಗುತ್ತೆ. ಇಲ್ಲಿ ನೀವು ಯಾರಿಗೆ ಸಿಸ್ಟಮ್ ಮೊದಲು ಅರ್ಥ ಆಗೋದಿಲ್ಲ, ಯಾರಿಗೆ ಆ ಪ್ರೋಸೆಸ್ಗಳು ಗೊತ್ತಾಗೋದಿಲ್ಲ, ಇವರು ಹೆಚ್ಚು ಕಾಲ ಉಳಿಯೋದಿಲ್ಲ, ವ್ಯಾಪಾರದಲ್ಲಿ ಉಳಿಯೋದಿಲ್ಲ. ನಾನು ಹೇಳ್ದಂಗೆ 30% ಮುಚ್ಕೊಂಡು ಹೋಗುವಂಥವ್ರು, 50% ಆವರೇಜ್ ಇರೋವಂಥವ್ರು, ಅದರಲ್ಲಿ 20% ಒಳ್ಳೆ ಲಾಭ ಗಳಿಸಿ ಅದ್ಭುತವಾಗಿ ಸ್ಟ್ಯಾಂಡ್ ಆನ್ ಆಗಿರೋವಂಥವ್ರು, ಅದರಲ್ಲೂ 3% ಟಾಪ್ 3 ಅಂತಾರೆ, ಇವರು ಆಗರ್ಭ ಶ್ರೀಮಂತರು ಅಂತ ಇಟ್ಕೊಳ್ಳಿ. ವ್ಯಾಪಾರದಲ್ಲಿ ಅಧಿಕವಾಗಿ ಲಾಭ ಗಳಿಸಿದಂಥವ್ರು ಇವರು ಕೇವಲ ಟಾಪ್ 3% ಮಾತ್ರ, 100ರಲ್ಲಿ 3% ಮಾತ್ರ ಅದ್ಭುತವಾಗಿ ಲಾಭ ಗಳಿಸ್ತಾರೆ. ಯಾಕೆ ಇವರು ಲಾಭ ಗಳಿಸ್ತಾರೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ವ್ಯಾಪಾರಕ್ಕೆ ಬರೋನೆಲ್ಲ ಸೋಲೋದು ಯಾಕೆ ಅಂತಂದರೆ ಅವನಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾರೋ ಲಾಭ ಮಾಡ್ತಾರೆ, ಅವ್ರು ಹೇಳಿದ್ರು ನಿನಗೆ ಲಾಭ ಸಿಗ್ತದೆ, ಅದಕ್ಕೋಸ್ಕರ ಈ ಬಿಸ್ನೆಸ್ಸಿಗೆ ಬಂದೆ. ಯಾರೋ ಹೇಳಿದ್ರು ಟಿ ವಿಲಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟ, ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟ, ಹಂದಿ ಸಾಕಾಣಿಕೆ ಮಾಡ್ತೀನಿ, ನಾನು ಕುರಿ ಸಾಕಾಣಿಕೆ ಮಾಡ್ತೀನಿ, ನಾನು ವ್ಯವಸಾಯ ಮಾಡ್ತೀನಿ, ರೋಸಲ್ಲಿ ಒಳ್ಳೆ ಬಿಸ್ನೆಸ್ ಇದೆ, ಅದು ಯಾವುದೋ ಡ್ರ್ಯಾಗನ್ ಫ್ರೂಟ್ ಸೂಪರ್ ಬಿಸ್ನೆಸ್ ಇದೆ, ಒಂದು ತಿಂಗಳಿಗೆ 1 ಲಕ್ಷ ದುಡಿಬೋದು ಅಂತ ಬರ್ತಾರೆ. ಗೊತ್ತಿಲ್ಲ ಅದ್ರ ಬಗ್ಗೆ ನಯಾ ಪೈಸದ ನಾಲೆಡ್ಜ್ ಇಲ್ಲ. ಅಲ್ಲಿ 108 ತೂತುಗಳಿರ್ತವೆ, ಅಲ್ಲಿಗೆ ಬರ್ತಾರೆ, ಲಾಸ್ ಆಗ್ತಾರೆ. ಎಷ್ಟೋ ಜನ ವ್ಯಾಪಾರಕ್ಕೆ ಬಂದು ಮತ್ತೆ ತಿರ್ಗಾ ವ್ಯಾಪಾರ ಅಂದರೆ ಭಯ ಬೀಳ್ತಾರೆ. ಯಾಕೆ ಅಂತಂದರೆ ಸಾಲ ಮಾಡಿ ಬಂದು ಲಾಸ್ ಆಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಸಾಲ ಮಾಡಿ ಬಂದು ಲಾಸ್ ಆಗಿರ್ತಾರಲ್ಲ, ಇವ್ರನ್ನ ನೀವೇನು ಮಾಡೋಕ್ಕಾಗಲ್ಲ. ಯಾರೋ ಪಾಪ ಒಡವೆ ಗಿಡವೆ ಎಲ್ಲ ಮಾರಿ ಬಂದ ಲಾಸ್ ಆಯಿತು, ಪರವಾಗಿಲ್ಲ, ಒಡವೆ ಲಾಸ್ ಆಯಿತು ಹೋಯ್ತು. ಬಟ್ ಇದು ಸಾಲ ಮಾಡಿರೋದು, ಇನ್ನೊಂದು ಕಡೆಯಿಂದ ಬಂದು ಸಾಲ ಮಾಡಿದ ಅಲ್ಲಿ ಎಲ್ಲ ಲಾಸ್ ಆಗೋಯ್ತು. ಇವಾಗ ಸಾಲ ಕಟ್ಟೋದಕ್ಕೋಸ್ಕರ ಅಂದರೆ ಬಡ್ಡಿ ಕಟ್ಟೋಕ್ಕೋಸ್ಕರ ಸಾಲ ತೀರ್ಸೋಕ್ಕೆ ಕೆಲಸ ಮಾಡ್ತಾವನೆ ಅಥವಾ ಬೇರೆ ಏನೋ ವ್ಯಾಪಾರ ಮಾಡ್ತಾವನೆ. ಈ ರೀತಿ ಯಾಕೆ ಈ ರೀತಿ ದಬಾಕೊಳ್ತಾರೆ ಅಂತಂದರೆ, ವ್ಯಾಪಾರದಲ್ಲಿ ಮೂಲವಾಗಿ ಏನು ಮಾಡ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳಿರ್ತಾರಲ್ಲ, ಅದೊಂದು ಕೆಲವೊಂದು ನನ್ನ ಹತ್ರ ಇಲ್ಲಿ ನಾನು ಪರಿಚಯ ಮಾಡ್ಕೊಳ್ಳಿಲ್ಲ, ಹೊಸಬ್ರು ಸಾಕಷ್ಟು ಜನ ಬಂದಿದ್ದೀರಾ, ಸಾರಿ ತಪ್ಪಾಯಿತು. ಸೊ ನನ್ನ ಗುರುಗಳು ನನಗೆ ಸಿಕ್ಕಿ 2003 ಮೇ ತಿಂಗಳು 3ನೇ ತಾರೀಕು ಸಿಕ್ಕಿದ್ದು. ಅಲ್ಲಿಂದ ಆಚೆಗೆ ಆಧ್ಯಾತ್ಮಿಕ ಜಗತ್ತಿನ ಲೋಕವನ್ನು ಅದ್ಭುತವಾಗಿ ಎಲ್ಲ ಕಲೆಗಳನ್ನು ವಿದ್ಯೆಗಳನ್ನು ಹೇಳ್ಕೊಟ್ಟಂತಹ ಶ್ರೀ ವಿದ್ವಾನ್ ಧರ್ಮರತ್ನಾಕರ್ ಅಂತ. ಅದಾದ ನಂತರ 3 ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿದ್ದೀನಿ, 2700 ಪುಸ್ತಕಗಳನ್ನು ಓದಿದ್ದೀನಿ, 318 ಕೋರ್ಸ್ಗಳನ್ನು ಮಾಡಿದ್ದೀನಿ. ಪ್ರೆಸೆಂಟ್ ಇವತ್ತವರೆಗೂ 319, ಮೊನ್ನೆ ಒಂದು ಆನ್ಲೈನ್ ಕೋರ್ಸ್ ಮಾಡಿದೆ. ಸೊ 319 ಕೋರ್ಸ್ಗಳನ್ನು ಮಾಡಿದ್ದೀನಿ. ಇದುವರೆಗೂ ನನ್ನ ಒಂದು 20 ವರ್ಷದ ಅನುಭವದಲ್ಲಿ ಸುಮಾರು 15,000 ಜನಗಳಿಗೆ ವಿಚಿತ್ರವಾಗಿ, ವಿಭಿನ್ನವಾಗಿ, ವಿಶೇಷವಾಗಿರುವಂಥ ಸಮಸ್ಯೆಗಳಿಗೆ ಪರಿಹಾರನ ಕೊಟ್ಟಿದ್ದೀನಿ. ಈ ವ್ಯಾಪಾರದ ಬ್ರಹ್ಮರಹಸ್ಯ ಮುಂಚೆ ಬರೀ ಇಂಡಿವಿಜುವಲ್ ಆಗಿ ಮಾಡ್ತಾಯಿದ್ದೆ. ಯಾರಾದರೂ ಬಂದರೆ ಪ್ರತಿ ತಿಂಗಳು ಅವ್ರಿಗೆ 21 ತಿಂಗಳು ನಿರಂತರ ಬಂದು ಅವ್ರಿಗೆಲ್ಲ ವಿಚಾರಗಳನ್ನು ಹೇಳ್ಕೊಡ್ತಾಯಿದ್ದೆ. ಸೊ ಎಲ್ಲರಿಗೂ ಹೇಳ್ಕೊಟ್ರೆ ನಮ್ಮ ಭಾರತ ಕೂಡ ಬೆಳೆಯುತ್ತೆ ಅಂತ ಒಂದು ಹೊಸ ಥಾಟ್ ಬಂತು. ಆದ್ದರಿಂದ 3 ಅತ್ಯದ್ಭುತವಾದ ಕೋರ್ಸ್ಗಳನ್ನು ಮಾಡಿದ್ದೀನಿ. ಆತ್ಮ ಸಮೃದ್ಧಿ ಯೋಗ ನಮ್ಮ ವೈಯಕ್ತಿಕ ಸಮೃದ್ಧಿಗಾಗಿ, ಶಿವಶಕ್ತಿ ಯೋಗ ಕೇವಲ ಗಂಡ ಹೆಂಡತಿಗಾಗಿ, ದಾಂಪತ್ಯ ಅಂತಂದರೆ ಏನು ಅನ್ನೋದು ಗೊತ್ತಿಲ್ಲ, ಆ ದಾಂಪತ್ಯನ ಸುಮ್ಮನೆ ಬೇಕಾಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. 3ನೇದು ವ್ಯಾಪಾರದ ಬ್ರಹ್ಮರಹಸ್ಯ. ಇದು ಬಿಟ್ಟು ಇನ್ನೂ 108 ಕೋರ್ಸ್ಗಳಿದ್ದಾವೆ. ಬಟ್ ಮೂಲವಾಗಿ ಈ 3 ಇದು ಯಾಕೆ ಅಂತಂದರೆ ಎಲ್ಲವೂ ಮುಖ್ಯ, ವೈಯಕ್ತಿಕವಾಗಿ ಮುಖ್ಯ, ಕೌಟುಂಬಿಕವಾಗಿ ಮುಖ್ಯ, ವ್ಯಾವಹಾರಿಕವಾಗಿ ಮುಖ್ಯ. ಆದ್ದರಿಂದ ಈ 3ನ್ನು ಅಧಿಕವಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಈ ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಈ ಎಲ್ಲ ಅಂಶಗಳನ್ನು ಒಂದೊಂದಾಗಿ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಯಾವ ರೀತಿ ಸ್ಟಾರ್ಟಿಂಗ್ ನೀವೇನಾದರೂ ಜಾಬ್ ಮಾಡ್ತಾಯಿದ್ರೆ ಆ ಜಾಬ್ ಮಾಡಿಕೊಂಡೇ ಸೈಡ್ ಬಿಸ್ನೆಸ್ ಹೇಗೆ ಮಾಡೋದು, ನೀವು ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾಯಿದ್ದೀರಾ, 10 ಲಕ್ಷ ಮಾಡ್ತೀರಲ್ಲ, 1 ಕೋಟಿ ಮಾಡ್ತೀರಾ,
ಅಥವಾ 10,000ನೇ ಮಾಡ್ತೀರಾ, ಅದು ಬೇಕಾಗಿಲ್ಲ. ನೀವು ಏನು ಈಗ ಸಂಪಾದನೆ ಆಗ್ತಾ ಇದೆ ಅದಕ್ಕಿಂತ 3 ಪಟ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಒಂದು ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗ್ತದೆ. ಯಾರಿಗೆ 10 ಲಕ್ಷ, 20 ಲಕ್ಷ, 30 ಲಕ್ಷ, 50, 1 ಕೋಟಿ ಮಾಡಬೇಕು 1 ವರ್ಷದಲ್ಲಿ, 2 ವರ್ಷದಲ್ಲಿ, 3 ವರ್ಷದಲ್ಲಿ, ಸೊ ಕೋಟ್ಯಾಧಿಪತಿ ಅಂತ ಇಟ್ಕೊಳ್ಳಿ, ಅಥವಾ 1 ಕ್ರೋಡ್ ಕ್ಲಬ್ ಅಂತ, ಆ ಕ್ಲಬ್ಗೆ ಜಾಯ್ನ್ ಆಗೋಕ್ಕೆ ಬರೋವಂಥವ್ರಿಗೆ ಖಂಡಿತವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಆ ಕ್ಲಬ್ ಮೆಂಬರ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಇಲ್ಲಿ ಎಲ್ಲವನ್ನೂ ಹೇಳ್ಕೊಡ್ತೀನಿ. ವ್ಯಾಪಾರದ ಸಂಪೂರ್ಣ ಒಂದು ಸಿಸ್ಟಮ್ ಹೇಗಿದೆ, ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ, ಅಲೌಕಿಕವಾಗಿ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಬರ್ತೀನಿ, ಕಲಿಸ್ಕೊಡ್ತೀನಿ ನಿಧಾನವಾಗಿ. ಒಂದು ದಿವಸ ಪೂರ್ತಿ ಇರುತ್ತೆ. ಈಗ ನೆಕ್ಸ್ಟ್ ಭಾನುವಾರ ಸ್ಟಾರ್ಟು, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಒಂದು ದಿವಸ ಆನ್ಲೈನ್ ಕ್ಲಾಸ್ ಇರುತ್ತೆ. ಇದರಲ್ಲಿ ನಿಮಗೆ ಒಂದು ದಿವಸ ಪೂರ್ತಿ ಆದ ನಂತರ ಪ್ರತಿ ಗುರುವಾರ 7 ಗಂಟೆಯಿಂದ 8:30ವರೆಗೂ, ಸೊ 1.5 ಗಂಟೆ ಆನ್ಲೈನ್ ಕ್ಲಾಸ್ ಇರುತ್ತೆ. ಇದರಲ್ಲಿ ನಿಮಗೆ ಯಾವ್ಯಾವ ರೀತಿ ಬೆಳವಣಿಗೆ ಮಾಡಬೇಕು ಅಂತ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ. ನಿಮಗೆ ಏನು ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಹಿಂಗೆ ಮಾಡಿ ಅಂತೇಳಿ ಎಲ್ಲವನ್ನ ಹೇಳ್ಕೊಡ್ತೀನಿ, A to Z ಹೇಳ್ಕೊಡ್ತೀನಿ. 21 ವಾರದಲ್ಲಿ ಅತ್ಯದ್ಭುತವಾದ ಟ್ರಾನ್ಸ್ಫಾರ್ಮೇಷನ್ ಲೈಫ್, ರೂಪಾಂತರಣ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಈ ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಸಿಗುತ್ತೆ. ನಿಜವಾಗ್ಲೂ ವ್ಯಾಪಾರ ಅಂತಂದರೆ ಅತ್ಯದ್ಭುತವಾದಂತಹ, ಅದರಲ್ಲೂ ಪುರುಷರಿಗೆ, ಮಹಿಳೆಯರು ಕೂಡ ಮಾಡ್ಬೋದು, ಬಟ್ ಪುರುಷರಿಗೆ ಮೂಲವಾಗಿ ಉದ್ಯೋಗ ಪುರುಷ ಲಕ್ಷಣ ಅನ್ನೋದು. ವ್ಯಾಪಾರ ಮಾಡೋದ್ರಲ್ಲಿ ಒಂದು ಸ್ವಲ್ಪ ತಲೆ ಉಪಯೋಗಿಸಿದ್ರೆ 3 ಪಟ್ಟು, 5 ಪಟ್ಟು, 10 ಪಟ್ಟು ಲಾಭಗಳನ್ನು ಗಳಿಸಬಹುದು. ಅದನ್ನು ಸ್ವಲ್ಪ ಈಗ ಹೇಳ್ದಂಗೆ ಒಂದು ಉದಾಹರಣೆ ಹೇಳಿದ್ನಲ್ಲ, ಆ ಮಟ್ಟದಲ್ಲಿ ನಾವು ಆಲೋಚನೆಗಳನ್ನು ಮಾಡಬೇಕು. ಯಾಕೆ ನಾವು ಆ ಮಟ್ಟದಲ್ಲಿ ಇದುವರೆಗೂ ಮಾಡ್ತಾ ಇಲ್ಲ ಅಂತಂದರೆ, ನಮಗೆ ಈ ಮೆದುಳಲ್ಲಿ ಇದೊಂದು ಸಾಫ್ಟ್ವೇರ್, ಕಂಪ್ಯೂಟರ್, ಇದು ಹಾರ್ಡ್ ಡಿಸ್ಕು, ಇದ್ರೊಳಗಡೆ ಚಿಕ್ಕದ್ರಿಂದ ಒಂದಷ್ಟು ಸಾಫ್ಟ್ವೇರ್ ತುಂಬಿಟ್ಟವ್ರು. ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಮಾಡೋಕ್ಕಾಗಲ್ಲ, ಇಷ್ಟೇ ನೀನು ಮಾಡಬೇಕಾಗಿರೋದು, ಏನೋ ನಾವು ಮನೆಯಲ್ಲಿ ಕುಟುಂಬದಲ್ಲಿ ಹೇಳ್ಕೊಟ್ಟಂಥ ವಿಚಾರಗಳು, ಶಾಲಾ ಕಾಲೇಜಲ್ಲಿ ಕಲ್ತಿರೋಂಥ ವಿಚಾರಗಳು, ಸ್ನೇಹಿತರು ಸಮಾಜ ನೋಡಿ ಕಲ್ತಿರೋಂಥ ವಿಚಾರಗಳು, ಈ ವಿಚಾರದಲ್ಲಿ ನಾನು ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಖಂಡಿತವಾಗಲ್ಲ. ಯಾರು ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರೋ ಇಂಥವ್ರು ಮಾತ್ರ ಸಾಧನೆಯ ಹಾದಿ ಹಿಡಿತಾರೆ, ಯಶಸ್ಸು ಕೀರ್ತಿ ಗಳಿಸ್ತಾರೆ, ಗುರಿ ಸಾಧನೆ ಮಾಡ್ತಾರೆ. ಯಾರು ಬಾಕ್ಸ್ ಒಳಗಡೆನೇ ಇರ್ತಾರೆ, ಅಂದರೆ ನಿಮ್ಮ ತಲೆಯಲ್ಲಿ ನಿಮ್ಮ ಪೂರ್ವಜರು ಏನು ಹೇಳ್ಕೊಟ್ಟಿದ್ರು ಅಷ್ಟರೊಳಗಡೆನೇ ಇದ್ದರೆ ನೀವು ಬೆಳೆಯೋದು ಬಹಳ ಬಹಳ ಕಷ್ಟ. ಯಾಕೆ ಬೆಳೆಯಲ್ಲ ಮನುಷ್ಯ ಅಂದರೆ, ಓಲ್ಡ್ ಮೈಂಡ್ ಸೆಟ್. ಕಲ್ತಿರೋದ್ರಲ್ಲೇ ನಾನು ಲಕ್ಷ ಸಂಪಾದನೆ ಮಾಡಿಬಿಡ್ತೀನಿ, 10 ಲಕ್ಷನೂ ಮಾಡಿಬಿಡ್ತೀನಿ, ಕೋಟಿನೂ ಮಾಡಿಬಿಡ್ತೀನಿ, ಆಗಲ್ಲ. ನೀವೆಷ್ಟು ಕಲ್ತಿದ್ದೀರಾ, ನಿಮ್ಮ ಜ್ಞಾನದ ಬಟ್ಟಲು. ಈಗ ಇದು ನೋಡಿ, ಇದೊಂದು ವಾಟರ್ ಬಾಟ್ಲ್, ಇದು ಲರ್ನಿಂಗ್, ಇದ್ರ ಒಳಗಡೆ ಇರೋದೇ ಅರ್ನಿಂಗ್, ಅಂದರೆ ಇದರಲ್ಲಿರೋ ನೀರೇ, ಜಲನೇ ಅರ್ನಿಂಗ್. ಈ ಲರ್ನಿಂಗ್ ಇಲ್ದಿರ ಒಳಗಡೆ ಅರ್ನಿಂಗ್ ಸೇರ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈ ಲರ್ನಿಂಗ್ ಅನ್ನೋದೇನು ಅಂತಂದರೆ, ಒಂದೇ ಕಂಪ್ನಿಲಿ 10,000 ರೂಪಾಯಿ ಸಂಬಳ ತಗೊಳ್ಳೋನಿಂದ ಹಿಡಿದು 1 ಲಕ್ಷ ಸಂಬಳ ತಗೊಳ್ಳೋನಿರ್ತಾರೆ, 1ರಿಂದ ಮತ್ತೆ 10 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು ಇರ್ತಾರೆ, 10ರಿಂದ 1 ಕೋಟಿ ಸಂಪಾದನೆ ತಗೊಳ್ಳೋರು ಇರ್ತಾರೆ. ಒಬ್ಬನಿಗೆ 10, 20, 30, 40, 50, 60, 70, 80, 90, 100 ಅಂದರೆ 1 ಲಕ್ಷ. ಯಾಕೆ ಇವನಿಗೆ 10,000, ಅವನಿಗೆ ಯಾಕೆ 1 ಲಕ್ಷ ಅಂತಂದರೆ, ಇವನ ಜ್ಞಾನದ ಬಟ್ಲು, ಅಂದರೆ ಲರ್ನಿಂಗ್ ಇಷ್ಟೇ ಇರೋದು. 1 ಲೀಟ್ರ್ ಲರ್ನಿಂಗ್ ಇದೆ, ಅದಕ್ಕೋಸ್ಕರ ಅವ್ನಿಗೆ 10,000. 2 ಲೀಟ್ರ್ ಕೆಪಾಸಿಟಿ ಇದೆ ಅವನಿಗೆ, ಅದಕ್ಕೋಸ್ಕರ ಅವ್ನಿಗೆ 20,000. 3 ಲೀಟ್ರ್ ಕೆಪಾಸಿಟಿ ಇದೆ, ಅದಕ್ಕೆ ಅವ್ನಿಗೆ 30,000. ಅಂದರೆ ನಿಮ್ಮ ನಾಲೆಡ್ಜ್, ಯೋಗ್ಯತೆ, ಅರ್ಹತೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೀವು ಗಳಿಸ್ಬಲ್ರಿ. ಯೋಗ್ಯತೆ ಅರ್ಹತೆ ಮೀರಿ ಗಳಿಸ್ತೀನಿ ಅಂದರೆ ಅದು ಅಲ್ಲಿ ಹಿಡಿಯೋದಿಲ್ಲ. ನನಗೆ ನನ್ನ ಹತ್ರ ಬಂದಂಥ ಹೆಣ್ಮಕ್ಳು ಹೆಚ್ಚಾಗಿ ಬರ್ತಾರೆ, ಗಂಡು ಮಕ್ಕಳು ಸುಮಾರು ಒಂದು 30% ಬರ್ತಾರೆ. ಅವರೆಲ್ಲರದು 90% ಪ್ರಶ್ನೆಗೆ ಒಂದೇ ಪ್ರಶ್ನೆ, ಗುರುಗಳೇ ಎಷ್ಟು ದುಡ್ಡು ಬಂದರೂ ನಿಲ್ತಾ ಇಲ್ಲ ಅಂತ. ಯಾಕೆ ನಿಲ್ತಾ ಇಲ್ಲ ಅಂದರೆ, ಅವನ ಜ್ಞಾನದ ಬಟ್ಲು, ಅಂದರೆ ಅವನ ಯೋಗ್ಯತೆ ಅರ್ಹತೆ ಇದು 1 ಲೀಟ್ರ್ ಮಾತ್ರ. ಇದ್ರ ಮೇಲೆ ನೀವು ಎಷ್ಟೇ ಹಾಕಿ ಎಲ್ಲಿ ನಿಲ್ತದೆ, ಎಲ್ಲ ಓವರ್ಫ್ಲೋ ಆಗ್ತಾ ಇರ್ತದೆ. ಹಿಗ್ಗಿಸ್ಕೊ, ನಿಂದ ಜ್ಞಾನವನ್ನು ಹಿಗ್ಗಿಸ್ಕೊ. ಈ ಹಾರ್ಡ್ವೇರ್ ಇದೆಯಲ್ಲ, ಅದರದ್ದು GB ನೀವು ಟೆರಾಬೈಟಲ್ಲಿ ನೋಡಬೇಕಾಗುತ್ತೆ. 1 TB, 2 TB, 10 TB, ಆ ರೀತಿ ಯಾರ್ಯಾರು ಹಿಗ್ಗಿಸ್ಕೊಳ್ತಾರೆ ಅವಾಗ ದುಡ್ಡು ಬಂದು ಸೇರ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ದುಡ್ಡು ಬಂದು ಸೇರ್ಕೊಳ್ಳೋಕ್ಕೆ ಅವಕಾಶ ಇಲ್ಲ, ಎಲ್ಲಿಂದ ನಾವು ಇದನ್ನು ಮಾಡೋಕ್ಕಾಗುತ್ತೆ. ಮೊನ್ನೆ ಯಾವುದೋ ಒಂದು ರೀಲ್ಸ್ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಕಾರ್ ತಗೊಳ್ಳಿ, ಆ ಬರ್ತದೆ ಖಂಡಿತವಾಗ್ಲೂ ಪಾರ್ಕಿಂಗ್ ಏರಿಯಾ ಅಂತಂದರೆ. ಮದುವೆ ಆಗಿ 2 ಮಕ್ಕಳು 3 ಮಕ್ಕಳಾದರೂ ಇನ್ನೂ ವರದಕ್ಷಿಣೆ ಕೊಟ್ಟಿರೋ ಹೀರೋ ಹೊಂಡದಲ್ಲಿ ಓಡ್ತಾವೆ. ಅದಕ್ಕೆ ಹೇಳ್ತಾವ್ರು, ಹೆಂಗ್ರಿ ಸ್ವಾಮಿ ನಿಮಗೆ ಪಾರ್ಕಿಂಗ್ ತಗೊಂಡ್ಮೇಲೆ ತಾನೇ ಕಾರ್ ತಗೊಳ್ಳೋದು ಅಂತ ಯಾರೋ ಕಾಮೆಂಟ್ ಮಾಡಿದರು. ಖಂಡಿತವಾಗ್ಲಿಲ್ಲ, ಕಾರ್ ತಗೊಂಡ್ರೆ ಪಾರ್ಕಿಂಗ್ ತಂತಾನಾಗಿ ಜಾಗ ಆಗ್ತದೆ. ಸೊ ಹಂಗಾಗಿ ನಿಮಗೆ ಮೊದಲು ಈ ಜ್ಞಾನದ ಬಟ್ಲನ್ನು ಹಿಗ್ಗಿಸ್ಕೊಳ್ಳಿ. ಜ್ಞಾನದ ಬಟ್ಲು ಅಂದರೆ ಕಲಿಕೆಯಿಂದ ಬರ್ತದೆ, ಲರ್ನಿಂಗಿಂದ.
ಅರ್ನಿಂಗ್ ಬರ್ತದೆ. ಹಾಗಾಗಿ ಲರ್ನಿಂಗ್ ಮಾಡೋದಕ್ಕೆ ನೀವೇನಾದರೂ ವಿನಿಯೋಗಿಸಿದ್ರೆ ಅದು ನಿಮಗೆ ಅರ್ನಿಂಗನ್ನು ಹೆಚ್ಚಿಸುತ್ತೆ. ಆದರೆ ನಿಮಗೆ ತಿಳಿದಿರುವಂಥ ನಿಮ್ಮ ಪೂರ್ವಜರು ಹಾಕಿರುವಂಥದ್ದು ಅಥವಾ ನೀವು ಕಲ್ತ್ಕೊಂಡಿರುವಂಥ ಜ್ಞಾನದಲ್ಲಿ ನಾನು ಬೆಳೆದು ತೋರಿಸ್ತೀನಿ, ಖಂಡಿತವಾಗ್ಲೂ ಆಗೋದಿಲ್ಲ. ಟೂಲ್ಸ್ಗಳು ಬೇಕು. ಆ ಟೂಲ್ಸ್ಗಳಿದ್ದಾಗ ಏನಾಗುತ್ತೆ, ಅದ್ಭುತವಾಗಿ ಬರ್ತದೆ. ಸೊ ಎಷ್ಟನೇ ನಂಬರ್ ನೆಟ್ಟಿಗೆ 10ನೇ ನಂಬರ್ ನೆಟ್ಟಿಗೆ 10ನೇ ನಂಬರ್ ಸ್ಪಾನರ್ ಹಾಕಿ ತೆಗೆದ್ರೆ ಮಾತ್ರ ಅದ್ಭುತ. ಕೆಲವರು ಸ್ಪಾನರ್ ದೊಡ್ಡದಿರ್ತದೆ 12ನೇ ನಂಬರಲ್ಲಿ ಪ್ಯಾಕ್ ಕೊಡ್ತಾರೆ, ಒಂದೆರಡು ನೆಟ್ ಇಡ್ತಾರೆ, ಕಾಯಿನ್ಗಳಿಡ್ತಾರೆ, ಹಾಕಿ ತೆಗಿತಾರೆ. ಅದೇನಾಗುತ್ತೆ, ಸುತ್ತಮುತ್ತ ನೆಟ್ಟದೆಲ್ಲ ಶಾರ್ಪ್ನೆಸ್ನ ಮೊಂಡ ಮಾಡಿಬಿಡ್ತದೆ, ರೌಂಡ್ ಮಾಡಿಬಿಡ್ತದೆ, ತೆಗಿಯೋಕ್ಕಾಗಲ್ಲ, ಕೆಟ್ಟೋಗ್ಬಿಡ್ತದೆ. ಅದೇ ರೀತಿ ಜೀವನದಲ್ಲಿ ಸಾಕಷ್ಟು ಜನ ಮಾಡೋ ತಪ್ಪೇನು ಅಂತಂದರೆ, ವ್ಯಾಪಾರದ ಬಗ್ಗೆ ನಾಲೆಡ್ಜ್ ಇಲ್ದೇ ಸಡನ್ನಾಗಿ ಹೋಗಿ ಧುಮುಕ್ಬಿಡ್ತಾರೆ. ಧುಮುಕಿದ ಮೇಲೆ ಅದು ಎಲ್ಲ ಬಿದ್ದೋಗ್ಬಿಡ್ತಾರೆ. ಆ ಬಿದ್ದೋಗಿದ್ದು ಅವ್ರು ಸುಮ್ಮನಿರಲ್ಲ, ಯಾರಿಗೂ ಮಾಡೋಕ್ಕೂ ಬಿಡಲೇ, ನೀನು ಮಾಡಬೇಡ, ಹಂಗಾಗೋಯ್ತು ಹಿಂಗಾಗೋಯ್ತು, ಅದೆಲ್ಲ ಭಾಳ ಕಷ್ಟದ ಕೆಲಸ, ಮಾಡಬೇಡ ಬಿಟ್ಬಿಡು ಅಂತ ಅಂದ್ಬಿಟ್ಟು ಇನ್ನೊಬ್ರಿಗೂ ಬೆಳೆಯೋಕ್ಕೆ ಬಿಡೋದಿಲ್ಲ. ಆದ್ದರಿಂದ ಲರ್ನಿಂಗ್, ಅರ್ನಿಂಗ್ ಇದೆರಡು ಒಂದು ನಾಣ್ಯದ ಎರಡು ಮುಖಗಳು. ಅದಕ್ಕೋಸ್ಕರ ಕಲೀಲೇಬೇಕು, ಪ್ರತಿಯೊಬ್ಬ ಕಲಿಬೇಕು. ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಹೇಗೆ ಮಾಡಬೇಕು, ಈ ಮೂರು ಬಹಳ ಬಹಳ ಮುಖ್ಯ. ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಈ ಮೂರನ್ನು ಕೂಡ ತಿಳಿಸ್ಕೊಳ್ತೀನಿ. ಏನನ್ನು ಮಾಡಬಾರ್ದು, ಡೋಂಟ್. ಸೊ ಡೂ ಅಂದರೆ ಏನನ್ನು ಮಾಡಬೇಕು, ಹೌ ಹೇಗೆ ಮಾಡಬೇಕು, ಈ ಮೂರನ್ನ ಅತ್ಯದ್ಭುತವಾಗಿ ಸಂಕ್ಷಿಪ್ತವಾಗಿ ವಿವರಣೆಯೊಂದಿಗೆ ಎಲ್ಲವನ್ನು ನಿಮಗೆ ತಿಳಿಸ್ತಾ ಹೇಳ್ತೀನಿ. ಒಂದು ಹಳೆ ಕತೆ, ಬಟ್ ಆದರೂ ಕೂಡ ಅದ್ಭುತ. ನನ್ನ ಫೇವ್ರೆಟ್ ಕತೆಗಳಿವೆಲ್ಲ. ಕತೆಗಳಿಂದ ಮನುಷ್ಯ ಅದ್ಭುತವಾಗಿ ಅವನ ಆಲೋಚನೆಗಳು ಬದಲಾಗ್ತವೆ. ಎಕ್ಸ್ಟ್ರಾರ್ಡ್ನರಿ, ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡೋಕ್ಕೆ ಈ ಕತೆಗಳು ಮೂಲ ಕಾರಣ ಆಗ್ತವೆ. ವ್ಯಾಪಾರ ಮಾಡೋದಕ್ಕೆ ಒಬ್ಬ ತಾತ, ಮಗ, ಮಗ ಸತ್ತೋಗ್ಬಿಟ್ಟ, ಅಮ್ಮನೂ ಸತ್ತೋಗ್ಬಿಟ್ರು. ಹಂಗಾಗಿ ಮೊಮ್ಮಗನಿಗೆ ಚಿಕ್ಕವನು ಅಂದರೆ ಒಂದು 20-22 ವರ್ಷ ಆಗಿದೆ. ಬಟ್ ತಾತನಿಗೆ ಈಗ ಓಡಾಡೋಕ್ಕಾಗಲ್ಲ. ಅವರು ವಂಶ ಪಾರಂಪರ್ಯವಾಗಿ ಪಾನಿಪುರಿ ಮಾಡ್ಕೊಂಡು ಬರುವಂಥ ಅದ್ಭುತವಾದಂತಹ ಅವರು ಕಾಯಕ. ಅಜ್ಜಿ ಪಾನಿಪುರಿ ಮಾಡ್ಕೊಳ್ತಾಳೆ, ಒಂದು ಮೊದಲನೇ ದಿವಸ ಒಂದು 15 ಪ್ಲೇಟ್ ಮಾಡ್ಕೊಳ್ತಾಳೆ. ತಾತ ತಗೊಂಡೋಗಿ ಮಾರ್ಕೊಂಬೋಗು ಅಂತ ಕಳಿಸ್ತಾನೆ. ಏನೂ ಗೊತ್ತಿಲ್ಲ, A to Z ಗೊತ್ತಿಲ್ಲ. ತಾತ ಹೇಳ್ಕೊಡ್ಬೋದಾಗಿತ್ತು, ಬಟ್ ಹೇಳ್ಕೊಡಲ್ಲ, ಹೋಗ ನೀನು ಮಾರ್ಕೊಂಬೋಗು ಅಂತ. ಅವ್ನು ಮನೆಗೆ ಹೋಗ್ಬಿಟ್ಟು ಬಾಗಿಲು ಬಡಿತಾನೆ, ಅಕ್ಕ ಪಾನಿಪುರಿ ತಗೊಳ್ಳಿ. ಎಲ್ಲ ರಿಜೆಕ್ಷನ್, ಒಂದು ಸೇಲ್ ಆಗಲ್ಲ. ಮನೆಗೆ ಬಂದು ಆ ಪಾನಿಪುರಿನ ಅವರೇ ತಿಂದು ಇನ್ನು ಮಿಕ್ಕಿದ ಅಕ್ಕಪಕ್ಕದವ್ರ ಮನೆಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಹಸುಗಳಿಗೆ, ನಾಯಿಗಳಿಗೆ ಹಾಕ್ತಾರೆ. ಅದಾದ ನಂತರ ಮತ್ತೆ ತಿರ್ಗಾ ಮಾರನೇ ದಿವಸ ಹೋಗ್ತಾನೆ. ಮಾರನೇ ದಿವಸ ಹೋಗಿ ಇನ್ನೊಂದು 15 ಪಾನಿಪುರಿ ಮಾಡಿ ತಿರ್ಗಾ ಅವತ್ತು ಹಂಗೆ ಮಾಡ್ತಾನೆ. ಏನು ಮಾಡಿದ್ರೂ ಆಗಲ್ಲ, ಇವತ್ತು ಸ್ವಲ್ಪ ನಾನು ಜಾಸ್ತಿ ಮನೆಗಳಿಗೆ ಹೋಗ್ತೀನಿ ಅಂತ 1-2 ಪಾನಿಪುರಿ ಸೇಲ್ ಆಗ್ತದೆ. 3ನೇ ದಿವಸ ತಿರ್ಗಾ ಹೋಗ್ತಾನೆ. ನಿಜವಾಗ್ಲೂ ಅವನ ಕೈಲಾಗಲ್ಲ, ನಾನು ಈ ಕೆಲಸನೇ ಮಾಡಲ್ಲ, ಇದ್ರ ಬದಲು ಎಲ್ಲಾದರೂ ಕೆಲಸ ಮಾಡ್ತೀನಿ ಅಂತ ಬಂದ್ಬಿಟ್ಟು ಸುಸ್ತಾಗಿ ಬಿದ್ದಿರ್ತಾನೆ. ಆಗ ತಾತ ಹೇಳ್ಕೊಡ್ತಾನೆ, ಯಾಕೋ ಹಿಂಗೆ ಎಷ್ಟು ವ್ಯಾಪಾರ ಆಯಿತು ಅಂತ. ಆಗಲಿಲ್ಲ ಅಂತ. ಅದಕ್ಕೆ ತಾತ ಅವಾಗ ರಹಸ್ಯಗಳನ್ನು ಹೇಳ್ಕೊಡ್ತಾನೆ. ಇವನು ಬರೀ ಸೂತ್ರಗಳನ್ನು ತಿಳ್ಕೊಂಡು ಅಜ್ಜಿ ಪಾನಿಪುರಿ ಮಾಡಿಕೊಡ್ಲು, ಹೋದ ಬಂದ ಗೊತ್ತಿಲ್ಲ, ಅದಕ್ಕೆ ಫೇಲ್ ಆಯಿತು. ಈಗ ತಾತ ರಹಸ್ಯಗಳನ್ನು ಹೇಳ್ಕೊಡ್ತಾನೆ. ಏನದು ರಹಸ್ಯ ಅಂತಂದರೆ, ಮೊದಲು ಚೆನ್ನಾಗಿ ತಿಳ್ಕೊ, ನೀನು ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಇದು ವ್ಯಾಪಾರ ಆಗಲ್ಲ. ಪಾನಿಪುರಿನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೊಡ್ತೀನಿ, ಆ ಸೌಟಲ್ಲಿ ಹಿಂಗೆ ಅಳ್ಳಾಡಿಸ್ತಾ ಇರೋರು ಪೌಡ್ರ್ ಹಾಕಿ, ಅದು ಗಮ್ಮಂತ ಬರ್ತದೆ. ಊಟ ಮಾಡಿದರೂ ಪರವಾಗಿಲ್ಲ, ಒಂದು ಪ್ಲೇಟ್ ಪಾನಿಪುರಿ ಕೊಡಬೇಕು, ನನಗೊಂದು ಕೊಡು ಅಂತ ಕೇಳಬೇಕು ಅವನು. ಆ ರೀತಿ ಸೌಟ್ ತಗೊಂಡು ಒಂದು ತಟ್ಟೆ ಮೇಲೆ ಪಾನಿಪುರಿ ಅಂತ ಸೌಂಡ್ ಮಾಡ್ಕೊಂಡು ಹೋಗು, ಎಲ್ಲರೂ ಬಂದೇ ಬರ್ತಾರೆ. ಇದು 2ನೇ ಸೂತ್ರ. 3ನೇದು ಹೇಳ್ಕೊಡ್ತಾನೆ, ಪ್ರತಿ ಮನೆಗೆ ಹೋಗಬೇಡ, ಎಲ್ಲಿ ಪಬ್ಲಿಕ್ ಇರ್ತದೆ ಅಲ್ಲಿ ಹೋಗು. ದೇವಸ್ಥಾನದ ಹತ್ರ ಹೋಗು, ಬೀಚ್ ಹತ್ರ ಹೋಗು, ಮಾಲ್ಗಳ ಹತ್ರ ಹೋಗು. ಪಬ್ಲಿಕ್ ಜಾಸ್ತಿ ಇರುವಂಥ ಜಾಗಗಳಲ್ಲಿ ನೀನು ಹೋದರೆ ಅಲ್ಲಿ ವ್ಯಾಪಾರ ಆಗುತ್ತೆ. ಆಗ ಮಾರನೇ ದಿವಸ ಅಜ್ಜಿಗೂ ಗೊತ್ತಾಗುತ್ತೆ, ಇವತ್ತು ನೋಡೋಣ ಒಂದು 50 ಮಾಡ್ಕೊಡ್ತೀನಿ ಅಂತ ಮಾಡ್ಕೊಳ್ತಾಳೆ. ತಾತ ಹೇಳಿದೆಲ್ಲ ರಹಸ್ಯಗಳನ್ನು, ಅದರಲ್ಲಿ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಮಿಶ್ರಣ ಮಾಡ್ತಾನೆ. ಎಲ್ಲ ಖಾಲಿ ಆಗ್ಬಿಡ್ತದೆ. ಇನ್ನೂ ಸಂಜೆ 9 ಗಂಟೆ ಆಗಿಲ್ಲ, ಎಲ್ಲ ಪೂರ್ತಿ ಖಾಲಿ ಆಗುತ್ತೆ. ಮಾರನೇ ದಿವಸ ಅಜ್ಜಿ ನನಗೆ 100 ಮಾಡಿಕೊಡು ಅಂತ ಅಂದ್ಬಿಟ್ಟು 100 ಮಾಡ್ತಾನೆ. ಯಾಕೆಂದರೆ ಇಷ್ಟೇ 3 ದಿವಸ ಸಪ್ಪೆ. ಯಾಕೆಂದರೆ ಈ 3 ಇಲ್ಲ, ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಇಲ್ಲ ಅದರಲ್ಲಿ. ಆದ್ದರಿಂದ ಅವನು ಸ್ವಂತ ಪ್ರಯತ್ನದಿಂದ 3 ದಿವಸ ಸಪ್ಪೆ, 4ನೇ ದಿವಸ 50 ಖಾಲಿ, ಅದು 5ನೇ ದಿವಸಕ್ಕೆ 100 ಮಾಡಿಕೊಡು ಅಂತ ಅವನು. ಹಿಂಗೆ ಮಾಡಿ ತಾತ ಹೇಳ್ಕೊಟ್ಟಂತಹ ರಹಸ್ಯಗಳನ್ನು, ತಂತ್ರಗಳನ್ನು, ಯುಕ್ತಿಗಳನ್ನು ಉಪಯೋಗಿಸ್ಕೊಂಡು ಅವನು ಒಂದು ಬ್ರ್ಯಾಂಚ್ ಅಲ್ಲ, ಇಡೀ ಆ ಒಂದು ನಾಡಲ್ಲಿ, ಈಗ ಬೆಂಗಳೂರಲ್ಲಿರೋ ಎಲ್ಲ ಪಾನಿಪುರಿ ಅಂಗಡಿಗಳು ಅವಂದೇ ಅಂತ ತಿಳ್ಕೊಳ್ಳಿ. ಬ್ರಾಂಚ್ಗಳು ಓಪನ್ ಮಾಡ್ಬಿಟ್ಟು, ಅವನಿಗೇನೋ MBA ಚಾಯ್ವಾಲ ಮಾಡ್ತಾರಲ್ಲ, ಆ ರೀತಿ ಬ್ರಾಂಚ್ಗಳು ಓಪನ್ ಮಾಡಿಬಿಟ್ಟಿದ್ದಾನೆ. ಎಲ್ಲ ಕಡೆನೂ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾನೆ.
ಆದ್ದರಿಂದ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಮಸಾಲೆ ಕಮ್ಮಂತ ಅಂದ್ಬಿಟ್ಟು ಮೂಗಿಗೆ ಬಡಿಬೇಕದು. ಎರಡನೇದು ಸೌಂಡು ಡಣ 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 ಅಂತ ಮಾಡಿಸ್ಬೇಕು. ಸೊ ಮೂರನೇದು ಬಂದು ಪಬ್ಲಿಕ್, ಮಾರೋದಕ್ಕೆ ಪಬ್ಲಿಕ್ ಬೇಕು. ಸೊ ಹೆಚ್ಚು ಜನಗಳು ಇರೋ ಕಡೆ ಹೋದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತದೆ. 100% ಯಾರೋ ಒಬ್ಬರು ತಗೋತಾರೆ, ಪರವಾಗಿಲ್ಲ, ಅರ್ಧ ಜನ ತಗೊಳ್ಳಿ, ಅರ್ಧ ಬೇಡ, ಒಂದು 20% ತಗೊಳ್ಳಿ, 10% ತಗೊಳ್ಳಿ, ಖಂಡಿತವಾಗ್ಲೂ ಆಗ್ತದೆ. ಆದ್ದರಿಂದ ಪಬ್ಲಿಕ್ ಇರೋ ಜಾಗ ಅಂದರೆ ಇದೆಲ್ಲವೂ ಕೂಡ ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಈ ರೀತಿ ಸಾಕಷ್ಟು ಅತ್ಯದ್ಭುತವಾದ ರಹಸ್ಯಗಳು, ಸೂತ್ರಗಳು, ತಂತ್ರಗಳು ಇರುವಂತಹ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಹೇಗೆ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು, ಸೊ ಹೇಗೆ ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಳ್ಬೇಕು, ಅದರ ಒಂದು ವ್ಯಾಪಾರ ಮಾಡುವಂತಹ ಬೆಲೆಗಳನ್ನು ಹೇಗೆ ಫಿಕ್ಸ್ ಮಾಡಬೇಕು, ಸೊ ನಿಮ್ಮ ಕಂಪ್ನಿ ನೇಮ್ ಯಾವ ರೀತಿ ಇಡಬೇಕು, ಲೋಗೋ ಯಾವ ರೀತಿ ಇರಬೇಕು, ಯಾಕೆ ಬಿಸ್ನೆಸ್ಸಲ್ಲಿ ಲಾಸ್ ಆಗದೇ ಇರೋಂಗೆ ನಿಧಾನವಾಗಿ ಆಮೆ ನಡಿಗೆಲ್ಲಾದರೂ ಬೆಳಿಬೇಕು, ಆ ಬೆಳೆಯೋದಕ್ಕೆ ಏನೇನು ಸೂತ್ರಗಳಿರಬೇಕು, ಹೆಚ್ಚಾಗಿ ಅಧಿಕವಾಗಿ ಲಾಭ ಮಾಡೋದು ಹೇಗೆ, ಇದೆಲ್ಲವನ್ನು ಕಂಪ್ಲೀಟ್ ನಿಮಗೆ ಹೇಳ್ಕೊಡ್ತೀನಿ. A to Z ಅದರಲ್ಲಿರುವಂಥ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡೋದು ವ್ಯಾಪಾರದ ಬ್ರಹ್ಮರಹಸ್ಯ. ಸೊ ಈ ವ್ಯಾಪಾರದ ಬ್ರಹ್ಮರಹಸ್ಯನ ನಾನು ಕೇವಲ 100 ಜನಕ್ಕೆ ಮಾತ್ರ ಅತೀ ಕಡಿಮೆ ಬೆಲೆಗೆ ಮಾಡ್ತಾ ಇದ್ದೀನಿ. ಇದು 100 ಜನ ಆದಮೇಲೆ ಅದರ ಬೆಲೆ ಹೆಚ್ಚಾಗುತ್ತೆ. ಯಾರಿಗೆ 1999 ಕೊಟ್ಟು ರಿಜಿಸ್ಟರ್ ಮಾಡ್ತೀರಾ ಅಂಥವರು ಒಂದು ಗ್ರೂಪ್ ಮಾಡಿದ್ದೀನಿ, ಆ ಗ್ರೂಪಿಗೆ ಜಾಯಿನ್ ಮಾಡಿಸ್ಕೊಳ್ತೀನಿ. ಪ್ರತಿ ವಾರ 499 ರೂಪಾಯಿ ಕೊಡಬೇಕು, 21 ವಾರಗಳು. ಇದರಲ್ಲಿ ನಿಮಗೆ A to Z ಎಲ್ಲವನ್ನು ಹೇಳ್ಕೊಡ್ತೀನಿ. ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ. ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೂ ಸಿಗ್ತದೆ. ನೀವು ಪ್ರಶ್ನೆ ಕೇಳಿದ್ರು ಕೂಡ ನಿಮಗೆ ಯಾವ್ಯಾವ ರೀತಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇರಲಿ, ಇಲ್ಲ ಇನ್ಶೂರೆನ್ಸ್ ಏಜೆಂಟ್ ಆಗಿರಲಿ, ಇಲ್ಲ ನೀವು ಮಲ್ಟಿ ನ್ಯಾಷನಲ್ ಕಂಪ್ನಿ ಕೆಲಸ MLM ಮಾಡ್ತಾ ಇದ್ದೀರಾ, ಅದಕ್ಕಾದರೂ ಸರಿ. ಸೊ ನೀವು ತಂದು ಮಾರೋರು ಅಥವಾ ಕೈ ಕೆಲಸ ಮಾಡುವಂಥವ್ರು ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾರೇ ಇರ್ಬೋದು, ಏನೇ ಆಗಿರ್ಬೋದು, ಕೆಲಸ ಮಾಡ್ತಾಯಿದ್ರೂ ಪರವಾಗಿಲ್ಲ, ಅದರಲ್ಲೂ ಕೂಡ ಅಧಿಕವಾಗಿ ಹೇಗೆ ಮಾಡೋದು, ಅಥವಾ ಪಾರ್ಟ್ ಟೈಮಲ್ಲಿ ನಾನು ಸಣ್ಣದಾಗಿ ವ್ಯಾಪಾರ ಶುರು ಮಾಡೋದು ಹೇಗೆ, A to Z ಸಣ್ಣದಾಗಿಂದ ಹಿಡಿದು ದೊಡ್ಡದಾಗಿ ಎಲ್ಲವನ್ನು ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಕೇವಲ ರಿಜಿಸ್ಟ್ರೇಷನ್ಗೆ ಇಷ್ಟು ಎಲ್ಲ 12,500 ರೂಪಾಯಿ ಆಗುತ್ತೆ. ಒಟ್ಟಿಗೆ ಕೊಡ್ತೀನಿ ಅಂದರೆ 9,999 ರೂಪಾಯಿ ಕೊಟ್ಟು ನೀವು ರಿಜಿಸ್ಟರ್ ಆಗ್ಬೋದು. ಇಲ್ಲಾಂದರೆ 1,999 ಮಾತ್ರ. ಇದು ಕೇವಲ 100 ಜನರಿಗೆ ಮಾತ್ರ. ಅದಾದಮೇಲೆ ರಿಜಿಸ್ಟ್ರೇಷನ್ ಫೀಸ್ 10,000, ಪ್ರತಿ ವಾರ 1,000 ಅಂದರೆ 30,000 ರೂಪಾಯಿ ಆಗುತ್ತೆ. ಫಸ್ಟ್ ಬಂದ 100 ಜನಕ್ಕೆ ಮಾತ್ರ. ಯಾಕೆಂದರೆ ಯಾರು ಮೊದಲು ಬರ್ತಾರೆ 100 ಜನ, ಇಂಥವ್ರನ್ನ 100% 1 ಕೋಟಿ ಕ್ಲಬ್ಬಲ್ಲಿ ಅವರನ್ನು ನಾನು ಮಾಡೇ ಮಾಡ್ತೀನಿ. ಹೊಸದಾಗಿ ಒಂದು ಪಣ ತೊಟ್ಬಿಟ್ಟಿದ್ದೀನಿ, ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ, ಅಡಿಕ್ಷನ್ ಆಗ್ಬಿಟ್ಟಿದೆ. ನಾನು ಪ್ರತಿಯೊಬ್ಬರ ಕೈಲಿ 1 ಕೋಟಿ ಮಾಡಿಸ್ಲೇಬೇಕು ಅಂತ ಪಣ ತೊಟ್ಬಿಟ್ಟಿದ್ದೀನಿ. ಆದ್ದರಿಂದ 1 ಕೋಟಿ ನೀವು ಮಾಡೋವರೆಗೂ, ಅಂದರೆ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಹೇಳ್ತಲ್ಲ, ಬ್ಯಾಂಕ್ ಬ್ಯಾಲೆನ್ಸ್, ದುಡಿಮೆ ಅಂದರೆ ಸಂಪಾದನೆ ಅಂದರೆ ಹೇಳಿದ್ದೀನಿ. ದುಡಿಮೆ ಅಂದರೆ ಕೇವಲ ಊಟ ಬಟ್ಟೆ ಸೂರ್ಗಾಗೋದು. ಸಂಪಾದನೆ ಅಂತಂದರೆ ಇದೆಲ್ಲ ಊಟ ಬಟ್ಟೆ ಸೂರ್ಗಾಗಿ ಮಿಕ್ಕಿರೋ ದುಡ್ಡು ಜೋಬಲ್ಲಿರೋದು ಅಥವಾ ಬ್ಯಾಂಕಲ್ಲಿರೋದು, ಇದನ್ನು ಸಂಪಾದನೆ ಅಂತ ಕರೀತಾರೆ. ಯಾರಾದರೂ ನೀನು ಸಂಪಾದನೆ ಕೇಳಿದ್ರೆ ಎಷ್ಟು ಅಂತಂದರೆ ಸ್ಯಾಲ್ರಿ ಹೇಳ್ತಾರೆ. ಸ್ಯಾಲ್ರಿ ಅಲ್ಲ, ಅದು ಸಂಬಳ. ಅದಕ್ಕೆ ಸಂಪಾದನೆ ಅಂದರೆ ಎಷ್ಟು ಅಂದರೆ ಖರ್ಚು ವೆಚ್ಚಗಳು ಎಲ್ಲವನ್ನು ಕಳೆದು, ನಿಮ್ಮ ಕಮಿಟ್ಮೆಂಟು, ವಾಂಟ್ಸು, ನೀಡ್ಸ್ ಎಲ್ಲ ಕಳೆದು ಏನು ಮಿಕ್ಕಿರುತ್ತಲ್ಲ, ಇದನ್ನು ಸಂಪಾದನೆ ಅಂತ ಕರೀತಾರೆ. ಆ ಸಂಪಾದನೆ 1 ಕೋಟಿ ಇರಬೇಕು ಪ್ರತಿಯೊಬ್ಬರು. ಖರ್ಚು ವೆಚ್ಚಗಳೆಲ್ಲ, ಟರ್ನ್ ಓವರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. 1 ಕೋಟಿ ಹಣ ಗಳಿಸೋದು, ಅದು ನಿಮ್ಮ ಹತ್ರ ಇರಬೇಕು, ಅದು ಬ್ಯಾಂಕಲ್ಲಿ ಇರಬೇಕು. ಆ ರೀತಿ 1 ಕೋಟಿ ಕ್ಲಬ್ಬಲ್ಲಿ ಹಾಕ್ಬೇಕು ಅನ್ನೋದು ನನ್ನ ಮಹದಾಸೆ. ಅದಕ್ಕೆ ಮೊದಲು ಇದನ್ನು ಕಂಪ್ಲೀಟ್ ಮಾಡಿ. ಯಾರ್ಯಾರಿಗೆ ಬರೋದಕ್ಕೆ ಆಸಕ್ತಿ ಇದೆ ಖಂಡಿತವಾಗಿ ಈ ನಂಬರಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಇದೆ. ನೀವು ಈ ನಂಬರ್ಗೆ ಟ್ರಾನ್ಸ್ಫರ್ ಮಾಡೋ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರೆ ನಿಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಓಕೆ, ಎಲ್ಲರದು ನಿದ್ದೆ ಆಯ್ತಾ? ನಿದ್ದೆ ಆಗಿದ್ರೆ ಎಲ್ಲ ಕಣ್ಬಿಡಿ. ಆಯಿತು, ಮೆಡಿಟೇಷನ್ ಆಯಿತು, ಎಲ್ಲ ಕಣ್ಬಿಡಿ. 26 ಜನ ಇದ್ದೀರಾ? ಎಸ್, ಕುಮಾರಸ್ವಾಮಿ. ನಾಳೆ ಭಾನುವಾರ ಮದುವೆ ಇದೆ ಗುರುಗಳಂದು. ತೊಂದರೆ ಇಲ್ಲ, ನೀವು ಯಾವ್ದಕ್ಕೆ ಆದ್ಯತೆ ಕೊಡ್ತೀರ ಕೊಡಿ. ವ್ಯಾಪಾರಕ್ಕ, ಫ್ರೆಂಡ್ಗ ಆದ್ಯತೆ. ಗುರುಗಳೇ ಈ ಭಾನುವಾರದಿಂದಾನೇ ಸ್ಟಾರ್ಟ್ ಗುರುಗಳೇ? ಎಸ್,
ಈ ಭಾನುವಾರದಿಂದ ಶೋ ಓಕೆ. ಚಿಕ್ಕಪ್ಪನ ಮಗಂದೈತೆ ಗುರುಗಳೇ, ಮಧ್ಯಾಹ್ನದವರೆಗೆ ಸ್ವಲ್ಪ ಕ್ಲಾಸ್ಗೆ ಅಟೆಂಡ್ ಆಗಲ್ಲ. ತೊಂದರೆ ಇಲ್ಲ, ಯಾರಿಗೆ ಅಟೆಂಡ್ ಆಗಕ್ಕಾಗೋದಿಲ್ಲ ನಿಮಗೆ ಅದು ವಿಡಿಯೋ ಲಿಂಕ್ ಕಳಿಸ್ತೀನಿ, ಅದನ್ನ ಮಿಸ್ ಮಾಡದೆ Okay. ನೋಡಿದ್ರೆ ಮಾತ್ರ ನೆಕ್ಸ್ಟ್ ಕ್ಲಾಸ್ಗೆ ನಿಮ್ಗೆ ಈಸಿ ಆಗುತ್ತೆ. ಅದರಿಂದ ಲಿಂಕ್ ಓಕೆ ಗುರು, ಓಕೆ ಗುರು, ಓಕೆ ಗುರು. ಸರ್ ನಂಗೊಂದು ಡೌಟ್ ಇದೆ ಕೇಳಮ್ಮ. ಸರ್. ಏನ್ ಗೊತ್ತಾ, ಇವಾಗ ನೀವು ಮಾಡ್ತಿದ್ರಲ್ಲ ಈ ಕೋರ್ಸು, ಈ ಕೋರ್ಸ್ ನ ಇದಕ್ ಮುಂಚೆ ಮಾಡಿ ಅವರು ತುಂಬಾ ಸಕ್ಸಸ್ಫುಲ್ ಆಗಿರೋರ್ದು ಯಾವ್ದಾದ್ರು ಒಂದ್ 2 ಸ್ಟೋರೀಸ್ ಹೇಳ್ಸಿದ್ರೆ ಡೆಫಿನೆಟ್ ಆಗಿ ನಮಗೂ ಒಂದು ಮೋಟಿವೇಟ್ ಆಗತ್ತೆ. ಖಂಡಿತವಾಗ್ಲೂ ಕಣ, ಅದನ್ನ ಅವ್ರು ನೀವು ಕ್ಲಾಸಲ್ಲಿ ಬಂದಾಗಲೇ ನೇರವಾಗಿ ಅವರೇ ಮಾತಾಡ್ತಾರೆ. ಸೊ ಒಬ್ರು ಇಬ್ರು ಅಂದರೆ ಇದನ್ನ ಈ ಕೋರ್ಸನ್ನು ಈಗ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗು, ಬಟ್ ಇದನ್ನು ನಾನು 21 ತಿಂಗಳು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ಒಬ್ರು ಇಬ್ಬರಲ್ಲ, 100 ಜನ ಬೇಕಾದ್ರೆ ಹೇಳಿಸ್ತೀನಿ. ಅವರು ಬರ್ತಾರೆ, ಬಂದಿದ್ದಾರೆ, ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಬಟ್ ಅವ್ರನ್ನು ಕರೆಸಿ ಅವ್ರನ್ನ ಮಾತಾಡಿಸ್ತೀನಿ. ನಿಮ್ಮ ಹತ್ರ ಏನು ಇರ್ತಾವೆ ಅದ್ಭುತವಾಗಿರ್ತಾರೆ, ಅದೇನು ತೊಂದರೆ ಇಲ್ಲ. ಡೆಫಿನೆಟ್ಲಿ ಈಗ ನಾನು ನಿನಗೆ ಹೇಳ್ತಾ ಇರೋದು ಏನಂದರೆ, ಇಂಡಿವಿಜುವಲ್ ಆಗಿ ಮಾಡ್ತಾ ಇರೋದನ್ನ ಇವತ್ತು ಒಂದು ಸ್ವಲ್ಪ ಎಲ್ಲ ಗ್ರೂಪಲ್ಲಿ ಒಟ್ಟೊಟ್ಟಿಗೆ ಮಾಡೋದನ್ನ ಅಂತ ಒಂದು ಹೊಸ ಥಾಟ್. ಬೆಳಿಬೇಕಲ್ಲ, ಪ್ರತಿಯೊಬ್ಬ ಮನುಷ್ಯ ಬೆಳಿಬೇಕು. ಹಂಗಾಗಿ ಒಬ್ಬೊಬ್ಬರನ್ನೇ ಅಂತ ಎಷ್ಟು ಜನನ ಚೇಂಜ್ ಮಾಡೋಕ್ಕಾಗುತ್ತೆ. ಹಿಂಗೆ ಆನ್ಲೈನ್ ಅಂದರೆ ಆಲ್ಮೋಸ್ಟ್ ಎಲ್ಲರನ್ನೂ ಚೇಂಜ್ ಮಾಡ್ಬೋದು. ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ತಿಳಿಸ್ತೀನಿ, ಅವ್ರು ಬಂದಾಗ ಅವ್ರ ಕೈಲಿ ಹೇಳಿಸ್ತೀನಿ. ಓಕೆ, ಎಸ್. ನೆಕ್ಸ್ಟ್ ಇನ್ಯಾರಿಗೆ ಏನು ಪ್ರಶ್ನೆ ಇದೆ? ಕೋರ್ಸ್ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ಮುಕ್ತವಾಗಿ ಕೇಳಿ. ನಿಮ್ಮ ಪ್ರಶ್ನೆಗಳಿಗೆ ಮನುಷ್ಯ ಬೆಳೆದಿರೋದಕ್ಕೆ ಮತ್ತೊಂದು ಕಾರಣ ಹೇಳ್ಬಿಡ್ತೀನಿ. ಯಾರಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಇವನು ಬೆಳೆಯಲ್ಲ. ಗೊಂದಲಗಳಿದ್ದಾವೆ, ಇವನಿಗೆ ಸ್ಪಷ್ಟತೆ ಇಲ್ಲ, ಖಂಡಿತವಾಗ್ಲೂ ಇವರು ಬೆಳೆಯಲ್ಲ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರಬೇಕು, ಗೊಂದಲಗಳಿಗೆ ನಿವಾರಣೆ ಆಗಿರಬೇಕು, ಅಸ್ಪಷ್ಟತೆ ಎಲ್ಲ ಸ್ಪಷ್ಟತೆ ಆಗಿರಬೇಕು. ಆಗ ಮಾತ್ರ ಮನುಷ್ಯ ಅದ್ಭುತವಾಗಿ ಆಕಾಶದಲ್ಲಿ ಹಾರುವಂಥ ಹದ್ದಾಗಬಹುದು. ಇಲ್ಲ ಅಂತಂದರೆ ಈ ಕೋಳಿಗಳು ನೋಡಿದಿರಲ್ಲ, ಕೋಳಿ, ನವಿಲು ಇವೆಲ್ಲ ಎಷ್ಟೋ ಒಂದು ಮನೆ ಹಾರ್ಬೋದು, ಒಂದು 10-12 ಅಡಿ ಹಾರ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಹಾರಕ್ಕಾಗಲ್ಲ. ಗುರುಗಳೇ, ನಾವು ಎಷ್ಟನೇ ಬ್ಯಾಚ್ ಗುರುಗಳೇ? ಇದೇ ಫಸ್ಟ್ ಬ್ಯಾಚ್ ಅಪ್ಪ, ಫಸ್ಟ್ ಮಾಡ್ತಾ ಇರೋದು ಕಣೆಯ. ಇದೇ ಫಸ್ಟ್ ಬ್ಯಾಚು. ನಾನು ಆನ್ಲೈನ್ ಮಾಡ್ತಾ ಇರೋದು, ಆಫ್ಲೈನ್ ಆಲ್ರೆಡಿ ಸುಮಾರು 2013 ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಂಗಾಗಿ ಆನ್ಲೈನ್ ಮಾಡ್ತಾ ಇರೋದು ಇದೇ ಫಸ್ಟ್ ಬ್ಯಾಚ್. ವ್ಯಾಪಾರದ ಹಂಗಾರೆ ತುಂಬಾ ಜನ ಕೋಟಿ ಕ್ಲಬ್ಗೆ ಸೇರ್ಸಿದ್ದೀರಾ? ಗ್ಯಾರಂಟಿ, ಒಬ್ರು ಇಬ್ರಲ್ಲ. ಅದಕ್ಕೆ ಹೇಳಿದ್ದು, ನಿಮ್ಗೆ ಬಂದರೆ ಅವ್ರನ್ನ ಪರಿಚಯ ಮಾಡಿಸಿ ಏನು ಎತ್ತ ಅನ್ನೋದನ್ನ ತಿಳಿಸ್ತೀನಿ. ಬರ್ತಾರೆ ಅವರೆಲ್ಲ, ಹೆಂಗೆ ಮಾಡಿದ್ರು, ಏನಾದ್ರು. ಒಂದು ಸ್ವಲ್ಪ ನೋಡೋದಕ್ಕೆ ಸಾಫ್ಟ್ ಕಾಣಿಸ್ತೀನಿ, ಬಟ್ ಸಿಕ್ಕಾಪಟ್ಟೆ ಆಡಿದ್ದೀನಿ, ಹೊಡೆದು ಕೋಟಿ ಮಾಡಿಸ್ತೀನಿ. ಯಾರ್ಯಾರು ಹೊಡೆಸೋದಕ್ಕೆ ರೆಡಿ ಇದ್ದೀರಾ ಬನ್ನಿ. ರೆಡಿ ಇದೆ ಗುರುಗಳೇ. ಶಬಾಷ್, ಹಂಗಿರ್ಬೇಕು. ರೆಡಿ ಇದ್ದೀನಿ ಅಂತಂದ್ರೆ ಬಿತ್ತು ಒದೆ ಅಂತ. ಗ್ರೇಟ್, ವಂಡರ್ಫುಲ್. ಸೊ ಹೊಡೆಯೋದು ಅಂದರೆ ಆ ಥರ ಕಡ್ಡಿ ತಗೊಂಡು ಹೊಡೆಯೋದಲ್ಲ. ಸ್ವಲ್ಪ ಕೆಲವೊಂದು ಮಾತುಗಳು ಹರ್ಟ್ ಆಗಿರ್ತಾವೆ, ಅಂದರೆ ಹೃದಯವನ್ನು ಇರಿತವೆ. ಅದು ಹೃದಯ ಇರೋದು ಏನು ಅಂತಂದರೆ, ಕೆಲವರು ಹರ್ಟ್ ಮಾಡ್ತಾರೆ, ನಾನು ಹರ್ಟ್ ಮಾಡಲ್ಲ. ಅಲ್ಲಿರೋ ನೆಗೆಟಿವ್, ಅಜ್ಞಾನ, ಮೂರ್ಖತನ, ದಡ್ಡತನ, ಇದನ್ನೆಲ್ಲ ಹೊರಗಾಕೋದಕ್ಕೋಸ್ಕರ ಚುಚ್ಚಲೇಬೇಕಾಗ್ತದೆ, ಇಲ್ಲಾಂದರೆ ಕ್ಲೀನ್ ಆಗಲ್ಲ. ಆದ್ದರಿಂದ ಒಂದು ಸ್ವಲ್ಪ ಮಾತಾಡಬೇಕಾಗುತ್ತೆ. ಇಲ್ಲ ಗುರುಗಳ, ನಾವು ನಿಮ್ಮ ಮಾತನ್ನು ಕೇಳಿ, ಯಾಕಂದ್ರೆ ಈಗ ಅಷ್ಟೊಂದು ಕೋರ್ಸ್ನು ಮಾಡಿದಿರಾ, ಪ್ಲಸ್ ಇನ್ನೊಂದು 319 ಕೋರ್ಸ್ ಮಾಡಿ 2000 ಬುಕ್ ಏನೋ ಓದಿದೀನಿ ಅಂತ ಹೇಳಿದ್ರ. ಬಟ್ 20 ವರ್ಷದಿಂದ ಆ ಜ್ಞಾನ ಸಂಪಾದನೆ ಮಾಡಿದಿರ. ಆ ಒಂದು ರೂಟಲ್ಲಿ ನಾವು ಈಗ ಜೀವನದ ದಾರಿನ ಉಟ್ಕೊಳಕ್ ನೋಡ್ತಾ ಇದೀವಿ ಅಂದ್ರೆ, ಇದೆಲ್ಲ ಸುಲಭದ ದಾರಿ ಅನ್ನಿಸ್ತವೆ. ಖಂಡಿತವಾಗ್ಲೂ ನಮಗೆ. ನಾನು ಇನ್ನೊಂದು ವಂಡರ್ಫುಲ್ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟಿದ್ದೀನಿ ಕೇಳಿದ್ದಕ್ಕೆ. 4 ಥರ ಕುದುರೆಗಳಿರ್ತವೆ, ಕಾಡು ಕುದುರೆಗಳು. ಅದನ್ನು ತಗೊಂಬಂದು ನಮಗೆ ಪಳಗಿಸ್ಬೇಕು ಅದನ್ನು. ಆದರೆ 4 ಕುದುರೆ ಮೂಲ ಸ್ವಭಾವ ಇರ್ತದೆ, ಅದನ್ನು ಬದಲಾಯಿಸೋಕ್ಕಾಗಲ್ಲ, ಕೆಲಸ ಮಾಡ್ತವೆ. ಮೊದಲನೇ ಕುದುರೆ ಏನು ಅಂತಂದ್ರೆ, ಒಂದು 10 ಏಟು ಹೊಡೆದ್ರೆ ಮಾತ್ರ ಹೇಳೋ ಕೆಲಸ ಮಾಡ್ತವೆ. 2ನೇ ಕುದುರೆ ಇದೆಯಲ್ಲ, ಇದನ್ನು 1 ಏಟು ಹೊಡೆದ್ರೆ ಸಾಕು, ಹೇಳೋ ಕೆಲಸಗಳು ಮಾಡ್ಬಿಡ್ತವೆ. 3ನೇ ಕುದುರೆ ಇದೆಯಲ್ಲ, ಇದಕ್ಕೆ ಬರೀ ಆ ಚಾಟಿ ಸೌಂಡಿಗೆ ಪಟ್ ಅಂತ ಹೊಡೆದ್ರೆ ಸಾಕು, ಆ ಸೌಂಡ್ ಕೇಳಿದ್ರೆ ಗಡಗಡ ಅಂತ ನಡುಗ್ಬಿಟ್ಟು ಹೇಳ್ಬಿಟ್ಟು ಮಾಡ್ಬಿಡ್ತವೆ. ಇನ್ನೊಂದು ಕುದುರೆ ಇದೆ, 4ನೇ ಕುದುರೆ, ಅದಕ್ಕೆ ಬರೀ ನೆರಳು ತೋರಿಸಿದ್ರೆ ಸಾಕು, ಸೌಂಡು ಬೇಡ, ಆ ಚಾಟಿ ಹತ್ರ ಹಿಂಗೆ ನೆರಳು ತೋರಿಸಿದ್ರೆ ಕೆಲಸ ಮಾಡ್ಬಿಡ್ತವೆ. ಆದರೆ ನಿಮ್ಗೆ ಈ ಕಥೆಯಲ್ಲಿ ನಿಮ್ಗೆ ಹೇಳ್ತಾ ಇರೋದು, ಈ 4 ಬಹಳ ಬಹಳ ಮುಖ್ಯ. 10 ಒದೆ ತಿನ್ನೋ ಕುದುರೆ, 1 ಒದೆ ತಿನ್ನೋ ಕುದುರೆ, ಸೌಂಡ್ ಕೇಳೋ ಕುದುರೆ, ಬರೀ ನೆರಳು ನೋಡಿದ್ರೆ ಸಾಕು ಆ ಥರ ಕುದುರೆ. ಹಂಗಿರೋದ್ರಿಂದ ಈಗ ನಿಮಗೆ ನಾನು ಏನೇನು ಕಷ್ಟಪಟ್ಟಿದ್ದೀನಿ, ಯಾವ ರೀತಿ ಎಲ್ಲ ಕಲ್ತ್ಕೊಂಡು ಬಂದೀನಿ, ಅಷ್ಟೊಂದು ಕಷ್ಟಪಟ್ಟು ನಿಮಗೆ ಕಲಿಯುವಂಥ ಅವಶ್ಯಕತೆ ಇಲ್ಲ. ನಾನು ಅದನ್ನೆಲ್ಲ ಅದ್ಭುತವಾಗಿರುವಂಥ ಒಂದು ಫ್ರೇಮ್ವರ್ಕ್ ಮಾಡಿದ್ದೀನಿ. ಅಂದರೆ ಫಾರ್ಮುಲಾಗಳನ್ನು, ಯಶಸ್ಸು, ಕೀರ್ತಿ, ತಂತ್ರ,
ಸೊ ಗುರಿ ಸಾಧನೆ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಮಾಡಿಬಿಟ್ಟಿದೆ. ಬಹಳ ಸುಲಭ ನಿಮಗೆ. ಅದನ್ನೆಲ್ಲ ಹೇಳ್ಕೊಟ್ಬಿಟ್ರೆ ನೀವು ಆ ಪ್ರೋಸೆಸ್ ಫಾಲೋ ಮಾಡಿಬಿಟ್ರೆ ಸಾಕು. ಹೆಚ್ಚಾಗೇನು ಅದಕ್ಕೇನು ನೀವು ಜಾಸ್ತಿ ಸರ್ಕಸ್ ಮಾಡಬೇಕಾಗಿಲ್ಲ. ಈಗ ನಾನು ನಿಮ್ಗೆ ಹೆಂಗೆ ಹೇಳ್ಕೊಡ್ತೀನಿ ಅಂದರೆ, ನಾನು ಕಾಡಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ಸುತ್ತಾಕೊಂಡು ಎಲ್ಲ ಆ ಮರ ಈ ಮರ ಮಾರ್ಕ್ ಮಾಡಿ ನಂದೇನೋ ಒಂದು 10, 15, 20 ವರ್ಷ ಹೋಗ್ಬಿಟ್ಟೈತೆ. ಬಟ್ ನಿಮಗೆ ನೀವು ಅಷ್ಟೇ ಕಾಡಲ್ಲಿ ಹೋಗ್ಬಿಟ್ಟು ಎಲ್ಲ ಸುತ್ತಾಕೊಂಡು ತಿರ್ಗಾ ಏನೋ ಒಂದು ಮನೆ ಕಟ್ಟೋದು ಹಂಗೆ ಅವಶ್ಯಕತೆ ಇಲ್ಲ. ನೀವು ಕಾಡಲ್ಲಿ ಹೋದ್ರೂ ಕೂಡ ನಾನು ಹೇಳ್ಕೊಟ್ಬಿಡ್ತೀನಿ. ಸ್ಟ್ರೈಟಾಗಿ ಹೋಗಿ ಲೆಫ್ಟ್ ಹೋಗಿ ಅಲ್ಲೊಂದು ಮರ ಇದೆ, ಅಲ್ಲೊಂದು ಬೆಟ್ಟ ಇದೆ, ಅಲ್ಲೊಂದು ನದಿ ಇದೆ, ಕೆರೆ ಇದೆ, ದಾಟ್ಬಿಟ್ಟು ಹೋದ್ರೆ ಅಲ್ಲೇ ಸಿಕ್ಬಿಡ್ತದೆ ಅಂತ ಅಡ್ರೆಸ್ ಹೇಳ್ಬಿಡ್ತೀನಿ. ಈಗ ನಂತರ ನೀವು 20 ವರ್ಷ ಸಾಧನೆ ಮಾಡೋದು ಬೇಕಾಗಿಲ್ಲ, ಕಷ್ಟಪಡೋದು ಬೇಕಾಗಿಲ್ಲ. ಅದ್ಭುತವಾಗಿ ಆ ಪ್ರೋಸೆಸ್ಸನ್ನು ಫಾಲೋ ಮಾಡ್ಕೊಂಡು ಹೋಗಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್. ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್ ಇದನ್ನು ಬಹಳ ಬಹಳ ಮುಖ್ಯ. ಇದನ್ನು ಮಾಡಿದ್ರೆ ಸಾಕು. ಓಕೆ, ಎಸ್. ಇನ್ನು ಯಾರಿಗೇನಾದರೂ ಪ್ರಶ್ನೆಗಳಿದೆಯಾ? ಅದೇ ಗುರುಜಿ, ನಾವು ವ್ಯಾಪಾರದಲ್ಲಿ ಇದೀವಿ, ಬಟ್ ದಿಕ್ಸೂಜಿ ಅನ್ನೋದಿಲ್ಲ ಅಷ್ಟೇ. ಎಸ್, ಖಂಡಿತವಾಗ್ಲೂ ಮಿತ್ರ. ಸೊ ದಿಕ್ಸೂಜಿ ಇಲ್ಲ, ಅದನ್ನು ಹೇಗಾದರೂ ಮಾಡ್ಕೊಳ್ಬೇಕು. ಹೇಳಿದ್ನಲ್ಲ, ಈಗ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಬಟ್ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಪಾನಿಪುರಿಗಿಲ್ಲ. ಅದೇ ನಮ್ದು ಏನಾಗಿದೆ ಅಂದ್ರೆ ಆನೆ ಕತೆ ಆಗ್ಬಿಟ್ಟಿದೆ, ಆನೆ ಚೈನ್ ಕಟ್ಟದೆ. ಎಸ್, ಚಿಕ್ಕದ್ರಲ್ಲಿ ಕಟ್ಟಿ 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 ಅಗದಲ್ಲಿ ಈಗ ಹಗ್ಗ ಕಟ್ಟಿದ್ರು ಕೂಡ ಬಿಡಿಸ್ಕೊಳಕ್ಕಾಗಲ್ಲ ಅದು. ಯಾಕೆಂದರೆ ಮೈಂಡ್ ಸೆಟ್ ಆಗ್ಬಿಟ್ಟೈತೆ, ಓಲ್ಡ್ ಮೈಂಡ್ ಸೆಟ್ ಇದೆ. ಅದನ್ನು ರಿವೈರ್ ಯುವರ್ ಬ್ರೈನ್, ಮೈಂಡ್ ಆ್ಯಂಡ್ ಲೈಫ್. ಸೊ ಹಂಗಾಗಿ ಅದನ್ನೆಲ್ಲ ಮತ್ತೆ ರಿವೈರ್ ಮಾಡಬೇಕು. ಅದನ್ನೆಲ್ಲ ಬಿಚ್ಚಿ ಮತ್ತೆ ತಿರ್ಗಿ ಹೊಸದಾಗಿ ಅದ್ಭುತವಾಗಿ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಕೆಲವೊಂದು ನಿಮಗೆ ಬೇರೆ ಕಮರ್ಷಿಯಲ್ಲಾಗಿ ಹೇಳ್ಕೊಡೋರು ಸುಮಾರು ಜನ ಇದ್ದಾರೆ, ಬಟ್ ನಾನು ಕಮರ್ಷಿಯಲ್ಲಾಗೂ ಹೇಳ್ಕೊಡ್ತೀನಿ. ಕಮರ್ಷಿಯಲ್ಗಿಂತ ಹೆಚ್ಚಾಗಿ ರೂಟ್ಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸಗಳನ್ನು ಮಾಡ್ತೀನಿ. ಆಧ್ಯಾತ್ಮಿಕವಾಗಿ, ಅಲೌಕಿಕವಾಗೂ ಕೂಡ ನಿಮಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜ್ ಸಿಗುತ್ತೆ. 10 ವರ್ಷದಲ್ಲಿ ಮಾಡುವಂಥ ಏನೋ ಒಂದು ಟಾರ್ಗೆಟ್ ಗೋಲ್ ರೀಚ್ ಮಾಡೋದನ್ನ ನಿಮಗೆ ಕೇವಲ 3 ವರ್ಷದಲ್ಲಿ ಅದನ್ನು ಮಾಡಿ ಮುಗಿಸ್ಬೋದು. ಆ 3 ವರ್ಷ 1080 ದಿವಸಗಳು ಬರೆದಿಟ್ಕೊಂಬಿಡಿ. ಎಲ್ಲ 1080 ದಿವಸ ನಮ್ಮ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹಂಗೆ ಅಂದ್ಕೊಳ್ಳೋರು ಖಂಡಿತವಾಗ್ಲೂ ಬನ್ನಿ. 100% ಸಪೋರ್ಟ್ ಮಾಡ್ತೀನಿ, ಗ್ಯಾರಂಟಿ ಸಪೋರ್ಟ್ ಮಾಡ್ತೀನಿ. ಸೊ ಹಂಗಿರೋದ್ರಿಂದ A to Z ನಿಮಗೆ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಆಲ್ರೆಡಿ ನನ್ನ ವಿಡಿಯೋಗಳನ್ನೆಲ್ಲ ನೋಡಿರ್ತೀರ. ಸೊ ಸತ್ವಭರಿತವಾದ ವಿಚಾರಗಳನ್ನೇ ಕೊಡ್ತೀನಿ. ಮಹತ್ವ ಬೇರೆ, ಸತ್ವ ಬೇರೆ. ಹಂಗಾಗಿ ಸತ್ವಭರಿತವಾದ ವಿಚಾರಗಳನ್ನು ಕೊಡ್ತೀನಿ. ಇದರಲ್ಲೂ ಕೂಡ ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನೇ ನೀಡ್ತೀನಿ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಬದುಕು ಡೆಫಿನೆಟ್ಲಿ ರೂಪಾಂತರಗೊಳ್ಳೋದ್ರಲ್ಲಿ 2 ಮಾತು. ಓಕೆ, ಎಸ್. ಹೂ ಇಸ್ ನೆಕ್ಸ್ಟ್? ಇನ್ನು ಯಾರಿಗೇನು ಪ್ರಶ್ನೆಗಳಿದೆ? ಗುರುಜಿ ನಮಸ್ಕಾರ. ನಮಸ್ತೆ ರೋಬೋ. ಗುರುಜಿ ಬಹಳ ಕಾಡ್ತಾರ ವಿಷಯ ಏನು ಅಂತ ಅಂದ್ರೆ ಗುರುಜಿ, ನಮ್ಮ ಜೀವನಕ್ಕೂ ನಾವು ಹಣ ಸಂಪಾದನೆ ಮಾಡೋದಕ್ಕೂ ಅಥವಾ ನಾವು ವ್ಯಾಪಾರ ಮಾಡೋದಕ್ಕೂ ಮತ್ತೆ ಇನ್ನು ಹಲವಾರು ವಿಚಾರಕ್ಕೂ ಆಸ್ಟ್ರಾಲಜಿಗೆ ಲಿಂಕ್ ಇದೆಯಾ ಅಥವಾ ಆಸ್ಟ್ರಾಲಜಿಗೆ ಪ್ರಭಾವ ಬೀರುತ್ತಾ ಅನ್ನೋದು ನನ್ಗೊಂದು ದೊಡ್ಡ ಕನ್ಫ್ಯೂಷನ್ ಗುರುಜಿ. ಇದಕ್ಕೆ ನಿಮ್ಮ ಓನ್ ಒಪಿನಿಯನ್, ಮನದಾಳದ ಮಾತು ಗುರುಜಿ. ಮನದಾಳದ ಮಾತೇ ಬೇಕು ನನ್ಗೆ ನಿಮ್ಮಿಂದ. ಖಂಡಿತವಾಗ್ಲೂ ತಿಳಿಸ್ತೀನಿ. ಅಸ್ಟ್ರಾಲಜಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಅದನ್ನು ನೀನು ಮರ್ತು ಬಿಡು. ಅದನ್ನು ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಗೀಸ್ತು ಇವೆಲ್ಲ ಯಾವುದು ಬೇಕಾಗೇ ಇಲ್ಲ ಮನುಷ್ಯನಿಗೆ. ಅದು ಇಲ್ಲದೇನೂ ಬದುಕಬಹುದು, ಅದನ್ನು ಇಟ್ಕೊಂಡು ಬದುಕಬಹುದು. ಅದನ್ನು ನಾವು ಕೇವಲ ಯಾರ್ಯಾರು ಟೂಲ್ಸ್ ಆಗಿ ಉಪಯೋಗಿಸ್ಕೊಳ್ತೀರಿ ಆಗ ಮಾತ್ರ ಅದರಿಂದ ನಿಮಗೆ ಲಾಭ. ಆದರೆ ಪ್ರತಿಯೊಬ್ಬರಿಗೂ ಟೂಲ್ಸ್ ಬೇಕೇ ಬೇಕು ಅಂತಿಲ್ಲ. ನಿನಗೇನಕ್ಕೆ ಬೇಕು? ಕಟಿಂಗ್ ಪ್ಲೇಯರ್ ರಿಪೇರಿ ಆದರೆ ಗಾಡಿಗೆ ಹೋಗು, ರಿಪೇರಿ ಮಾಡಿಸ್ಕೊಂಬ. ಸ್ಕ್ರೂ ಡ್ರೈವರ್ ಏನಕ್ಕೆ ಬೇಕು ನಿಮಗೆ? ಸೊ ಅದು ಅವಶ್ಯಕತೆ ಇಲ್ಲ. ಕೆಲವರು ಏನು ಮಾಡ್ತಾರೆ, ಸೀಲ್ ಹೊತ್ತು ಬಿಡ್ತಾರೆ. ವಂಡರ್ಫುಲ್ ಪ್ರಶ್ನೆ ಕೇಳಿದೆ ಲೋಕೇಶ್, ನಾನು ನಿನಗೆ ಎಲ್ಲರಿಗೂ ಆ ಉತ್ತರ ಕೊಟ್ಬಿಡ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಆತನ ಬಳಿ ಏನಿದೆ ಅದನ್ನು ಮಾರಕ್ಕೆ ನೋಡ್ತಾರೆ. ಈಗ ಆತ ಅಸ್ಟ್ರಾಲಜಿ, ನಾನು ಕೂಡ ಅಸ್ಟ್ರಾಲಜಿ ಇಟ್ಕೊಂಡಿದ್ದಾನೆ. ಏನೇ ಸಮಸ್ಯೆ ಬಂದರೂ ಅಸ್ಟ್ರಾಲಜಿಯಿಂದನೇ ಪರಿಹಾರ ಮಾಡ್ತೀನಿ ಅಂತ ಹೊರಡ್ತಾನೆ. ಅದು ಅಸ್ಟ್ರಾಲಜಿಯಿಂದ ಪರಿಹಾರ ಆಗಲ್ಲ. ಒಬ್ಬ ನ್ಯೂಮರಾಲಜಿಸ್ಟ್ ಇರ್ತಾನೆ, ಅವನು ಏನೇ ಸಮಸ್ಯೆ ಬರಲಿ ಆ ನ್ಯೂಮರಾಲಜಿಯಿಂದನೇ ಪರಿಹಾರ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಸಾಲ್ವ್ ಆಗಲ್ಲ. ಒಬ್ಬ ವಾಸ್ತು ಇಟ್ಕೊಂಡಿದ್ದಾನೆ, ವಾಸ್ತು ಪಂಡಿತ, ಅವನು ಎಂಥದ್ದೇ ಸಮಸ್ಯೆಗಳು ಬರಲಿ ವಾಸ್ತುವಿಂದನೇ ಪರಿಹಾರ ಮಾಡ್ತಾನೆ. ಸಾಧ್ಯವಿಲ್ಲ. ಈ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಅನ್ನೋದು ನನ್ನ ಪ್ರಕಾರ, ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ, ಇದು ಅಕ್ಕಿ ರಾಗಿ ಗೋಧಿ ಇದ್ದಂಗೆ. ಇದನ್ನು ತಿಂತೀರಾ ನೀವು? ಅಕ್ಕಿ ರಾಗಿ ಗೋಧಿನ ಬರೀ ಅನ್ನನೇ ತಿಂತೀರಾ, ಬರೀ ಮುದ್ದೆನೇ ತಿಂತೀರಲ್ಲ, ಚಪಾತಿನೇ ತಿಂತೀರಾ? ಅದಕ್ಕೆ ಸಾಂಬಾರು ಬೇಡವಾ, ಪಲ್ಯ ಬೇಡವಾ? ಅದೆಲ್ಲ ಬೇಕು ತಾನೆ. ಆದ್ದರಿಂದ ಅದೊಂದು ಟೂಲ್ ಅಷ್ಟೇ, ಒಂದು ಮಾಧ್ಯಮ, ಒಂದೇ ಒಂದು ರಾ ಮೆಟೀರಿಯಲ್ ಅಷ್ಟೇ ಅದು.
ಆ ರಾ ಮೆಟೀರಿಯಲ್ನ ನಿಮಗೆ ಅವಶ್ಯಕತೆ ಇದ್ದರೆ ಉಪಯೋಗಿಸಿ, ಇಲ್ಲಾಂದರೆ ಅದನ್ನು ಬಿಟ್ಬಿಡಿ. ಅದು ಒಂದನ್ನ ಇಟ್ಕೊಂಡು ನಾನು ಜೀವನ ಮಾಡ್ತೀನಿ, ಅಕ್ಕಿ ತಿನ್ಕೊಂಡಿರ್ತೀನಿ, ಯಾರು ತಿನ್ಬಿಟ್ಟು ಹೆಂಗೆ ಡೈಜೆಸ್ಟ್ ಆಗುತ್ತೆ ಅಕ್ಕಿ? ನೆನೆಸಿದ್ದು ಕೂಡ ತಿನ್ನೋಕ್ಕಾಗಲ್ಲ. ಅಂಥದ್ರಲ್ಲಿ ಇನ್ನು ನಾವು ಅನ್ನ ಮಾಡಿ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಅಕ್ಕಿ ತಿಂದ್ಕೊಂಡು ನಾವು ಬದುಕೋಕ್ಕಾಗುತ್ತೆ? ಅದೇ ರೀತಿ ಅಸ್ಟ್ರಾಲಜಿ, ವಾಸ್ತು, ನ್ಯೂಮರಾಲಜಿ ಇದೆಲ್ಲ ಏನು ಅಂತಂದರೆ ರಾ ಮೆಟೀರಿಯಲ್, ಒಂದೊಂದು ಸಿಂಗಲ್ ರಾ ಮೆಟೀರಿಯಲ್. ನಮ್ಮ ಅಡುಗೆ ಮನೇಲಿ ನೋಡ್ಕೊಳ್ಳಿ, ಹೆಣ್ಮಕ್ಳನ್ನು ನೀವೇ ನೋಡಿ, ನಿಮ್ಮ ಮನೆಗಳಲ್ಲಿ ಎಲ್ಲ ಇರ್ತದೆ. ಜೀರಿಗೆ, ಮೆಣಸು, ತರಕಾರಿದೊಂದು ಸಪ್ರೇಟು ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ಸೊ ಬೇಳೆಕಾಳುಗಳೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಸೊ ಎಲ್ಲವೂ ಸಪ್ರೇಟ್ ಇರ್ತದೆ. ಇವತ್ತೇನು ಮಾಡ್ತಾರೆ, ಉಪ್ಪಿಟ್ಟಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎತ್ಕೋತಾರೆ. ರವೆ ತಗೊಂಡು ಉಪ್ಪಿಟ್ಟು ಮಾಡ್ತಾರೆ. ಅದರಲ್ಲಿ ಅದಕ್ಕೆ ಬೇಕಾಗಿರೋ ಟೊಮೊಟ, ಈರುಳ್ಳಿ, ಬಟಾಣಿ, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕ್ತಾರೆ. ಸೊ ತುಪ್ಪದಲ್ಲಿ ಕರಿತಾರೆ, ಕೆಲವರು ಒಗ್ಗರಣೆ ಮಾಡ್ತಾರೆ, ಕೆಲವರು ಎಣ್ಣೆಲಿ ಒಗ್ಗರಣೆ ಮಾಡ್ತಾರೆ, ಸಾಸಿವೆ ಹಾಕ್ತಾರೆ. ಉಪ್ಪಿಟ್ಟು ಮಾಡೋದಕ್ಕೆ ಅಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಳ್ತಾರೆ. ಅದೇ ಥರ ಇವತ್ತೇನೋ ಕಿಚಡಿ ಮಾಡಬೇಕು, ಕಿಚಡಿಗೆ ಬಿಸಿಬೇಳೆ ಬಾತ್ ಮಾಡಬೇಕು, ಬಿಸಿಬೇಳೆ ಬಾತ್ಗೆ ಅಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಜಗತ್ತಲ್ಲಿ ಯಾವುದೂ ವ್ಯರ್ಥ ಇಲ್ಲ. ಅದೇ ಥರ ಎಲ್ಲವೂ ಒಂದೇ ಒಂದು ಮಾತ್ರ ಮುಖ್ಯ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಮುಖ್ಯವೇ, ಎಲ್ಲವನ್ನು ನಾವು ಉಪಯೋಗಿಸ್ಕೊಳ್ಬೋದು. ಬಟ್ ಅದನ್ನು ಒಂದು ಕಡೆ ಇಟ್ಟಿರಬೇಕಷ್ಟೇ. ರಾ ಮೆಟೀರಿಯಲ್ಗಳವೆಲ್ಲ ಯಾವುದು ನಿಮಗೆ ಫೈನಲ್ ಔಟ್ಪುಟ್ ಫುಡ್ ಅಲ್ಲ. ಅದು ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಇದು ಯಾವುದು ಫುಡ್ ಅಲ್ಲ, ರೆಡಿಮೇಡ್. ನಿಮ್ಮಮ್ಮ ಬಾರೋ ಲೋಕೇಶ ನಾಷ್ಟ ಆಯಿತು ಬಾ ಅಂತ ಬಂದ್ಬಿಟ್ಟು ತಟ್ಟೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತಾಳಲ್ಲ, ಅದಲ್ಲ. ಅಸ್ಟ್ರಾಲಜಿ ಅನ್ನೋದು ಕೇವಲ ಡಬ್ಬದಲ್ಲಿರುವಂಥ ಅಕ್ಕಿ, ಆ ಡಬ್ಬದಲ್ಲಿರುವಂಥ ರಾಗಿ, ಡಬ್ಬದಲ್ಲಿರುವಂಥ ಗೋಧಿ ಅಥವಾ ಗೋಧಿ ಹಸಿಟ್ಟು ಅಮ್ಮ ಮಾಡಿಕೊಟ್ಟಿದ್ದಾಳಲ್ಲ, ಇದು ಅದ್ಭುತವಾದಂಥ ಫುಡ್. ಇದು ನಮ್ಮ ಮನುಷ್ಯನಿಗೆ ಬೇಕಾಗಿರೋದು. ಅದೇ ರೀತಿ ನಾನು ಮನದಾಳದ ಮಾತುಗಳು ಹೇಳು ಅಂದಲ್ಲ, ಅದಕ್ಕೋಸ್ಕರ ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದೀನಿ. ನಾನು ಕೂಡ ವೃತ್ತಿಪರ ಜ್ಯೋತಿಷ್ಯನೇ. ಬಟ್ ಆ ಜ್ಯೋತಿಷ್ಯದಿಂದ ಒಂದರಿಂದ ಸಾಲ್ವ್ ಆಗಲ್ಲ. ಯಾಕೆಂದ್ರೆ ನನ್ನ ಅನುಭವ, ಸುತ್ತಿದ್ದೀನಲ್ಲ, ದೇಶ ಸುತ್ತಿದ್ದೀನಲ್ಲ, ಯಾರ್ಯಾರು ಏನೇನು ಮಿಸ್ಟೇಕ್ ಮಾಡ್ತಾರೆ ಅದು ಗೊತ್ತಿರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಏನಾದರೂ ನಾನು ಜ್ಯೋತಿಷ್ಯ ಒಂದೊಂದು ರಾಶಿ ನಕ್ಷತ್ರಗಳ ಬಗ್ಗೆ ಮಾತಾಡ್ಬಿಟ್ರೆ ಒಂದು 10 ಲಕ್ಷ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಬಿಡ್ತಾರೆ. ಒಂದು ತಿಂಗಳು ಈ ಜನವರಿ ಅಷ್ಟರಲ್ಲಿ 1 ಮಿಲಿಯನ್ ಮಾಡ್ಬಿಡ್ತೀನಿ ಬೇಕಾದ್ರೆ. ಬಟ್ ಅದರಿಂದ ಮನುಷ್ಯನಿಗೆ ಇನ್ನೊಂದಷ್ಟು ತಲೆ ಕೆಡಿಸ್ತಾರೆ ಹೊರತು ಆ ತಲೆ ಎಲ್ಲ ಮೊಂಡ ಹಿಡ್ದು ಹೋಗ್ಬಿಟ್ಟಿದೆ. ನಮ್ಮ ಗುರುಗಳು ಹೇಳೋರು ಯಾವಾಗಲೂ, ನಿನ್ನ ಕೆಲಸ ಏನು ಅಂದರೆ, ನನ್ನ ಮಗನೇ BBMP ಕೆಲಸದವರು ನೀನು ಇಬ್ಬರು ಒಂದೇ ಅಂತ ಹೇಳೋರು. ಯಾಕೆ ಗುರುಗಳು ಹೆಂಗೆ ಬೈತಾ ಇದ್ದೀರ ಅಂದರೆ, ಹೌದು ನೀನು ಕಸ ಗುಡಿಸೋನು, ಅವ್ರು ಬೀದಿ ಕಸ ಗುಡಿಸ್ತಾರೆ, ನೀನು ಮನಸ್ಸಿನ ಕಸ ಗುಡಿಸ್ತೀಯ, ಜೀವನದಲ್ಲಿರೋ ಕಸ ಗುಡಿಸ್ತೀಯ. ಕಸ ಗುಡಿಸೋನು ನೀನು ಅಂತ ಅನ್ನೋರು, ಬರ ಇಲ್ಲಿ ಕಸ ಗುಡಿಸೋನೆ ಅನ್ನೋರು. ಹಂಗಿರೋದ್ರಿಂದ ಅದನ್ನೇನಾದರೂ ನಾನು ಮಾಡೋಕೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬರ್ 1 ಮಿಲಿಯನ್ ಆಗ್ಬಿಡ್ತಾರೆ. ಬಟ್ ನಂದೆಲ್ಲ ನೀವು ವಿಡಿಯೋಗಳು ನೋಡಿ, ಬಹಳ ಜೀವನಕ್ಕೆ ಬೇಕಾಗಿರೋವಂಥದ್ದು, ಮನುಷ್ಯನ ಅವನನ್ನು ಚಿಂತನೆಗೆ ಈಡು ಮಾಡಿಬಿಡ್ತದೆ. ನಮ್ಮದು ಒಂದು ಜೀವನ, ನಾವ್ಯಾಕೆ ಹಿಂಗೆ ಬದುಕ್ತಾ ಇದ್ದೀವಿ, ನಾವ್ಯಾಕೆ ಹಿಂಗೆ ಚಿಂತೆ ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಜನ ಬರಲ್ಲ, ನೇರವಾಗಿ ಬರಲ್ಲ. ಬಟ್ ಅವರು ಬದುಕು ರೂಪಾಂತರಣಗೊಂಡ್ಬಿಟ್ಟಿರುತ್ತೆ, ಪರಿವರ್ತನೆ ಆಗ್ಬಿಟ್ಟಿರುತ್ತೆ. ಆದ್ದರಿಂದ ಸತ್ವಭರಿತವಾದದ್ದನ್ನು ಕೊಡಬೇಕು. ಆಗಲೇ ಸಾಕಷ್ಟು ಜನ ಹೇಳೋದು ಏನು ವ್ಯಾಪಾರ ಅಂತಂದರೆ ಗುಡ್ ಕ್ವಾಲಿಟಿ, ಸೊ ಗುಡ್ ಸರ್ವಿಸ್ ಅಂತ. ಆದ್ದರಿಂದ ಸತ್ವಭರಿತವಾಗಿರ್ಬೇಕು, ಮಹತ್ವ ಇರಬೇಕು, ರುಚಿಯಾಗಿರ್ಬೇಕು. ಒಂದು ಅಡುಗೆ ಮಾಡಿದ್ರೆ ಇನ್ನೊಂದು ತಾಕಪ್ಪ ಅಂತ ಅನ್ಬೇಕು, ಅಷ್ಟು ರುಚಿಯಾಗಿರ್ಬೇಕು. ಅದೇ ಥರ ಮಾತಾಡಿದ್ರೆ ಅಮೃತ ಸುರಿಬೇಕು, ಎಲ್ಲ ಮುತ್ತಿನ ಥರ ಆಯ್ಕೊಬೇಕೆಲ್ಲ, ಮುತ್ತಿನ ಸರಗಳಾಗಿ ಪೋಣಿಸ್ಕೊಳ್ಬೇಕು, ಆ ರೀತಿ ಮಾತಾಡಬೇಕು. ಅದೇ ರೀತಿ ನಾವು ಮಾಡೋವಂಥ ಕೆಲಸಕ್ಕೂ ಅಷ್ಟೇ ಎಷ್ಟು ಆದ್ಯತೆ ಮಾನ್ಯತೆ ಕೊಡ್ತೀರಾ, ಯಾರ್ಯಾರು ಕೆಲಸಗಳನ್ನು ಪ್ರೀತಿಸ್ತೀರ, ಬೆಳೀತೀರ. ನೀವು ಮಾಡ್ತಾ ಇರೋ ಸ್ಥಳದಲ್ಲಿ ಬೆಳೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರೋ ನಿಮ್ಮನ್ನು ಗುರುತಿಸಿ ಇನ್ನೊಂದು ತಗೊಂಡೋಗಿ ನಿಮ್ಗೆ ಕೊಟ್ಬಿಡ್ತಾರೆ, ಖಂಡಿತವಾಗ್ಲೂ ಕೊಟ್ಬಿಡ್ತಾರೆ. ಇವತ್ತು ಸಾಕಷ್ಟು ಜನ ಬಂದಿದ್ದೀರಾ, ಮುಕ್ತವಾಗಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬ ಮನುಷ್ಯನಿಗೆ 3 ರೀತಿ ಸೂತ್ರಧಾರಿಗಳು ಇದ್ದೇ ಇರ್ತಾರೆ. ಯಾರವರು ಅಂದರೆ, ನಿಮ್ಮ ಒಳಗಡೆ ಇರುವಂತಹ ಒಂದು ಪ್ರತಿಭೆ, ಕೌಶಲ್ಯ, ನೈಪುಣ್ಯತೆ, ಇದನ್ನು ಹೊರಗೆತ್ತುವಂಥವ್ರು ಒಬ್ಬರು. ಯಾರೊಬ್ಬರು ನಿಮ್ಮನ್ನು ನೋಡಿ ಗುರುತಿಸಿ ಎತ್ತುತ್ತಾರೆ. ಅದರಲ್ಲಿ ನಿಮ್ಮ 1% ಇರಲಿ ಪರವಾಗಿಲ್ಲ, ಬಡ್ದು ಎತ್ತುತ್ತಾರೆ. ಈ ಎತ್ತಿರೋದನ್ನು ಬೆಳೆಸೋವಂಥವ್ರು ಇನ್ನೊಬ್ಬರು, 2ನೇ ಸೂತ್ರಧಾರಿ. ಒಳಗಡೆಯಿಂದ ಒಬ್ಬ ತೆಗೆದು ತೋರಿಸ್ತಾ, ಇವನು ಅದ್ಭುತವಾಗಿ ಹಾಡು ಹೇಳ್ತಾನೆ ಅಂತ. ಈಗ ಹಾಡು ಹೇಳಿದ್ರೆ ಬರೀ ಒಂದು ಹಾಡು ಹೇಳಿದ್ರೆ ಹಿಂಗೆ, ಒಂದು 10 ಹಾಡುಗಳು ಹೇಳಬೇಕು. ನೋಡಪ್ಪ, ಈ ರಾಗದಲ್ಲಿ ಈ ಹಾಡಿದೆ, ಹಿಂಗೆ ಆಡಬೇಕು, ಸ್ಯಾಡ್ ಸಾಂಗ್ ಎಲ್ಲ ಹಿಂಗೆ ಆಡಬೇಕು, ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಹಿಂಗೆ ಆಡಬೇಕು ಅಂತ ಅದನ್ನು ಬೆಳೆಸೋರು ಇನ್ನೊಬ್ಬ ಸೂತ್ರಧಾರಿ. ಈಗ ಬೆಳೆದಿದ್ದೀರಾ, ಕಲ್ತಿದ್ದೀರಾ, ಒಳಗಡೆ ಇರೋದು ಹೊರಗಡೆ ಬಂತು, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ. ಈಗ ನಿಮಗೆ ವೇದಿಕೆ ಬೇಕು, ವೇದಿಕೆಗೆ ತಗೊಂಡೋಗಿ ನಿಲ್ಲಿಸುವಂಥವ್ರು 3ನೇ ಸೂತ್ರಧಾರಿ. ಆದ್ದರಿಂದ ಇವ್ರನ್ನೆಲ್ಲ ನಾನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರಿತೀನಿ. ಬ್ರಹ್ಮ ಅಂದರೆ ಒಳಗಡೆ ಇರೋದನ್ನು ತೆಗೆದ, ವಿಷ್ಣು ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ದ, ಮಹೇಶ್ವರ ಅಂದರೆ ತಗೊಂಡೋಗಿ ವೇದಿಕೆಗೆ ಬಿಟ್ಟ. ಒಂದು ಸಕಾರಾತ್ಮಕ, ಇನ್ನೊಂದು ಕ್ರಿಯಾತ್ಮಕ, ಇನ್ನೊಂದು ಸೃಜನಾತ್ಮಕ.
ಅದ್ಭುತವಾದ ವೇದಿಕೆ ಸಿಕ್ತು. ಅಲ್ಲಿಂದ ಆಚೆ ನಿಮ್ಮ ಬದುಕು ಬಂಗಾರ ಆಯಿತು. ಆ 3 ಜನ ಸೂತ್ರಧಾರಿಗಳು ಒಬ್ಬರೇ ಬೇಕಾದ್ರೂ ಆಗಿರ್ಬೋದು, ಅಲ್ಲ 3 ಜನನೇ ಆಗಿರಬಹುದು. ಆ ಸೂತ್ರಧಾರಿಯಲ್ಲಿ ನೀವು ನನ್ನನ್ನು ಯಾರೋ ಒಂದು ಅಂತ ತಿಳ್ಕೊಳ್ಳಿ, ಪರವಾಗಿಲ್ಲ. ಬ್ರಹ್ಮ ಅನ್ಕೊಳ್ಳಿ, ವಿಷ್ಣು ಅನ್ಕೊಳ್ಳಿ, ಮಹೇಶ್ವರ ಅನ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಒಳಗಡೆ ಇರೋದನ್ನು ಎತ್ತೋನೊಬ್ಬ, ಬೆಳೆಸೋನೊಬ್ಬ, ಅದನ್ನು ವೇದಿಕೆಗೆ ತೊಗೊಂಡೋಗಿ ಬಿಡೋನೊಬ್ಬ. ನೀವು ಯಾವುದನ್ನು ಬೇಕಾದ್ರೆ ಅನ್ಕೊಳ್ಳಿ. ಕೆಲವರಿಗೆ ನಾನು 3 ನೀವೇ ಗುರುಗಳೇ ಅಂತಾರೆ, ಹಂಗೆ ಅನ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಖಂಡಿತವಾಗ್ಲೂ ನಾನು ಆಡೋ ಮಾತುಗಳು, ಹೇಳುವಂತಹ ವಿಚಾರಗಳು, ಇದು ನಿಮ್ಮ ಬದುಕನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಇಂಟೆನ್ಷನ್. ನೀವು ನನ್ನನ್ನು ಬರೀ ಮಾಧ್ಯಮಗಳಲ್ಲೇ ನೋಡಿ ಅಥವಾ ನೇರವಾಗಿ ಬಂದು ಭೇಟಿ ಮಾಡಿ, ಕ್ಲಾಸಿಗೆ ಬನ್ನಿ, ಬರದೇ ಹೋಗಲಿ, ಹೇಳೋದನ್ನು ಬಿಡಲ್ಲ. ಅದು ನನ್ನ ಕಡೆ ಉಸಿರಿರೋ ಗಂಟ್ಲಿರೋವರೆಗೂ ಮಾತಾಡ್ತಾನೆ ಇರ್ತೀನಿ, ಕಲಿಸ್ಕೊಡ್ತಾನೆ ಇರ್ತೀನಿ. ಯಾರ್ಯಾರು ಕಲಿಗೆ ಬರ್ತಾರೆ, ಲಿಮಿಟ್ ಇಲ್ಲ ನನ್ನ ಹತ್ರ. ಉಪೇಂದ್ರ ಹೇಳ್ತಾನೆ ಫಿಲ್ಟ್ರ್ ಇಲ್ಲ ನನಗೆ, ಕಟ್ ಮಾಡ್ಬಿಟ್ಟು ಒಂದು ದೇವರು ಅಂತ. ಹಂಗೆ ನಮ್ಮ ಗುರುಗಳು ನನಗೆ ಕಟ್ ಮಾಡ್ಬಿಟ್ಟವ್ರೆ. ಸ್ವಲ್ಪ ಒರಟಾಗಿ ಮಾತಾಡಬಹುದು ಅಂತ ಅನಿಸುತ್ತೆ ನಿಮಗೆ, ಬಟ್ ಬೇಕು ಹೊರಟು ಉಪ್ಪು ಖಾರ ಹುಳಿ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಮಿಶ್ರಣ ಮಾಡ್ತಾ ಇರ್ತೀನಿ ಅವಾಗ. ಹಾಗಾಗಿ ಪ್ರತಿ ಒಬ್ರಿಗೂ ಗಂಟ್ಲಿರೋವ್ರಿಗೂ ಕಲಿಸ್ಕೊಡ್ತಾನೆ ಇರ್ತೀನಿ, ಹೇಳ್ಕೊಡ್ತಾನೆ ಇರ್ತೀನಿ. ಯಾರ್ಯಾರು ಅದರ ಲಾಭ ತಗೋತೀರ ತಗೊಳ್ಳಿ, ಮ್ಯಾಕ್ಸಿಮಮ್ ತಗೊಳ್ಳಿ. ಹತ್ತಿರ ಬಂದವ್ರಿಗೆ ಒಂದು ಸ್ವಲ್ಪ ವಿಶೇಷವಾಗಿರ್ತದೆ, ದೂರ ಇದ್ದವ್ರಿಗೆ ಅವರು ಕೂಡ ಬೆನಿಫಿಟ್ ಪಡ್ಕೊಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಗಾಳಿ ಎಲ್ಲ ಕಡೆ ಬೀಸುತ್ತೆ. ಹಂಗಾಗಿ ಪರ್ಟಿಕ್ಯುಲರಾಗಿ ಅರಳಿ ಮರದ ಹತ್ರ ಕೆಳಗಡೆ ಬಂದು ಕುಂತ್ಕೊಂಡು ಧ್ಯಾನ ಮಾಡಿದವರು ಅಥವಾ ಅಲ್ಲಿ ಕುಂತ್ಕೊಂಡವರು, ಅವ್ರಿಗೆ ಒಂದು ಸ್ವಲ್ಪ ವಿಶೇಷವಾಗಿ ಅದರ ಒಂದು ಒಡನಾಟ ಇರುತ್ತೆ. ಇಲ್ಲಾಂದರೆ ಅರಳಿ ಮರ ಎಲ್ಲ ಕಡೆ ಗಾಳಿ ಬೀಸಿದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಆದ್ದರಿಂದ ತೊಂದರೆ ಇಲ್ಲ. ಎಸ್, ಇನ್ನು ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದೆಯಾ? ಪ್ರತಿ ವಾರ ಇರ್ತದ್ರಿ ಕೋರ್ಸ್? ಭಾನುವಾರ ಫುಲ್ ಡೇ ಇರುತ್ತೆ, ಬೆಳಿಗ್ಗೆ 10ರಿಂದ 7 ಗಂಟೆ. ಇನ್ನು ಪ್ರತಿ ಗುರುವಾರ 21 ವಾರಗಳಿರ್ತವೆ. ಹಂಗಂತೇಳಿ 21 ವಾರ ಆದಮೇಲೆ ಎಂಡ್ ಆಯಿತು ಅನ್ಕೊಂಬೇಡಿ, ರೆಗ್ಯುಲರ್ ಆಗಿರ್ತದೆ. ಸೊ ನೀವು ಬಂದು ಜಾಯ್ನ್ ಆಗ್ತಾ ಇರ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ನಿಮಗೆ ಲೈಫ್ ಟೈಮ್ ಆ್ಯಕ್ಸಸ್ ಕೊಡ್ತೀನಿ. ಅಂದರೆ ಒನ್ ಟೈಮ್ ಬಂದ್ರಿ ಮತ್ತೆ ತಿರ್ಗಾ ನಾವು ಕೇಳಬೇಕು ಅನ್ಸಿದ್ರೆ ಏನಪ್ಪ ಆ ಥರದ್ದಿಲ್ಲ. ನಿಮ್ಗೆ ಎನಿ ಟೈಮ್ ಅದಷ್ಟು ಕೂಡ ರೆಕಾರ್ಡೆಡ್ ಇರ್ತದೆ, ನೀವು ಯಾವಾಗ ಬೇಕಾದ್ರೂ ನೋಡ್ಕೊಳ್ಬೋದು. ಅದೇನು ಒಂದ್ಸಲ ಹೇಳ್ಬಿಟ್ಟು ಇದು ಮಾಡಬೇಕು ಅಂತ ಏನಿಲ್ಲ. ಓಕೆ, ಭಾನುವಾರ ಮಾತ್ರ ಬೆಳಗ್ಗೆಯಿಂದ ಸಾಯಂಕಾಲ ತನಕ? ಈ ಭಾನುವಾರ ಒಂದು ದಿವಸ ಮಾತ್ರ, ಅದು ಒಂದು ದಿವಸ ಬೆಳಿಗ್ಗೆಯಿಂದ ಸಂಜೆವರೆಗೂ. ಅದಾದಮೇಲೆ 21 ವಾರ ನಿಮಗೆ ಗುರುವಾರ 7ರಿಂದ 8:30ವರೆಗೂ ಇರುತ್ತೆ. ಓಕೆ, ಎಸ್. ಇನ್ಯಾರು? ಗುರೂಜಿ, ನಾನು ವೆಂಕಟೇಶು. ಸೊ ಅದು ನೀವು 3 ಕೋರ್ಸ್ ಅಂತ ಹೇಳಿದ್ರಲ್ಲ, ಫಸ್ಟ್ ಕೋರ್ಸು ಅದು ಏನಾನ ಸ್ಕೆಡ್ಯೂಲ್ ಇದೆಯಾ ಅಂತಂದ್ರೆ ನೀವು ನೆಕ್ಸ್ಟ್ ಯಾವಾಗ? ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಮಾಡ್ತೀನಿ ಮಾತ್ರ. ಓಕೆ, ಅದನ್ನು ತಿಳಿಸ್ತೀನಿ. ಅದನ್ನು ಫ್ರೀ ವೆಬಿನಾರ್ ಇದೆ, ನೆಕ್ಸ್ಟ್ ಸಂಡೇಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸಂಡೇ ಇರುತ್ತೆ. ಸೊ ವೆಡ್ನೆಸ್ಡೇ ಆರ್ ಮಂಡೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಎಸ್, ಇನ್ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ? ನಿಮ್ಗೆ ಪ್ರಶ್ನೆ ಇಲ್ಲ ಅಂದರೆ ನಾನು ಅಂತ್ಯಗೊಳಿಸ್ತೀನಿ. ಯಾರಿಗಾದ್ರೂ ಏನಾದರೂ ಕೇಳಂಗಿದ್ರೆ ಕೇಳಿ. ತಿಳ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಾರ, ಈ ಮುಂದಿನ ವಾರ ಭಾನುವಾರ ಬರುವಂಥದ್ದು ಬೆಳಿಗ್ಗೆ ಇರೋದು ಕ್ಲಾಸ್ 10 ಗಂಟೆಯಿಂದ 7 ಗಂಟೆ. ಸೊ 2 ಟೀ ಬ್ರೇಕ್ ಇರುತ್ತೆ, ಒಂದು ಲಂಚ್ ಬ್ರೇಕ್ ಇರುತ್ತೆ, ಹೆಚ್ಚು ಕಡಿಮೆ 1 ಅವರ್ ಇರುತ್ತೆ. ಸೊ ಅದಾದ ನಂತರ ನಿಮಗೆ ಎಲ್ಲವನ್ನು ಕ್ಲೀನಾಗಿ ಬಿಡಿಸಿ ಹೇಳ್ತಾ ಇರ್ತೀನಿ. ಪ್ರತಿ ಗುರುವಾರ ಸಂಜೆ 7ರಿಂದ 8:30 ಆನ್ಲೈನ್ ಕ್ಲಾಸ್. ಅದನ್ನು ನಾನು ನಿಮಗೆ ಸೇಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಗೂಗಲ್ ಮೀಟ್ ಲಿಂಕ್ ಕಳಿಸ್ತೀನಿ, ಅದನ್ನು ನೀವು ಜಾಯ್ನ್ ಆಗ್ಬೋದು. ಸೊ ರೆಕಾರ್ಡೆಡ್ ಕೋರ್ಸ್ ಎಲ್ಲ ನೀವು ಯಾವಾಗ ಬೇಕಾದರೂ ಲೈವಲ್ಲಿ ಬರಲಿಲ್ಲ ಅಂದರೂ ಕೂಡ ಅದನ್ನು ನಿಮಗೆ ಆ್ಯಕ್ಸಸ್ ಕೊಟ್ಟಿರ್ತೀನಿ, ಎನಿ ಟೈಮ್ ನೋಡ್ಕೊಳ್ತೀನಿ. ಸೊ ಇದೇ ನಂಬರಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಇದೆ. 1999 ರೂಪಾಯಿ ಕಟ್ಟಿ ಒಂದು ಸ್ಕ್ರೀನ್ಶಾಟ್ ಹೊಡೆದ್ರೆ ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ಕೊಳ್ತೀನಿ, ವ್ಯಾಪಾರದ ಬ್ರಹ್ಮರಹಸ್ಯ ಗ್ರೂಪ್. ಓಕೆ, ವಂಡರ್ಫುಲ್. ಓಕೆ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಪೂರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನಮ್ಮ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಧನ್ಯವಾದಗಳು. ನಮಸ್ತೆ ಗುರುಗಳೇ. ನಮಸ್ತೆ. ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ನಮಃ.